ನಿಮ್ಗೆ ಯಾವ ವಯಸ್ಸಲ್ಲಿ ಮದ್ವೆ ಆಗಿರೋದು ನಿಮ್ಗೆ? ನಮ್ಗೆ 15 ವರ್ಷ. 15 ವರ್ಷ? ನಮ್ಮ ಅವಾಗೆಲ್ಲಿ ಹೊಟ್ಟೆ ತುಂಬಿದ್ರು ಸಾಕಾಗಿತ್ತು ಅವಾಗ ಎಷ್ಟು 5 ರೂಪಾಯಿ ಕೂಲಿ. ನಮ್ಮ ಮದುವೆ ಆದ ವರ್ಷ ನಾವು ಗಂಡ ಮನೆಗೆ ಬಂದಾಗ ಕ್ಯಾನಲ್ ಹೋದ್ರೆ 5 ರೂಪಾಯಿ ಮಣ್ಣು ಬರೋದು. ವಾಪಸ್ ಪೈಸ್ ಹಾಕೋದು, ಉಣ್ಣೋದು, ಆಗೋದು. ಮತ್ತೆ ಹೊಲಕ್ಕೆ ಹೋಗೋದು ಮುಂಜಾನೆ 9 ಗಂಟೆಗೆ. ಒಂದಿಂದ ಹೊಲನೇ ಮಾಡಿ ಅದೇ ಜೀವನ. ಏನ್ ಕಷ್ಟ ಅಲ್ವೇನ್ರಿ? ತುಂಬಾ ಕಷ್ಟ ರೀ. ಏನ್ ಮಾಡೋದು, ಹೊಟ್ಟಿ ಪಾಡ. ಹೊಟ್ಟೆ ಪಾಡ. ಬೆಂಗಳೂರಿಗೆ ಬರ್ಬೇಕು. ನಿಮ್ಮಂತೆ ಎಷ್ಟ್ ಜನ ಇದಾರಲ್ಲ ಹೊಟ್ಟೆ ಪಾಡ್ ನಂಬ್ಕೊಂಡು ನೆಚ್ಕೊಂಡು. ನಮ್ಮ ಮೂರ್ಖ ಜನ ಎಲ್ಲ ಬೆಂಗಳೂರೇ ತುಂಬಿ ಅದ್ರಿ. ನೀವು ನಾಯಿಗಳಿಗೆ ಹೆಸರು ಇಡ್ತಾರಲ್ಲ ಅಲ್ಲಿ ಇರಲ್ಲ. ಹಂಗಿಡಲ್ವಾ? ಈಗ ಊರ್ ಕಡೆ, ಈಗ ನಮ್ ಮಂಗ್ಳೂರ್ ಕಡೆ ಅಂದ್ರೆ ಕಂಬಳ ಅಂತ ಮಾಡ್ತಾರೆ, ಗೊತ್ತಾ? ಕಂಬಳ ಅಂತ ಹೇಳಿ. ಎಮ್ಮಿಗೆ ರಕ್ಷಿತ ಅಂತ ಕಂಬಳ ನಗು ಎಮ್ಮಿ ಅನ್ನಕ್ಕೆ ನಾನು ಕಂಬಳ ಅಂತ ಹಾಕಿ. ಎಷ್ಟು ಚೆನ್ನಾಗಿದ್ರು. ಮತ್ತೆ ಯಾಕೆ ನೀವು ಇಷ್ಟು ಬೇಗ ಬಂದ್ಬಿಟ್ರಿ ಬಿಗ್ ಬಾಸ್ ಮನೆಯಿಂದ? ಏನ್ ಮಾಡ್ತೀರಿ, ಸ್ವಲ್ಪ ವೋಟಿಂಗ್ ಕಡಿಮೆ ಅದು. ಹೆಂಗೈತೆ ಹೆಂಗಿಲ್ಲ ಎಲ್ಲ ಹಾಕ್ಯಾರ ಓಟು. ಅದು ಹೆಂಗ್ ಮಾಡಿದ್ರೆ ಹೆಂಗಿಲ್ಲ. ಹಾಯ್, ಹೆಲೋ, ನಮಸ್ಕಾರ. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನನ್ನ ಜೊತೆ ಒಬ್ರು ಮುಗ್ಧ ಮನಸ್ಸಿನ ವ್ಯಕ್ತಿ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮುಗ್ಧತೆಯಲ್ಲಿ ಹೆಸರುವಾಸಿ ಇವ್ರು. ಯಾಕಂದರೆ ಎಲ್ರಿಗೂ ಕೂಡ ಇಷ್ಟ, ಎಲ್ರಿಗೂ ಫೇವ್ರೇಟ್ ಇವರು. ಜೊತೆಗೆ ಬಿಗ್ ಬಾಸ್ಗೆ ಒಗಟನ್ನು ಕೇಳಿ ಅವ್ರನ್ನ ಕೂಡ ಬಾಯಿ ಮುಚ್ಚೋಂಗೆ ಮಾಡಿರೋದು ನಮ್ಮ ಮಲ್ಲಮ್ಮ. ಸೊ ಇವತ್ತು ಮಲ್ಲಮ್ಮ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ತುಂಬ ಮಾತಾಡೋದಕ್ಕಿದೆ. ಜೊತೆ ಅವ್ರು ನನಗೂ ಒಗಟ್ಟು ಹೇಳ್ತೀನಿ ಅಂದಿದ್ದಾರೆ, ನನಗೂ ಕೆಲ ವಿಚಾರಗಳನ್ನು ಹಂಚ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಮಲ್ಲಮ್ಮ ಅವರನ್ನ ವೆಲ್ಕಮ್ ಮಾಡೋಣ. ಮಲ್ಲಮ್ಮ ನಮಸ್ಕಾರ. ನಮಸ್ಕಾರ ರೀ. ಹೆಂಗಿದ್ದೀರಿ? ಆರಾಮಿ ನೋಡ್ರಿ, ನೀವ್ ಹೆಂಗಿದ್ದೀರಿ? ನಾವ್ ಬಾಳ ಚಲೋ ಇದೀನಿ. ಕರೆಕ್ಟ್ ಏನ್ರಿ? ಕರೆಕ್ಟ್. ನಿಮ್ ಭಾಷೆ ನಾನು ಬೆಂಗಳೂರು ಭಾಷೆ ರೀ ನಿಮ್ದು. ನಮ್ದು ಮಂಗಳೂರು, ನಿಮ್ದು ನಿಮ್ ಯಾವ ಊರು ಮಲ್ಲಮ್ಮ? ಕಡೆ ಯಾದಗಿರಿ ದಾಟಿ ಹೋಗ್ಬೇಕ್ರಿ ನಾವು. ಯಾದಗಿರಿ ದಾಟಿ 100 ರೂಪಾಯಿ ಚಾರ್ಜರ್ ಆ ಕಡೆ ಮುಂದೆ. ಯಾದಗಿರಿಯಿಂದ ವಾಪಸ್ 100 ರೂಪಾಯಿ ಆಟೋ ಹಿಡಿಬೇಕಾ? ಇಲ್ಲ, ಬಸ್ ಅದಾವ್ರಿ. ಬಸ್ಸಿಗೆ 100 ರೂಪಾಯಿ? ಮತ್ತೆ ರೀ ದೂರ ಆಗ್ತದ್ರಿ. ಓ, ಎಲ್ಲಿ ಸುರ್ಪುರ್ ಹತ್ರ ಆತದ. ನಮ್ದು ಸುರ್ಪುರ್ ಹತ್ರ ಆಗುತ್ತಾ? ನಿಮ್ ಊರ ಹೆಸರು ಚೆನ್ನಾಗಿದೆ, ಸುರ್ಪುರ್. ಕನ್ನಳ್ಳಿ. ಸುರ್ಪುರ್ ದಾಟಿ ಮತ್ 30 ರೂಪಾಯಿ ಚಾರ್ಜ್. ಎಷ್ಟು ಖರ್ಚು ಮಾಡ್ಬೇಕ್ರಿ ನಿಮ್ ಊರಿಗೆ ಹೋಗ್ಬೇಕಂದ್ರೆ? ಇಲ್ಲಿಂದ ಹೋಗ್ಬೇಕಾದ್ರ 700 ರೂಪಾಯಿನೇ ಬೇಕು ಒಂದೇ ಮೈಗೆ. ಅಂದ್ರೆ ಇವಾಗ ಇಲ್ಲಿಂದ ಬೆಂಗಳೂರಿಂದ ಒಂದ್ ಬಸ್ ಹಿಡಿಬೇಕು. ಎಷ್ಟ್ ಗಂಟೆ ಜರ್ನಿ ಇಲ್ಲಿಂದ ನಿಮ್ಮೂರ್ಗೆ? ಒಂದ್ ನೈಟ್ ಇಲ್ಲಿ 6 ಗಂಟೆ ಕೂತಿದ್ರ ಅಲ್ಲಿ 6 ಗಂಟೆಗೆ ಹೋಗಿ ಇಳಿತೀವಿ. ಆಮೇಲೆ ವಾಪಸ್ಸು ಒಂದ್ ಬಸ್ ಹಿಡಿಬೇಕು. ಮತ್ತೆ ಒಂದ್ ಬಸ್ ಹಿಡಿಬೇಕು ನಮ್ಮೂರಿಗೆ. ಅದ್ ಎಷ್ಟ್ ಗಂಟೆ? ಅಲ್ಲಿ ನಮ್ಮೂರಿಗೆ ಅದಕ್ಕಾದ್ರೆ 9 ಗಂಟೆ ಆಗ್ತದೆ. ಇಲ್ಲ 6 ಗಂಟೆಗೆ ಸುರ್ಪುರ್ ಇಳ್ತೀವಿ. ಸುರ್ಪುರ್ಲಿಂದ 8 ಗಂಟೆಗೆ ಬಸ್ ಬರ್ತಾರೆ. 8 ಗಂಟೆ ಲೈಸಿ ನಮ್ಮೂರಿಗೆ ಹೋಗಕ್ಕ ಒಂದ್ 9 ಗಂಟೆ ಆಗ್ತದೆ. ಆಮೇಲೆ ವಾಪಸ್ 30 ರೂಪಾಯಿ. ವಾಪಸ್ 30 ರೂಪಾಯಿ. ಏನ್ ಕಷ್ಟ ಅಲ್ವೇನ್ರಿ? ತುಂಬಾ ಕಷ್ಟ ರೀ. ಏನ್ ಮಾಡೋದು, ಹೊಟ್ಟಿ ಪಾಡ. ಬೆಂಗಳೂರಿಗೆ ಬರ್ಬೇಕು. ನಿಮ್ಮಂತೆ ಎಷ್ಟ್ ಜನ ಇದಾರಲ್ಲ ಹೊಟ್ಟೆ ಪಾಡ್ ನಂಬ್ಕೊಂಡು ನೆಚ್ಕೊಂಡು. ನಮ್ಮ ಮೂರ್ ಕಡೆ ಜನ ಎಲ್ಲ ಬೆಂಗಳೂರೇ ತುಂಬಿ ಅದ್ರಿ. ಹೌದಾ? ಬಾಳ್ ಮಂದಿ ರೀ ನಮ್ಮ ಊರ್ ಕಡೆಯವ್ರು. ಇಲ್ಲೇ ಬೆಂಗಳೂರಲ್ಲೇ ಬೀಡಿಂಗ್ ಮಾಡೋದು, ಆ ಕೆಲಸ ಮಾಡೋದು, ಈ ಕೆಲಸ ಮಾಡೋದು, ನೌಕರಿ ಮಾಡೋದು. ಇದೆಲ್ಲ ಮನಿ ಕೆಲಸ ಮಾಡೋರು. ಯಾವ್ದು ಚೆನ್ನಾಗಿರುತ್ತೆ? ಬೆಂಗಳೂರು ಚೆನ್ನಾಗಿದ್ಯಾ, ನಿಮ್ಮೂರ್ ಚೆನ್ನಾಗಿದ್ಯಾ? ರೊಕ್ಕದಲ್ಲಿ ನೋಡ್ಕಾರ ಬೆಂಗಳೂರು ಚೆನ್ನಾಗಿರಿ. ಅಂದ್ರ ಊರ್ ಕಡೆ ಅಂದ್ರ ಹಳ್ಳಿ ಕಡೆ ಸ್ವಲ್ಪ ನೆಮ್ಮದಿ ಇರುತ್ತೆ. ಈ ತರ ಗದ್ಲ ಇರಲ್ಲ, ಟ್ರಾಫಿಕ್ ಇರಲ್ಲ. ಟ್ರಾಫಿಕ್ ಇರಲ್ಲ. ಟ್ರಾಫಿಕ್ ಜಾಸ್ತಿ. ಏನಕ್ಕೇನು ಹೋಗ್ಬೇಕಾದ್ರೆ ಒಂದ್ ದಿನನೇ ಬೇಕ್ರಿ ಬಂದು ಹತ್ಬೇಕಾದ್ರ. ಈ ಒಂದಿನದಲ್ಲಿ ನಾವು ಊರ್ ಕಡೆ ಊರೇ ಸುತ್ತಾಡ್ ಬರ್ತೀವಿ. ಇಲ್ಲಿಂದ ಅಲ್ಗ ಹೋಗ್ಬೇಕು ಅಂದ್ರೆ ಎಷ್ಟು ದೂರ 5 ನಿಮಿಷಕ್ಕೆ ಟ್ರಾಫಿಕ್ ರೀ ಅಲ್ವಾ? 5 ನಿಮಿಷಕ್ಕೆ ಟ್ರಾಫಿಕ್. ಇಲ್ಲಿ ಅದ್ರಲ್ಲೇ ದಿನ ಕಳೆದು ಹೋಗ್ಬಿಡ್ತು. ಒಂದಿನ ಇಡೀ ದಿನ ಯಾವಾಗಲೇ ಹೋಗ್ಲಿ, ಒಂದ್ ದೇವಸ್ಥಾನಕ್ಕೆ ಹೋಗ್ಲಿ, ಒಂದ್ ಯಾರ ಮನೆಗೆ ಹೋಗ್ಲಿ, ಒಂದ್ ದಿನನೇ ಹೋಗ್ಬಿಡ್ತಾರಿ. ಈಗ ನಮ್ಮ ಬೀಗರ ಮನೆಗೆ ಇಲ್ಲಿ ಪಿಣದಾಗ ರೀ ಒಂದ್ ದಿನನೇ ಬೇಕು ನೋಡಿ ಹೋಗಿ ಬರ್ಲಾಕ್ ಅಲ್ವಾ? ನೋಡ್ಕೊಂಡ್ ಬರ್ಬೇಕಾದ್ರ ಒಂದ್ ದಿನ. ನಮ್ಮೂರ್ ಕಡೆ ಒಂದ್ 4-5 ಕೆಲಸ ಮುಗಿಸ್ಕೊಂಡ್ 4-5 ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ ನಮ್ ಕಡೆ. ಅದೇ ರೊಕ್ಕ ಸಿಗುತ್ತೆ, ಟೈಮು ಅಷ್ಟು ವೇಸ್ಟ್ ಆಗುತ್ತೆ ಅಂತ ಇಲ್ಲ ಅಲ್ವಾ? ಊರ್ ಕಡೆ ಅಂದ್ರೆ ಹಂಗ ಆಗಲ್ಲ. ಇಲ್ಲೆಲ್ಲ ಬಸ್ಸು, ಮೆಟ್ರೋ, ಆಮೇಲೆ ಆಟೋ, ಬೈಕು ಇದೆಲ್ಲ ಇರುತ್ತೆ. ಊರ್ ಕಡೆ ಏನೆಲ್ಲ ಇರುತ್ತೆ? ಊರ್ ಕಡೆ ಅಲ್ಲೇ ಬಸ್ಸು, ಬೈಕು ಅಂದ್ರೆ ಇಲ್ಲಿ ಅಷ್ಟು ಇರಲ್ಲ ರೀ. ಕಮ್ಮಿ ಇರುತ್ತೆ. ಎತ್ತಿನ ಗಾಡಿ ಇರ್ತಾವ ಮನಿಗೊಂದ್ರು. ಒಕ್ಕಲ್ತನ ಇದ್ದವ್ರ ಮನಿಗೊಂದು ಗಾಡಿ ಇರ್ತಾರ. ಗಾಡಿಯಾಗ ಹೋಗ ಚೆನ್ನಾಗಿ ಗಡ್ ಮೈ ಗಡ್ ಅಂತ ಹೋಗೋದಾ? ಎತ್ತಿಗೆಲ್ಲ ಹೆಸರಿಟ್ಟಿರ್ತಾರ ಅಲ್ಲಿ. ಏನೆಲ್ಲ ಹೆಸರಿಟ್ಟಿರ್ತಾರೆ ಎತ್ತಿಗೆ? ಅಂತಾರೆ. ಎತ್ತುಗಳೇ ಅನ್ನೋದಾ? ತುಮ್ಪ್ರಿ. ನೀವು ನಾಯಿಗಳಿಗೆ ಹೆಸರು ಇಡ್ತಾರಲ್ಲ, ಅಲ್ಲಿ ಹಿಂಗ ಇಡಲ್ಲ.
ಹಂಗಿಡಲ್ವಾ? ಇಡಲ್ಲ ರೀ. ಈಗ ಊರ್ ಕಡೆ, ಈಗ ನಮ್ ಮಂಗ್ಳೂರ್ ಕಡೆ ಅಂದ್ರೆ ಕಂಬಳ ಅಂತ ಮಾಡ್ತಾರೆ, ಗೊತ್ತಾ? ಕಂಬಳ 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 ಅಂತ ಹೇಳಿ. ಎಮ್ಮಿಗೆ ರಕ್ಷಿತ ಅಂತಾಳ ಕಂಬಳ 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 ನಗು ಅಂದ್ರ ಎಮ್ಮಿ ಅನ್ನಕ್ಕೆ ನಾನು ಕಂಬಳ ಅಂತ ಹಾಕಿ. ಅಲ್ಲ ಅದಲ್ಲ, ಇನ್ನು ಫೇಮಸ್ ಆಗಿದ್ದು ಪಡ್ರಿ ಪಡ್ರಿ ಪಡ್ರಿ. ಏನ್ ಅರ್ಥ ಆಯ್ತಾ ನಿಮಗೆ? ಪಟ್ರಿ ಪಟ್ರಿ ಅಂದ್ರ ಆ ಗಾಡಿ ಅದು ಪಿಕ್ಚರ್ ಅಲ್ಲಿ ಶಿವರಾಜ್ ಕುಮಾರ್ ಮುಂದೆ ಬರ್ತಾರಲ್ಲ ಅದಕ್ಕೆ ಅಕ್ಕಿ ಪಟ್ರಿ ಪಟ್ರಿ ಅಂದ್ರು ಅಕ್ಕಿ. ಮುಂದೆ ಬಂದ್ರ ಅವಮಾನ ಅಂತಾಳ. ಅವಮಾನ ಅಲ್ಲಿ ಅದು ಮುಂದೆ ಬಂದ್ರ ಬಹುಮಾನ ಅಂತ ನಾನು ಅನ್ನಕ್ಕಿ ಬಹುಮಾನ ಬಹುಮಾನ. ಅದು ಕನ್ನಡ ಅರ್ಥ ಆಗಲ್ಲ ರೇಖಿಗೆ. ಅದೇ ಅದೇ ಅಂದ್ರೆ ನಮ್ಮೂರ್ ಕಡೆನು ಈಗ ಕಂಬಳ ಅಂತ ಮಾಡ್ತಾರೆ. ಅದೇ ಎತ್ತನ್ ಕಟ್ಬಿಟ್ಟು ನಂಗೂ ರಕ್ಷಿತ ತರಾನೇ ಮಾತಾಡಕ್ ಅನ್ಸ್ತಿದೆ ಇವಾಗ. ಪಡ್ರಿ ಪಡ್ರಿ ಅಂತ ಎರಡು ಇದಿರುತ್ತೆ, ಅದ್ರಲ್ಲಿ 2 ಎತ್ತನು ಬಿಡ್ತಾರೆ, ಆಮೇಲೆ ಓಡಿ ಯಾರು ವಿನ್ ಆಗ್ತಾರೆ ಅಂತ. ಗಾಡಿ ಗಾಡಿ ಕಟ್ತಾರಲ್ಲ ಗಾಡಿ. ಹೌದು, ನಮ್ ಕಡೆ ಕಾರಣ ಹಬ್ಬದಂಗ ಮಾಡ್ತಿದ್ರ ಹಂಗ್ರಿ. ಹೌದಾ? ಹಿಂಗೆ ಹೋರಿದ್ ಮಾಡ್ತಾರ? ಇರ್ತಿದ್ ಗಾಡಿ ಅವಕ್ಕೆಲ್ಲ ಅವತ್ ಹಬ್ಬ ಅಂದ್ರೆ ಕಾರುಣಿ ಹುಣ್ಣಿ ದಿನ ಮಾಡ್ತಾರೆ. ಅದು ಕಾರುಣಿ ಅಂತ ಒಂದಿನ ಬರ್ತದ್ರಿ ಅದು ಹಬ್ಬ ಹುಣ್ಣಿ. ಅದಕ್ಕ ಹೋಳಿಗೆ ಮಾಡಿ ಅವಕ್ಕೆಲ್ಲ ಜಳಕ ಮಾಡಿಸಿ ಅವಕ್ಕ ಮೈ ತುಂಬ ಬಣ್ಣ ಹಚ್ಚಿ ಕೊಂಬಿಗೆ ಕೊಮ್ಮಣಿಸಿಟ್ಟು ಕಾಲಿಗೆ ಅವಕ್ ನಾಲ್ ಬಡಿಸಿ ಎಲ್ಲ ಮಾಡ್ತಾರೆ ಹಬ್ಬಕ್ಕೆ. ಅವು ಮದಿಮಗ ಅಂತಾರ ಅವತ್ತಿನ ಎತ್ಕೊಳ ಮದಿಮಗ ಅಂತ. ಅವತ್ತೇನು ಗಳೆ ಪಳೆ ಏನು ಹೊಡ್ಯಾರ ಹೋಳಿಗೆ ಮಾಡಿ ಅವಕ್ಕ ಪೂಜೆ ಮಾಡಿ ಎತ್ಕೊಳ್ ಮೆರೆಸ್ತಾರ್ರಿ. ಹೌದಾ? ರಾತ್ರಿಗೆ ಎತ್ಕೊಳ್ ಮೆರೆಸಿ ಅವ್ ಹೋಲಿ ಗಾಡಿ ಮಾಡ್ತೀರಿ, ಈಗ ಹೋಲಿ ಗಾಡಿ ಮಾಡಲ್ಲ ರೀ, ಮಾಡಲ್ಲ. ಅಷ್ಟೇ ಎತ್ಕೊಳ್ ಮೆರೆಸ್ತಾರ. ನಾವ್ ಮನೆಯಲ್ಲಿ ಎಲ್ಲ ಒಳ್ಳಿಗಿ ಒಡಕಿಗಿ ಬಿಸಕಲ್ಗಿ ಎಲ್ಲ ಹುರ್ಮಂಜ ಸುಣ್ಣ ಹಚ್ಚಿ. ಹಂಗಂದ್ರೆ ಏನು ಒಳ್ಳಿಗಿ ಪೂಜೆ ಮಾಡ್ತೀವಿ. ಒಳ್ಳ ಬಿಸಕಲ್ ಇರ್ತಾವಲ್ರಿ ಹಿಂಗ್ ಬೀಸವ್ ಗೊತ್ತದಿಲ್ಲ, ಅವಕ್ಕೆಲ್ಲ ಅವತ್ತು ಪೂಜೆ ಮಾಡ್ತಿರೋ ಅವತ್ತಿನ ದಿನ. ಒಳ್ಳಿಗಿ ಉಸಲಿಕಿಗಿ ಗುದ್ದಲಿಗಿ ಇವೆಲ್ಲ ನಮ್ ಕಡೆ ಏನೇನ್ ಸಾಮಾನ್ಯ ಮಾಡ್ತಾರ ಅವೆಲ್ಲ ಸಾಮಾನ್ಯ ಇಟ್ಟು ಅವಕ್ಕೆಲ್ಲ ಸುಣ್ಣ ಹಚ್ಚಿ ತಟ್ ಹುರ್ಮಂಜ ಅಂತ ಗೊತ್ತಲ್ರಿ? ಹುರ್ಮಂಜ ಅಂದ್ರ ಜಾಜ ಜಾಜ ಅಂತೀರಿ ನೀವು. ಜಾಜ ಕೆಂಪಗೆ ಇರ್ತದ್ರಿ ಅದು ಬಿಡಿ. ಅದೆಲ್ಲ ಹಚ್ಚಿ ಅವತ್ ಪೂಜೆ ಮಾಡ್ತೀವ್ರಿ. ಆ ಹಬ್ಬದ ದಿನ ಅವತ್ತ ಮದಿಮಗ ಅಂತ ಅಂದ್ರೆ ಹೋರಿನ ಮದಿಮಗ ಅನ್ನೋದು. ಈಗ ನಮ್ ಕಡೆ ಅದಕ್ಕೆ ಕಂಬಳಕ್ಕೆ ಈಗ ದೋಣಿ, ತಾಟೆ, ಆಮೇಲೆ ಈ ತರ ಬೇರೆ ಚೆನ್ನ ಈ ತರ ಬೇರೆ ಬೇರೆ ಹೆಸರು ಇಟ್ಟಿರ್ತೀವಿ. ಅಂದ್ರೆ ಎತ್ತಿಗೆ ಹೆಸರು ಇಡೋದು, ಒಂದೊಂದು ಹೆಸರು ಚೆನ್ನಾಗಿರೋ ಹೆಸರು. ಕಡೆ ಎತ್ತುಗಳು ಸಣ್ಣ ಇದ್ರು ಹೋರಿ, ಅವ್ ಹೆಣ್ಣಿದ್ರ ಆಕಳುಗಳು ಹಿಂಗಂತೀರಿ. ಚಂದ ಖುಷಿ ಆಯ್ತು. ನಿಮ್ದು ಮತ್ತೆ ರಕ್ಷಿತನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ. ನೀವು ರಕ್ಷಿತಾ ಧ್ರುವಂತ್ ಹೆಂಗಿತ್ತು ಬಿಗ್ ಬಾಸ್ ಮನೆಯಲ್ಲಿ? ಚೆನ್ನಾಗಿತ್ತು ಬಿಡ್ರಿ. ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿದ್ರು ನನ್ ಕೂಡ. ಹೌದು, ಎಲ್ಲರೂ ಚೆನ್ನಾಗಿ. ಎಷ್ಟು ಚೆನ್ನಾಗಿದ್ರು. ಮತ್ತೆ ಯಾಕೆ ನೀವು ಇಷ್ಟು ಬೇಗ ಬಂದ್ಬಿಟ್ರಿ ಬಿಗ್ ಬಾಸ್ ಮನೆಯಿಂದ? ಏನ್ ಮಾಡ್ತೀರಿ, ಸ್ವಲ್ಪ ವೋಟಿಂಗ್ ಕಡಿಮೆ ಅದು ಹೆಂಗೈತೆ ಹೆಂಗಿಲ್ಲ ಎಲ್ಲ ಹಾಕ್ಯಾರ ಓಟು. ಅದು ಹೆಂಗ್ ಮಾಡಿದ್ರೆ ಹೆಂಗಿಲ್ಲ ಗೊತ್ತಾಗಿಲ್ಲ ನಿಮ್ಗೆ ಅಲ್ವಾ? ನಿಜ. ಮಾತ್ರ ಎಲ್ಲಾ ನಿಮ್ಮನ್ನ ನೋಡ್ತಿದ್ವಿ, ಎಷ್ಟು ಎನರ್ಜಿ, ಎಷ್ಟು ಖುಷಿಯಲ್ಲಿ ಆಡ್ತಿದ್ರಿ. ಅಂದ್ರೆ ನಿಮ್ಗೆ ಅದು ಕೆಲಸ ಮಾಡಿ 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 ಅನುಭವ, ಅದಕ್ಕೆ ನೀವು ಅಷ್ಟು ಉಲ್ಲಾಸದಿಂದ ಇರ್ತಿದ್ರಿ. ಯಾಕಂದ್ರೆ ನೋಡಿ ಈಗಿನ ನಾವೇ ಸ್ವಲ್ಪ ಕೆಲಸ ಮಾಡ್ಬಿಟ್ರೆ ಸಾಕು ಸುಸ್ತಾಗ್ಬಿಡ್ತು. ನಮ್ಗ್ ಕೆಲಸ ಅಂದ್ರೆ ಖುಷಿ ರೀ ಮಾಡೋದಕ್ಕ. ಖುಷಿ ಯಾವ್ದು ಅಡಿಗೆ ಕೆಲಸ ಆಗ್ಲಿ ಮನಿ ಕೆಲಸ ಆಗ್ಲಿ ನಾವಿನ್ನ ಊರಿಗೆ ಹೋದ್ರೆ ಅಡಿಗೆ ಕೆಲಸ ಮಾಡ್ತೀವಿ, ಹೋಗ್ತಿವಿ. ಶೇಂಗಾ ಪಂಗರಿ ಅದಕ್ಕ ಶೇಂಗಾ ಅರಿಯೋದು ಶೇಂಗಾ ಬೆಳ್ಳಿಯಲ್ಲಿ ಇರ್ತಾವಲ್ರಿ ಕೀಳೋದಂತೀರಿ ಅಲ್ಲಿ ನೀವು ಅರಿಯೋದಂತೀರಾ? ನಾವ್ ಶೇಂಗಾ ಇರ್ತೀವಿ ಅಂತೀವ್ರಿ. ಅದ್ ಕಿತ್ತದಂದ್ರ ಕಿತ್ತಿವಲ್ ಭೂಮಿ ಒಳಗೆ ಇರ್ತಾವಲ್ಲ, ಅದ್ ಕಿತ್ತದಂದ್ರ ಕಿತ್ತಿಲ್ಲ ಕೂತೀವಿ ಅಂತೀರಿ. ಇವಾಗ ನಂಗದಲ್ಲಿ ಇದೆ ಶೇಂಗಾ, ಅದು ಮಣ್ಣೆಲ್ಲ ಹಸಿ ಹಸಿ ಇರುತ್ತಾ ಅವಾಗ ಕೀಳದ, ಇಲ್ಲಾಂದ್ರೆ ಗಟ್ಟಿಯಾಗಿರುತ್ತ? ಸ್ವಲ್ಪ ಹಸಿ ಇರ್ಬೇಕ್ರಿ, ಅಂದ್ರೆ ಚೆನ್ನಾಗಿ ಬರ್ತಾವ. ಇಲ್ಲಿ ಭೂಮಿ ಒಳಗೆ ಹರ್ಕೊಂಡ್ಬಿಡ್ತಾವ ಬಿರ್ಸಾಗಿದ್ವು ಅಂದ್ರ. ಓ, ಅಂದ್ರೆ ನೀರ್ ಹಾಕ್ತಾರ ಮುಂಚೆ? ಕೀಳೋಕ್ಕಿಂತ ಮುಂಚೆ 2 ದಿನ ನೀರ್ ಹಾಕ್ತಾರ? ನೀರ್ ಇದ್ದು ಅಂತ ನೀರ್ ಬಿಡ್ತಾರ್ರಿ. ಮತ್ ಮಳೆಗಾಲ ಶೇಂಗಾಕಾರ ಮಳೆ ಬಂದ ಒಂದ್ 2-3 ದಿನಕ್ಕೆ ಇನ್ನೊಂದ್ ಸ್ವಲ್ಪ ಹಸಿ ಇರ್ತಲ್ಲ ಅವಾಗ ಕಿತ್ಬೇಕ್ರಿ. ಇಲ್ಲಿಕೊಂದ್ ಬಿರುಸಾದ ಕಿತ್ತಿರ ಒಳಗ ಹರ್ಕೊಂಡ್ಬಿಡ್ತಾರ ಶೇಂಗಾ. ಚೆನ್ನಾಗಿರುತ್ತಲ್ಲ. ಹಸಿ ಇರಕಾಯಿ ಕಿತ್ಬೇಕ್ ಶೇಂಗಾ. ಹಸಿ ಹಸಿರ ಕಿತ್ತರೆ ಚೆನ್ನಾಗಿ ಮೆದಿ ಪೆದಿ ಹಾಕದ್ರಿ. ಸ್ವಲ್ಪ ಒಣಗಿದಿಂದ ಹಿಂಗ ಇದ್ರ ಟಾಡಲ್ ಬಣಿಮಿ ಒಟ್ಟದ್ರಿ. ಈ ಮನಿ ಒಟ್ಟದ ಇದ್ರೊಟ್ಟಿ ಹತ್ರ ಬಣಿಮಿ ಒಟ್ಟಿದ್ದೇವ್ರಿ. ಹೌದಾ? ಅಷ್ಟು ಅವು ಹಿಂದಗಡೆ ಏನದ ಹರಿಯೋದು ಹಾಳುಗಳಚ್ಚಿ ಹರಿಯೋದು. ಚೆನ್ನಾಗಿದೆ. ಈಗ ಮಲ್ಲಮ್ಮ, ನಿಮ್ಗೆ ಬಿಗ್ ಬಾಸ್ ಹೋಗ್ಬೇಕು ಅಂತ ಯಾಕೆ ಅನಿಸ್ತು? ನಿಮ್ಗೆ ಐಡಿಯಾ ಇತ್ತ ಈ ತರ ಬಿಗ್ ಬಾಸ್ ಒಂದು ಶೋ ಇರುತ್ತೆ, ಅದಕ್ಕೆ ನಾನು ಹೋಗ್ಬೇಕು ಅಂತ ಅಂದ್ರೆ ನಿಮ್ಗೆ ಗೊತ್ತಿತ್ತ ಇದು? ನಮ್ಗೇನು ಗೊತ್ತಿದ್ದಿಲ್ಲ ರೀ. ಅದ್ರ ಸ್ವಲ್ಪ ನೋಡ್ತಿದ್ದೇವೆ. ನಮ್ಗ
ಅಂತಿತ್ತು ಮನ್ಸಿನ ನಾವು ಆ ರಾಡನ್ ನೋಡಿ ಹೋಗ್ಬೇಕಲ್ಲಿ ನಾವು ಯಾವಾಗ ಹೋಗ್ತೀವಿ ಇಲ್ಲ ಅಂತ ಮಂತಿದ್ದೆ ಬಿಡು ನಮ್ಮ ಹತ್ರಗೆ ಅಲ್ಲಿ ಯಾಕೆ ಕರ್ಕೊಂಡ್ರು ನಾನು ಸಾಲಿ ಕಲ್ತಿಲ್ಲ ಏನು ಕಲ್ತಿಲ್ಲ ನಮ್ಗೆ ಕಾಲಿ ಕರ್ಕೊಂಡ್ರಂತ ಒಮ್ಮೆ ನಿಂತಿದ್ದೇವ್ರಿ ಅದು ಮನ್ಸಿನಾಗ ಅನ್ಕೊಂಡಿದ್ದು ಆಗ್ಬತ್ತು ನೋಡ್ರಿ ಈ ವರ್ಷ ನೋಡಿ ಒಂದ್ಸಲ ಏನ್ ಅನ್ಕೊಂಡಿದ್ರು ಅದ್ ಆಗೇ ಬಿಡ್ತು ಈ ವರ್ಷ. ಆದ್ರ ಮಂದಿ ಇದ್ರಿಗೆ ಅಂದಿಲ್ಲ ರೀ ಅಯ್ಯೋ ಕೆಲೆಯಲ್ಲಿ ಕನಸು ಕಾಣ್ತಾಳ ಅಂತಾರಂತ ನಾವು ಮನ್ಸಲೇನೆ ಅನ್ಕೊಂಡದು. ಅಂದ್ರೆ ಮಲ್ಲಮ್ಮ ನಾವು ಕನಸ್ ಕಾಣಕ್ಕೂ ಭಯ ಪಡ್ತೀವಂತಾನ ಅಂದ್ರೆ ಹೇಳ್ಬಿಟ್ರೆ ಯಾರಾದ್ರೂ ಏನಾದ್ರು ಅನ್ಕೋತಾರೆ. ಅನ್ಕೋತಾರ ಮಂದಿಯಿಂದ ಹೇಳಿದ್ರ ಈಕ ಇದೇನಿಲ್ಲ ಬುದ್ಧಿ ಇಲ್ಲ ಇದ್ದಿ ಇಲ್ಲ ಅಲ್ಲಿಗೆ ಹೋದ್ ಕನಸು ಕಾಣ್ತಾಳಂತ ಅನ್ಕೊಳಲ್ಲ ರೇ ಅನ್ಕೋತಾರ ಹಂಗೆ. ಮತ್ತೆ ಹಳ್ಳಿ ಕಡೆ ಅನ್ಕೋತಾರಿ. ನೀವೊಂದ್ಸಲ ಹೇಳ್ಬೇಕಿತ್ತು ಯಾರ ಜೊತೆನಾದ್ರು ನಂಗ್ ಬಿಗ್ ಬಾಸ್ ಹೋಗ್ಬೇಕು ಅಂತ, ಅವಾಗ ಏನ್ ಅಂತಾರ ನಿಮ್ ಊರ್ ಕಡೆ? ನೀವೇನಾದ್ರು 1-2 ಜನ ಹತ್ರ ಹೇಳಿದ್ರೆ? ನಾವ್ ಏನೋ ಅಂದ್ಕೊಂಡಿಲ್ರಿ ಹಂಗ. ಅಲ್ಲ ಯಾರತ್ತಾನು ಹೇಳಿದ್ರೆ ನಂಗೂ ಬಿಗ್ ಬಾಸ್ ಹೋಗ್ಬೇಕು ಅಂತ ಏನಾದ್ರು ಹೇಳಿದ್ರೆ ಯಾರಾದ್ರೂ ಏನಾದ್ರು ಅಂದೇ ಬಿಡ್ತಾರ ನೀನೆಲ್ಲ ಹೋಗ್ತೀಯ ಅಂತ ಅಂತಾರೆ ಅಂತ ಸೋಗೆಲ್ಲ ನಮ್ಮಂತರ ಹೋಗಕ್ ಆತದ್ರೆ ನಾವು ಕನಸಲ್ಲಿ ಅನ್ಕೊಂಡಿಲ್ಲ ಮನ್ಸಲ್ಲೇ ಅನ್ಕೊಂಡಿದ್ದೆ ಅದು ಮನ್ಸಿನಂದು ಪೂರೈಕೆ ಆಯ್ತದು ನಿಜ. ಆಯ್ತು. ನಿಮ್ಗೆ ಅದು ಫಸ್ಟ್ ಕಾಲ್ ಬಂದಾಗ ಈಗ ಪಲ್ಲವಿ ಮೇಡಮ್ ಅವ್ರಿಗೆ ಕಾಲ್ ಬಂದಿದೆ, ಏನ್ ಹೇಳಿದ್ರು? ಯಾವಾಗ ಹೆಂಗಿತ್ತು ನಿಮ್ಗೆ? ಅಂದ್ರೆ ಫಸ್ಟ್ ಈಗ ನಾನೀಗ ಪಲ್ಲವಿ ಮೇಡಮ್ ಅಂತ ಅನ್ಕೊಳ್ಳಿ, ನೀವೀಗ ಮಲ್ಲಮ್ಮ. ನಾನೀಗ ಫಸ್ಟಿಗೆ ಆದರ್ಶ ಅಂದಿದ್ರು ಅವ್ರು, ಮಲ್ಲಮ್ಮ ಬಿಗ್ ಬಾಸ್ ಕರ್ದ್ರು ಓದ್ತೆ ಅಂತಂದ್ರು. ಬಿಡಿ ನಾ ಏನು ಸಾಲಿ ಕಲ್ತೀನಿ ಏನ್ ಗೊತ್ತಿಲ್ಲ ಅಲ್ಲಿ ನಮ್ಗೆ ಹೆಂಗ್ ಕರ್ಕೋತಾರ ಅಂದೆ ರೀ ನಾನು ಮೇಡಮ್ ಅವ್ರಿಗೆ. ಇಲ್ಲಿ ಮಲ್ಲಮ್ಮ ಒಂದ್ ಹೇಳ ಕರ್ದ್ರು ಹೋಗ್ತೇನು ಅಂತಂದ್ರು. ಒಂದ್ ಹೇಳ ಕರ್ದ್ರು ಓದ್ತೀನಿ ಅಂತಂದೆ ಅಷ್ಟೇ. ಹೋದ ವರ್ಷ ಅಂದಿದ್ರ? ಅದೇ ಅವ್ರು ಹೇಳ್ತಿದ್ರು ಮಾತಾಡುವಾಗ, ನಾನು ಹೋದ್ ವರ್ಷದಿಂದ ಅನ್ಕೋತಿದ್ದೆ ಮಲ್ಲಮ್ಮನ ಬಿಗ್ ಬಾಸ್ ಕಳಿಸ್ಬೇಕು ಅಂತ. ಈಗ ಈ ತರ ಮಾಡೋಣ, ನಾನ್ ಪಲ್ಲವಿ ಮೇಡಮ್ ಅನ್ಕೊಳ್ಳಿ, ನೀವೀಗ ಮಲ್ಲಮ್ಮ. ನಾನೀಗ ಬಂದಿ ಮಾತ್ರ ಹೇಳ್ತೀನಿ, ಮಲ್ಲಮ್ಮ ನೀವ್ ಬಿಗ್ ಬಾಸ್ ಸೆಲೆಕ್ಟ್ ಆಗ್ಬಿಟ್ಟಿದೀರಾ. ಅವಾಗ ನನ್ಗ ಮೊದಲು ಫೋನ್ ಹೇಳ್ದಾಗ ಅವ್ರು ಅಂದಾಗ ಹುಡುಗಿ ನಮ್ಗೇನ್ ಕರಿತಾರ ಅಂತಂದ್ಯಾರಿ. ನಾ ಅವಾಗ್ಲೂ ನಂಬಿಲ್ವ ನೀವು? ಇಲ್ಲ ಮಲ್ಲಮ್ಮ ಕರ್ದಾರ ಅಂತಂದ್ರು. ಅಂದ್ರು ಯಾರ ಮುಂದೆ ಹೇಳ್ಬೇಡ ಅಂತಂದ್ರು. ಅವಾಗ ಖುಷಿ ಆಯ್ತ್ರಿ. ಓ ನಾನು ಅಲ್ಲಿಗೆ ಹೋಗ್ತೀನಿ ಬಿಗ್ ಬಾಸಿಗೆ ನನ್ನ ಮನ್ಸಿಂದ ಆಗಿಬತ್ತಂತ ಖುಷಿ ಆಯ್ತ್ರಿ. ಅವಾಗ ಆಯ್ತ್ರಿ. ಅಲ್ಲಿ ಇಲ್ಲಿ ಚೆಕ್ ಮಾಡ್ಸ್ಲಕತ್ತಾರಲ್ಲ ನನಗೆ ಅವಾಗ ಕನ್ಫರ್ಮ್ ಆಯ್ತು, ಈ ಕರೆ ಇದ್ದಂಗ ಅದಿದು ಅಂತ. ಅಲ್ಲಿ ತನಕ ನಂಬಿಲ್ಲ ನೀವು? ಇಲ್ಲ ರೀ, ನಮ್ಗೆ ಏನಿಲ್ಲ ಸಾಲಿಲ್ಲ ಏನಿಲ್ಲ, ಹೆಂಗ್ ಕರ್ಕೋತಾರ ಹೆಂಗ್ ನಂಬಕ್ರಿ ಅಲ್ಲಿ, ಹೌದೇನ್ರಿ? ಹೌದ್ರಿ. ಅಲ್ಲಿ ಫಸ್ಟ್ ಅಂದ್ರೆ ನೀವು ಕುಣಿದಾಡ್ಬಿಟ್ರ ಖುಷಿಲಿ? ಫುಲ್ ಖುಷಿ ಆಯ್ತ್ರಿ. ಫುಲ್ ಖುಷಿ, ಹಾಗೆಲ್ಲ ಮಾಡ್ಬಿಟ್ರ? ಸೆಲೆಕ್ಟ್ ಆಗ್ಬಿಟ್ಟೆ, ಖುಷಿ ಆಯ್ತ್ರಿ. ಆಮೇಲೆ ಏನಕ್ಕೆಲ್ಲ ಕಾಲ್ ಬಂದಿತ್ತು ಅಂದ್ರೆ ಒಂದು ಎಷ್ಟು ಸಲ ಕಾಲ್ ಬಂದು ಏನೆಲ್ಲ ಹೇಳ್ತಿದ್ರು ನಿಮಗೆ ಪಲ್ಲವಿ ಮೇಡಮ್? ಅವ್ರು ಏನು ಹೇಳಿಲ್ಲ ನಮ್ಗ, ಏನು ಹೇಳಿಲ್ಲ. ಎಲ್ಲ ಅವ್ರೆ ನೀವ್ ಹಂಗಿರು ಹಿಂಗಿರತ್ ನನಗೆ ಏನು ಹೇಳಿ ಕಳ್ಸಿಲ್ಲ, ಏನು ಹೇಳಿ ಕಳ್ಸಿಲ್ಲ. ಅದು ಶಾಪ ಅದು ಇದು ಎಲ್ಲ ಅವರೇ ತಂದಾರ. ಹೌದಾ? ಬಟ್ಟೆ ಎಲ್ಲ ಅಲ್ಲೆಲ್ಲ ಒಯ್ದು ಬಟ್ಟೆ ಅವರೇ. ನನಗೆ ಇವ್ ಸಮಕ್ಕೆ ಅಲ್ಲಿಗೆ ಅವರೇ ಕೊಡ್ಸ್ಯಾರ 2 ಜೋಡು. ಚಂದ. ನಮ್ದಂತ್ರ ಏನಿಲ್ಲ ನೋಡು, ನಾವ್ ಹಿಂಗೆ ಬರೀ. ಬಟ್ ನೀವ್ ಅಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಿದ್ರಿ. ಹೋದ್ ದಿನಾನೇ ನೀವು ಮಲ್ಲಮ್ಮ ಟಾಸ್ಕ್ ಎಲ್ಲ ಹೆಂಗ ಆಡ್ತೀರಾ ನೀವು, ಸೀರೆ ಉಟ್ಕೊಂಡಿದ್ದೀರಲ್ಲ ಅಂತ ಹೇಳಿದ ತಕ್ಷಣ ಒಂದು ಕಚ್ಚೆ ಹಾಕೊಂಡ್ ನಿಂತ್ ಬಿಟ್ರಿ ನೀವು. ಏನ್ ಬಾಳ್ ಚೆನ್ನಾಗಿತ್ತು. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ತುಂಬಾ ಖುಷಿ ಆಯ್ತ್ರಿ. ಖುಷಿ ಆಯ್ತು ಅಷ್ಟೇನಾ? ಖುಷಿ ಆಗಿದ್ದಷ್ಟೇ. ನಿಮ್ಗೆ ಹೆಂಗದು ಹೊಳಿತು? ನಾನ್ ನೋಡಿ ಸೀರೆಯಲ್ಲೇ ಕಚ್ಚೆ ಹಾಕೊಂಡ್, ಅಂದ್ರೆ ನೀವ್ ಕೆಲಸ ಮಾಡುವಾಗ ಕಚ್ಚೆ ಹಾಕೊಂಡ್ ಕೆಲಸ ಅಡಿಗೆ ಕೆಲಸ ಮಾಡಂಗ ಕಚ್ಚೆ ಹಾಕೊಂಡೆ ಮಾಡ್ತೀವಿ ಹಂಗೆ ಹಿಂಗಾಡ್ತೀನಿ ಅಂತ ಅವ್ರಿಗೆ ತೋರಿಸಿದೆ. ಎಲ್ರಿಗೂ ಬಾಳ್ ಖುಷಿ ಆಯ್ತದು. ಹೊರಗಡೆ ಜನನು ಇಷ್ಟಪಟ್ರು. ಏನ್ ನೋಡಿ ಮಲ್ಲಮ್ಮ ಎಷ್ಟ್ ಚೆನ್ನಾಗಿ ಕಚ್ಚೆ ಹಾಕಿದ್ರು ಅಂತ ಫುಲ್ ಫೇಮಸ್ ಆಗಿದ್ರಿ ಅವಾಗ್ಲೂ ನೀವು. ನಿಜ ನಿಜ, ಅದು ಖುಷಿ ಆಗುತ್ತೆ. ಮತ್ತೆ ಇದು ನಿಮ್ದು ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡ್ಲಿಕ್ಕಿತ್ತಂತಲ್ಲ ಬಿಗ್ ಬಾಸ್ ಮನೆಗೆ ಹೋಗುವಾಗ, ಅಂದ್ರೆ ಆರೋಗ್ಯ ತಪಾಸಣೆ ಮಾಡ್ಲಿಕ್ಕಿತ್ತಲ್ಲ, ಎಲ್ಲ ಚೆನ್ನಾಗಿದ್ಯಾ ಆರೋಗ್ಯವಾಗಿದ್ದೀರಾ ಅಂತ. ಅದ್ರಲ್ಲಿ ಅದೇ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಕ್ಕಿತ್ತಂತಲ್ಲ, ಅವಾಗ ನಿಮ್ಗೆ ಭಯ ಆಯ್ತಂತ? ಹೌದಾ? ಇದೆಲ್ಲ ಯಾಕೆ ಮಾಡಿಸ್ತಾರಪ್ಪ, ನಾನು ಅವಾಗ್ಲೇ ಮಾಡ್ಸಿಲ್ಲ. ಅದೇ ನಾನು ಇದನ್ನ ಕೊಟ್ರಿ, ನಾನು ಅವಾಗ ಮಾಡ್ಸಿಲ್ಲ. ಇದನ್ನ ಈಗ ಅವ್ರಿಗೇನ್ ಗೊತ್ತ್ರಿ ಇಷ್ಟು ವಯಸ್ಸಾಗ್ಯದಂತ ಅವ್ರಿಗೆ. ಏನ್ ಹೇಳಿದ್ರಿ ಅವಾಗ? ವಯಸ್ಸ ಎಲ್ಲ ಹೇಳಿದ್ರು ಗೊತ್ತಾಗಲ್ಲ ಅವ್ರಿಗೆ. ನನ್ ನಗು ಬಂದ್ಬಿಟ್ಟು ಇದು ಬಿಗ್ ಬಾಸ್ ಒಂದು ಟಾಸ್ಕ್. ಇವಾಗ ಪಾಪ ಬಿಗ್ ಬಾಸ್ ಇಷ್ಟೆಲ್ಲ ಟಾಸ್ಕ್ ಕೊಡ್ತಾರೆ, ಇವ್ರಿಗೆ ಅಷ್ಟು ಗೊತ್ತಾಗಿಲ್ವಾ ಅಂತ ಅಲ್ವೇ? ಎಲ್ಲರಿಗೂ ಕೊಡ್ತಾರಲ್ಲ ಅವ್ರಿಗೆ, ಅವ್ರಿಗೇನ್ ಕೊಡ್ತಾರೆ ಮದ್ವೆ ಆಗ್ಲಾರ್ದವ್ರಿಗೆ? ಎಲ್ರಿಗೂ ಕೊಡ್ತಾರಂದ್ರೆ ಎಲ್ಲರಿಗೂ ಕೊಡ್ತಾರೆ. ಎಲ್ರಿಗೂ ಅಂದ್ರೆ ಅದು ಒಂದು ಎಲ್ಲ ಪಾರ್ಟಿಗ ಎಲ್ಲ ಏನು ಇರ್ಬಾರ್ದು, ಆರೋಗ್ಯ ಸಮಸ್ಯೆ ಇರ್ಬಾರ್ದು ಅಂತ. ಅದ್ರಲ್ಲಿ ಇದು ಒಂದು ಕೊಡ್ತಾರೆ.
ಕಲರ್ಸ್ ಕನ್ನಡದಿಂದ ಯಾರಾದ್ರೂ ನೋಡ್ತಿದ್ರಿ ಈಗ ನೋಡಿ, ಮಲ್ಲಮ್ಮನ್ ಮನಸ್ಸಿನ ಮಾತೇನಿತ್ತು ಗೊತ್ತಾ ಪಾಪ, ನನಗೆ ಯಾಕೆ ಪ್ರೆಗ್ನೆನ್ಸಿ ಟೆಸ್ಟ್ ಕೊಡ್ತಿದ್ದೀರಾ, ನಂಗೆ ಎಷ್ಟು ಏಜ್ ಆಗೈತೆ ಯಾಕೆ ಕೊಡ್ತೀರಾ ಅಲ್ವಾ? ಹೌದ್ರಿ, ಆಶ್ಚರ್ಯಾಗಿ ನಗು ಬಿಡಿ, ಅವ್ರಿಗೆ ಗೊತ್ತಾಗ್ಲಿಲ್ಲ ಬಿಡಿ. ಅವ್ರು ಏನ್ ಮಾಡದ ಮಾಡ್ಬೇಕಲ್ರಿ, ಅವ್ರು ಮಾಡ್ಬೇಕು. ಅವ್ರ ಕರ್ತವ್ಯ ಏನದ ಅದನ್ನ ಮಾಡ್ಬೇಕಲ್ಲ. ನಿಜ ನಿಜ ನಿಜ. ನೀವೀಗ ನಿಮ್ ಮಕ್ಳನ್ನೆಲ್ಲ ಹೆತ್ತಿರೋದು ಹಾಸ್ಪಿಟಲ್ ಅಲ್ಲ ಅಥವಾ ಈ ಮನೆಯಲ್ಲೇ? ಮನೆಯಲ್ಲಿ ರೀ, ಮನೆಯಲ್ಲೇ. ಅವಾಗ ಈ ತರ ಈಗ ಅದು ಊರಾಗ ಡ್ಯಾಮ್ಗಳು ಇರ್ತಾರಲ್ರಿ, ಆ ಡ್ಯಾಮ್ಗಳು ಬರ್ತಿದ್ರು. ಡ್ಯಾಮ್ಗಳಂದ್ರೆ? ಅಂದ್ರು ಇದೇ ಡ್ಯಾಮ್ ಅಂತ ಇರಲ್ಲ ರೀ, ಕೈ ಇದು ನರ್ಸ್ಗಳಂತ. ಓಕೆ ಓಕೆ. ಅವ್ರು ಬರ್ತಿದ್ರು. ನಾವು ಡ್ಯಾಮ್ಗಳು ಅಂತೀವಿ ಅವ್ರಿಗೆ. ಟೈಮ್ಗಳು. ನೀವು ನರ್ಸ್ ಅಂತೀರಿ, ನಾವು ಡ್ಯಾಮ್ಗಳು ಅಂತೀವಿ. ಅಂದ್ರೆ ಈಗ ನೋಡಿ ಮಲ್ಲಮ್ಮ, ಇವಾಗ ಈಗಿನ ಕಾಲ ಈಗ ನೋಡ್ತಿದ್ರೆ ನೀವು ಯಾರಾದ್ರೊಂದು ಪ್ರೆಗ್ನೆಂಟ್ ಆದ್ರೆ ಒಂದು ತಿಂಗಳಿಗೆ ಒಂದ್ಸಲ, ವಾರಕ್ಕೊಂದ್ಸಲ ಆಸ್ಪತ್ರೆಗೆ ಹೋಗದಾರಿ. ನೀವೇ ಏನಿಲ್ಲ, ಏನಿಲ್ಲ, ಒಂದು ಚೂಜಿಲ್ಲ, ಒಂದು ಏನು ಡಬ್ಬನಿಲ್ಲ, ಏನಿಲ್ಲ ನಮ್ಗ. ಹಂಗೆ 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 ನಿಜ. ಅದು ಏನು ಡೆಲಿವರಿ ಆಗಾಗ ಅದು ಊರನ್ನವ್ರು ಬಂದು ಒಂದು ಚೂಜಿ ಮಾಡೋಣ, ಅಲ್ಲಿ ಮನೆಗೆ ಬಾಣೆತಾನ. ನಾವು ಹಾಸ್ಪಿಟ್ಲ್ ಅದು ಹೋಗಿಲ್ಲ ರೀ, 5 ಆಗ್ಯಾವ ಬಾಣೆತಾನ ನಮ್ಮ. ಹೌದಾ? 5 ಆದ್ರೂ ಮನೆಯಲ್ಲೇ. ಆದ್ರೂ ಆರೋಗ್ಯ ಇರುತ್ತಲ್ವಾ? ಈಗ ಇಷ್ಟೆಲ್ಲ ಮಾಡಿದ್ರು ಆರೋಗ್ಯ ತುಂಬಾ. ಆರೋಗ್ಯನಕ್ಕೆ ನಮ್ಮಮ್ಮ ಬಾಣೆತನ ಚೆನ್ನಾಗಿ ಮಾಡ್ಯಾರ, ತುಂಬಾ ಚೆನ್ನಾಗಿ ಮಾಡ್ಯಾರ. ಅಮ್ಮ ಚೆನ್ನಾಗಿ ನೋಡ್ಕೋತಿದ್ರ? ನಿಮ್ಮನ್ ಚೆನ್ನಾಗಿ ಏನೆಲ್ಲ ಕೊಡ್ತಿದ್ರ ಅವಾಗೀಗ? ಅವಾಗನು ಬೆಂಕಿದೆ ಬಾಳ, ಬಿಸಿ ನೀರ ಬೆಂಕಿ. ಹೌದಾ? ಊಟದ ಒಪ್ಪತ್ತಿ ಕಮ್ಮಿ ಇದ್ರು ಬಿಸಿ ನೀರ ಬೆಂಕಿದೆ ಬಾಳ ರೀ. ಅಂದ್ರೆ ಬೆಂಕಿ ಹತ್ರನೇ ಇರ್ಬೇಕು, ಅಂದ್ರೆ ಕಾಸ್ಕೋಬೇಕು. ನೀರ್ ಹಾಕಿದಿಂದ 2 ಹೊತ್ತ ನೀರ್ ಹಾಕೋರು, ಒಂದೊಂದು ಹಂಡೆ ಸುಡಾವ್ ಅಷ್ಟು. ಈ ಬಾಚಲ್ ಮೋರಿಗೆ ನೀವು ರೊಟ್ಟಿ ಇಡಕ್ರಿ ನಮ್ಮವ್ವ ಹಿಂಗ್ ಕೂತ್ರಿಲ್ತನ ಬರ್ತಿದ್ರು ನೀರ ಸುಡಾವ್. ಹಂಗ ಮಾಡ್ತಿಲ್ಲ ಮಾಮ ಬಾಣೆತನ ರೀ. ಹೌದಾ? ಇಷ್ಟು ಕಬ್ಬು ಪುಟ್ಟಾಗ್ರಿ, ಇಷ್ಟು ಬೆಂಕಿ ಹಾಕೋರು, ಇಷ್ಟ ಎತ್ತರ ಕುಳ್ಳ ಹಸಿಂದು ಎಂಡಿಲ ಕುಳ್ಳು ಮಾಡಿಡೋರು, ಇಷ್ಟ ಎತ್ತರ ಒಂದು ಕುಳುಬಾನ. ಇದು ಏನ್ ಹೇಳ್ತಾರೆ, ಬೆರಣಿ ಕುಳ್ಳು ಬಿಡ್ತಿಯಾರ. ಅವು ಮಾಡೋರು ಒಂದೊಂದು ಇಷ್ಟ ಎತ್ತರ ಕುಳುಬಾನ, 1 ತಿಂಗಳು ತನ ಕಾಸೋರು. ನಮ್ಮಮ್ಮ ಎಲ್ಲ ಮೈ ಪೈ ಎಲ್ಲ ಮೊಳಕಾಲು ಬಾಯಿ ಎಲ್ಲ ಕಾಸನು ಹಾಕಿರಿ. ಅದ್ರಿಂದ ನಾವು ಇಷ್ಟ ಆರೋಗ್ಯ ನೋಡ್ರಿ. ನಮ್ಮಮ್ಮ ಅವಾಗಂತೇಳಿ ಏನ್ ಕಾಸ್ತಿ ಬಿಡವ, ಏನ್ ನೀರ್ ಹಾಕ್ತಿ ಅಂತಿದ್ದೇವ್ ನಾವು. ಈಗೇನ್ ಕಂಡ್ಯವ, ಮುಂದೆ ನೆನೆ ಸೊಳಕತ್ತೀರಿ ನನ್ಗ ಅನ್ನಕ್ಕೆ ನಮ್ಮವ್ರು. ಅದು ಈಗ ದ್ಯಾಸ ಬರಕತ್ತೀರಿ ನಮ್ಗ ಅಲ್ವಾ? ಇವಾಗ ಗೊತ್ತಾಗುತ್ತೆ ನಮ್ಗ. ಅಮ್ಮ ಹೇಳಿದ ಅದಕ್ಕ ಹೇಳ, ಇಷ್ಟ ಆರೋಗ್ಯ ಇರ್ತೀವಿ, ಚೆನ್ನಾಗಿ ಮಾಡ್ಯಾಳ. ತಿನ್ನಕ್ಕೆಲ್ಲ ಏನ್ ಕೊಡ್ತಿದ್ರು? ತಿನ್ನಕ ಮೊದಲು ಕೊಬ್ಬರಿ ನೀರ್ ಹಾಕನ ಕೊಬ್ಬರಿ ಕೊಡವ್ರಿ, ಕೊಬ್ಬರಿ ತುಪ್ಪ ತಿಂದು ಅದು ನೀರ್ ಕಾಸ್ಕೊಂಡ್ ಮಕ್ಕಳ್ಮ್ಯಾಗ ಏನು ಬಿಸಿದು ಮಾಡಿ ಕೊಡೋರು. ಏನು ಉಪ್ಪಿಟ್ಟಾಗ್ಲಿ ಅನ್ನ ಆಗ್ಲಿ, ಅಂದ್ರ ರೊಟ್ಟಿನೇ ಬಾಳ ನಮ್ಗ. ಜೋಳದ ರೊಟ್ಟಿ, ಬೆಳ್ಳುಳ್ಳಿ ಖಾರ, ತೊಗರಿ ಬೇಳೆ, ಸಪ್ಪನ್ ಬ್ಯಾಳಿ, ಇದನ್ನೇ ಕೊಡೋರು. ಈ ಬೆಳ್ಳುಳ್ಳಿ ಖಾರ ಹೆಂಗ್ ಮಾಡೋದು? ಅದೇ ಖಾರ ಬೆಳ್ಳುಳ್ಳಿ ಖಾರ ಅಂದ್ರೆ ಬೆಳ್ಳುಳ್ಳಿ ಜಜ್ಜಿ ಅದ್ರಾಗಿಟ್ಟು ಒಂದ್ ಸ್ವಲ್ಪ ಬಿತ್ತಲಂಗ ಉಪ್ಪು ಹಾಕಿ ಖಾರ ಹಾಕಿ ಅದನ್ನ ಪುಟ್ಟಿ ಇದ್ರ ಹಾಕೋರು. ಸಪ್ಪನ್ ಬ್ಯಾಳ್ಯಾಗ. ಸಪ್ಪನ್ ಬ್ಯಾಳೆ ಅಂದ್ರ ತೊಗರಿ ಬ್ಯಾಳಿ ರೀ, ಅದು ಕುದಿಸೋದ್ ಬರೀ ಉಪ್ಪು ಹಾಕಿ, ಮತ್ತೇನು ಹಾಕೋದಿಲ್ಲ, ಅದೇ ಉಣ್ಬೇಕು. ಬಾಳ್ ಟೇಸ್ಟ್ ಇರುತ್ತೆ. ಬಾಳ್ ಟೇಸ್ಟ್ ಇರ್ತದೆ ಅದು. ನಮ್ಮ ಅವ್ವ ಮಾಡಿದ್ರೆ ತುಂಬಾ ಟೇಸ್ಟ್. ಅಂದ್ರ ನಮ್ಗ 3 ತಿಂಗಳು ತನ ಬಿಸಿದೇ ಮಾಡಿಕೊಟ್ಟ. ಹೌದಾ? 3 ತಿಂಗಳು ತನ ಬಾಣೆತನ ಮಾಡಕ್ಕೆ ನಮ್ಮವ್ವ. ಖಂಡಿತ ನೋಡಿ, ಈಗ ನಮ್ ವೀಕ್ಷಕರಿಗೆ ಇದು ಗೊತ್ತಾಯ್ತು ಈಗ ಹೆಂಗೆ ಅದನ್ನ ನೋಡ್ಕೋಬೇಕು ಅಂತಾನು. ಒಂದ್ ಸ್ವಲ್ಪ ಕ್ಲೂ ನೀವೇ ಅದನ್ನ ಹೇಳ್ದಂಗಾಯ್ತು, ಟಿಪ್ಸ್ ಚೆನ್ನಾಗಿತ್ತು ಮಲ್ಲಮ್ಮ. ಬಟ್ ಬಿಗ್ ಬಾಸ್ ಮನೇಲಿ ನೀವು ಹೋದ್ ದಿನ, ಈಗ ಸುದೀಪ್ ಅವ್ರ ಹತ್ರ ಫಸ್ಟ್ ನೀವು ಮಾತಾಡಿದ್ರಿ, ಹೆಂಗ್ ಅನಿಸ್ತಿತ್ತು? ಫಸ್ಟ್ ಸುದೀಪ್ ಸರ್ನ ಮೀಟ್ ಆದಿ ಅಲ್ಲಿ ಮಾತಾಡಿದ್ರಿ, ಭಯ ಆಗ್ತಿತ್ತು? ಅಲ್ಲಿ ಬಾಗಿಲು ಬಲ್ಲಿ ಕುಂತಾಗ ಭಯ ಆಗ್ತಿತ್ತು. ಒಬ್ರು ಮಾತಾಡ್ ನೋಡಿ ಹೆಂಗ್ ಮಾತಾಡ್ಬೇಕಪ್ಪ, ಹೆಂಗಿಲ್ಲ ಅಂತ ಹಂಗೆ ಯೋಚನೆ ಮಾಡ್ತಿದ್ದೆ ರೀ. ಅಂತ ಒಳಗ್ ಹೋದಿನಲ್ರಿ, ಧೈರ್ಯ ಬಂತು. ಕರ್ಕೊಂಡು ಹೋದ ನೋಡ್ರಿ ಮ್ಯಾಲ್ಗಡೆ ವಿಮಾನಗತಿ ಬಿಡ್ತಾರ ನೋಡ್ರಿ. ಅದು ಮುಂದ್ ಹೋಗ್ತಾ ನಾವ್ ಹಿಂದಿಂದ ಹೋಗ್ತೀವಲ್ಲ, ಅಲ್ಲಿ ಒಳಗ್ ಕಾಲಿಟ್ರು ಕುಂತ ಧೈರ್ಯ ಬಂತು. ಮಾತಾಡಿದ್ವಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ಹೌದು, ನಿಜವಾಗ್ಲು ತುಂಬಾ ಖುಷಿ ಆಯ್ತು ನೀವು ಮಾತಾಡೋದು. ಯಾಕಂದ್ರೆ ಯೋಚನೆ ಮಾಡಿ ಮಾತಾಡಲ್ಲ ನೀವು, ಆದ್ರೆ ಮಾತಾಡೋ ಪ್ರತಿ ಮಾತು ತುಂಬಾ ಇಷ್ಟ ಆಗುತ್ತೆ ಜನರಿಗೆ. ನಮ್ಗೆ ಏನ್ ಬಾಯಿಗೆ ಬರ್ತದ ಅದನ್ನೇ ಮಾತಾಡ್ಬಿಡೋದು. ಅದಕ್ಕೆ ನೋಡಿ ಸುದೀಪ್ ಅವ್ರಿಗೂ ನೀವಂದ್ರೆ ಎಷ್ಟು ಇಷ್ಟ ಆದ್ರಿ. ಇಷ್ಟ ಆಯ್ತು. ಹೌದು. ಮನೆ ಒಳಗಡೆ ಹೋದ್ರಿ, ಮನೆ ಒಳಗಡೆ ಹೋದ್ಮೇಲೆ ನಿಮ್ಗೆ ತುಂಬಾ ಯಾರು ಇಷ್ಟ ಆದ್ರು ಮನೆ ಒಳಗಡೆ? ತುಂಬಾ ಅಂದ್ರೆ ಎಲ್ಲರೂ ಇಷ್ಟನೇ ರೀ ನನಗೆ. ಎಲ್ಲಾರು ಇಷ್ಟಾನೇ? ಎಲ್ಲಾರು ಇಷ್ಟನೇ. ನಿಮ್ ಮಗ? ಎಲ್ಲ ಮಗನೂ ಇಷ್ಟ, ಮೊಮ್ಮಗಳೂ ಇಷ್ಟ, ಗಿಲ್ಲಿನೂ ಇಷ್ಟ, ಎಲ್ಲರೂ ಇಷ್ಟ. ಎಲ್ಲರೂ ನನ್ ಚೆನ್ನಾಗೇ ನೋಡ್ಕೊಂಡ್ರು. ಹೌದು. ಅಲ್ಲಿ ನೀವ್ ಅಡ್ಗೆ ಮಾಡ್ಕೊಡ್ತಿದ್ರೆ, ಏನ್ ಅಡ್ಗೆ ಮಾಡಿದ್ರಿ ಬಿಗ್ ಬಾಸ್ ಮನೆಯಲ್ಲಿ? ಚಪಾತಿ ಮಾಡೋದು, ಪಾತ್ರೆ ತೊಳೆಯೋದು, ಅನ್ನ ಸಾರ ಹಾಕಿ ಜಾನ್ವಿ ಮಾಡ್ತಿದ್ರು. 2 ಟೀಮ್ ಮಾಡಿದೇವಲ್ರಿ, 2 ಟೀಮ್ ಒಳಗೆ ಒಂದಿನ ಅವ್ರು ಮಾಡೋದು, ಒಂದಿನ ನಾವ್ ಮಾಡೋದು.
ನಾ ಚಪಾತಿ ಮಾಡಕ್ಕಿ ಹಿಟ್ ನಾದಿ ರಕ್ಷಿತಾ ಬೇಯಿಸಕ್ಕಿ ಸುಡಕ್ಕಿ 3 ಹಂಚಿಟ್ಟು ಆ ಜಾನ್ವಿ ಏನದ ಅನ್ನ ಸಾರು ಮಾಡಕ್ಕಿ ಒಂದಿಬ್ರು ಪಾತ್ರೆ ತೊಳೆಯವ್ರು ಉಳ್ಕದಾರ ಎಲ್ಲರೂ ಬಾತ್ರೂಮು ಅದು ಹಾಲು ಬೆಡ್ರೂಮು ಎಲ್ಲರೂ ಗಂಡ್ ಮಕ್ಳು ಕ್ಲೀನ್ ಮಾಡೋದು ಮುಂಚೆಗೆ ಒಂದೊಂದು ವಾಳ್ಸ್ಬೇಕು ನೋಡು. ಚೆನ್ನಾಗಿ ಜನನು ಇದ್ರಲ್ಲ ಜಾಸ್ತಿ ಇದ್ರಲ್ಲ ಕ್ಯಾಪ್ಟನ್ ಅದಾರ ಏನ್ ಹೇಳ್ತಾರ ಅದು ಮಾಡ್ಬೇಕು ಮಾಡ್ಬೇಕು. ಮಾತ್ರ ಬೋರ್ ಆಗ್ತಿರ್ಲಿಲ್ವಾ ಮನೆಯಲ್ಲಿ? ಈ ಬೋರ್ ಏನಿಲ್ಲ ರೀ, ಏನಿಲ್ವಾ? ಅಲ್ಲಿ ಟೈಮ್ ಹೋಗೋದು ಗೊತ್ತಾಗ್ತಿಲ್ಲ. ಹೌದಾ? ಟೈಮ್ ಇಲ್ಲ ಏನು ಇಲ್ಲ ಅಲ್ಲಿ. ಹೊತ್ತು ಮುಳುಗಿದ್ ಗೊತ್ತಾತಿಲ್ಲ, ಹೊತ್ತು ಹೊಂಟ್ರ ಗೊತ್ತಾಗ್ತಿದ್ದಿಲ್ಲ ಅಲ್ಲಿ. ಟೈಮ್ ಹೋದೇ ಗೊತ್ತಾಗ್ತಿದ್ದಿಲ್ಲ. ಅಂದ್ರೆ ಒಂಥರ ಖುಷಿ. ಮತ್ತೆ ನಿಮ್ ಮನೆ ಒಳಗಡೆ ಬರ್ಲಾಕ ಕಷ್ಟ ಆಯ್ತು. ನಂಗ್ ಗೊತ್ತಾಯ್ತು ಏನ್ ಗೊತ್ತಾ, ಲಾಸ್ಟಿಗೆ ವಿಟಿ ಆಗ್ತಾರಲ್ಲ, ಮಲ್ಲಮ್ಮ ಯು ಆರ್ ಸೇಫ್ ಅಂತ ಅಂದಾಗ ನೀವ್ ಒಂದ್ಸಲ ಕುಣ್ದಾಡು. ಹಂಗಾದಾಗ ಕುಣ್ದಾಡೋದು. ಆಮೇಲೆ ಸನ ಆದಾಗಂದ್ರು ಏನ್ ಬರ್ತದ ಏನಿಲ್ಲ ಮನಸ್ಸಿನಲ್ಲಿ ಭಯ ಹುಟ್ಟದು. ಫುಲ್ ಭಯ ಆಗ್ಬಿಡ್ತಿದ್ದ. ಶನಿವಾರ ಸನಿಯಾಕ್ ಬತ್ತಂದ್ಗಂದೆ ಭಯ ಹುಟ್ಟಿ ಬಿಡೋದು. ಶನಿವಾರ ಬಂತು ಅಂದ್ರೆ ಭಯ ಹುಟ್ಟು ಬಿಡೋದು. ಬಟ್ ಎಷ್ಟ್ ಚೆನ್ನಾಗಿ ಯಾರು ಕಾವ್ಯ ಕಳಿಸ್ತಾರಂತಾರ ನೋಡ್ರಿ. ಹೌದಾ? ಯಾಗಳ ಹೇಳಕತ್ತಿರಲ್ಲ ಇದ್ರಾಗ ಏನೋ ಬೆಳ್ಳುಳ್ಳಿ ಮುರ್ತಾ ಹೊರಗಿನ ನಿಶಿ ಅವ್ರ ಮುಂದೆ ಹೇಳ್ಬಾರ್ದು ಅಂತಿದ್ರಲ್ಲ. ಅದು ಕಲರ್ಸ್ ಕನ್ನಡದ ಪ್ರೋಮೋದಲ್ಲಿ ಹೇಳಿದ್ದಲ್ಲ, ಅದು ಕಾವ್ಯನ ಹೋಗು ಅಂತ ಹೇಳಿದಲ್ಲ ಅನ್ಸುತ್ತೆ. ಅವ್ರ ಮನೆಯವ್ರ ಕಳಿಸ್ತಾರಂತ ಅಂದ್ರು ಒಬ್ರು ವಿಡಿಯೋದಲ್ಲಿ. ವಿಡಿಯೋ ಅವ್ರ ತಮ್ಮ ಏನೋ ಹೇಳಿದ್ನಂತ ಹೊರಗಿನ ವಿಚಾರ ಹೇಳ್ಬಾರ್ದಂತ ಎಲ್ಲರಿಗೂ ಹೇಳಿ ಕಳಿಸ್ತಾರತ್ತ ಅವ್ರ ಫ್ಯಾಮಿಲಿ ಅವ್ರಿಗೆ. ಹೌದು, ಏನೋ ಹೇಳಿದ್ನಂತ. ಅವ್ರ ಏನ್ ಹೇಳಿದ್ರು ಅಂದ್ರೆ ಕಾವ್ಯನ ಇದಾರಲ್ಲ ತಮ್ಮ, ಅವ್ರು ಹೇಳಿದ್ರು ನೀನು ಗಿಲ್ಲಿ ಜೊತೆನೆ ಇರು, ತರ ಜಗಳ ಯಾಕೆ ಆಡ್ತೀಯ ಅಂತ ಆ ವಿಚಾರ ಎಲ್ಲ ಹೊರಗಿನ ವಿಚಾರ ಹೇಳಿದ್ರು. ಹೇಳ್ಬಾರ್ದಂಗ, ಹಂಗ ಹೇಳ್ಬಾರ್ದು. ಮನೆಯಿಂದ ಓದೋರು ಅದನ್ನ ಹೇಳ್ಬಾರ್ದು. ಚೆನ್ನಾಗಿ ಆಡ್ತೀರಿ ಎಲ್ಲರೂ ಚೆನ್ನಾಗಿ ಆಡ್ರಿ ಅಂತ ಹೇಳ್ಬೇಕು. ಹೌದು, ಅದೊಂದು ತಪ್ಪು ಮಾಡ್ಬಿಟ್ಟು ಇವಾಗ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಇವತ್ತು ಇಲ್ಲಾಂದ್ರೆ ನಾಳೆ ಕಳಿಸ್ತಾರ. ನಾಳೆ ಶನಿವಾರ ಅಲ್ಲ. ಒಬ್ಬ ವಿಡಿಯೋದಾಗ ಮಾತ್ರ ಹಂಗೆ ಅಂತ ನೋಡು. ನೋಡಕತ್ತಿದ್ನಲ್ಲ ಅಂತ. ನೀವ್ ನೋಡಿದ್ರ ವಿಡಿಯೋದಲ್ಲಿ ಏನೇನೋ ಹೇಳ್ತಾರೆ, ಎಷ್ಟು ಬರುತ್ತಲ್ಲ, ಏನೆಲ್ಲ ಬರುತ್ತೆ ವಿಡಿಯೋದಲ್ಲಿ. ನೀವಂತದ್ ಯಾವ್ದೆಲ್ಲ ವಿಡಿಯೋಸ್ ನೋಡಿದ್ರಿ ಬಿಗ್ ಬಾಸ್ ಬಗ್ಗೆ? ಈಗ ಇದೊಂದು ನೋಡಿದ್ರಿ, ಹೌದು. ಬೇರೆ ಯಾವ್ದೆಲ್ಲ ವಿಡಿಯೋ ನೋಡಿದ್ರಿ? ನಿಮ್ದು ಯಾವ್ದಾದ್ರು ನೋಡಿದ್ರ ಟ್ರೋಲ್ ಮಾಡಿ? ನೋಡಿದಾರೆ. ಯಾವ ನೋಡಿದ್ರಿ? ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡಿದ್ದು, ಆತ ಇದ್ರ ಮೇಲೆ ನಡೆದದ್ದು, ನಾನು ಆಟ ಆಡಿದ್ದೆ ಚೆಂಡಿಂದು. ಮತ್ತೆ ಇದು ನಿಮ್ದು ರಕ್ಷಿತಾ ಮತ್ತೆ ನಿಮ್ದು ಮಾತು? ಅದನ್ನ ನೋಡಿದೇವ್ರಿ, ಎಲ್ಲ ನೋಡ್ರಿ ವಿಡಿಯೋಗಳು. ಎಲ್ಲಾ ವಿಡಿಯೋಗಳು ನೋಡಿದ್ರ? ಚೆನ್ನಾಗಿತ್ತು. ಈಗ ಧ್ರುವಂತ್ ಮತ್ತೆ ರಕ್ಷಿತಾದೊಂದು ಡ್ಯಾನ್ಸ್ ಇತ್ತು, ಅದು ನೋಡಿದ್ರ? ಯಾವಾದ್ರಿ ಅದನ್ನ ನೋಡಿಲ್ಲ. ಇಬ್ರದ್ದು ಡ್ಯಾನ್ಸ್ ತಕದಿಮಿ ಅಂತ ತೋರಿಸ್ತಾನ ಹಂಗೆ, ಅವಾಗ ಹಂಗೆ ಮಾಡಿ ತೋರಿಸ್ತಾರೆ. ಅದೆಲ್ಲ ಟ್ರೋಲ್ ಮಾಡಿದಾರೆ ನಮ್ಮ ಫುಲ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಟ್ರೋಲ್ ಮಾಡಿದಾರೆ ಆ ವಿಡಿಯೋ. ಡ್ಯಾನ್ಸ್ ರಾ ಅಂತೆಲ್ಲ ನೋಡಿದೀರಾ? ಅದನ್ನ ನೋಡಿ ಡ್ಯಾನ್ಸ್ ನೋಡಿದೀರಾ? ರುದ್ರಂತ್ರ ಕೂಡ ಅಲ್ಲ, ಅದು ಬಾತ್ರೂಮ್ ಅಲ್ಲಿ ಮಾಡಿದ್ರ ಆಕಿ ಹೋಗಿ. ಹೌದೌದೌದೌದು. ಅದು ಅದಕ್ಕಿಂತ ಮುಂಚೆ ಸುಮ್ನೆ ಹೇಳಿದಲ್ಲ ಅದು ಡ್ಯಾನ್ಸ್ ಅಂತ, ಡ್ಯಾನ್ಸ್ ಮಾಡಿದಾರೆ ಅಂತ ಹೇಳಿದ್ ಸುಮ್ನೆ ಅಲ್ವಾ? ಅಶ್ವಿನಿ ಮತ್ತು ಜಾನ್ವಿ ಹೇಳಿರೋದಲ್ವಾ ಅದು? ಅಲ್ಲಿ ಮಾಡಿದ್ರು ಮಾಡಿದ್ರ? ಅದ್ ವಿಡಿಯೋನು ತೋರಿಸಿದ್ರಲ್ಲ. ನಾನು ಯಾವ್ದು ಹೇಳಿದ್ ಗೊತ್ತಾ, ಇನ್ನೊಂದು ಇವಾಗ ಇವ್ರಿಬ್ರು ಜಗಳ ಆಡ್ತಾರಲ್ಲ, ಅದಕ್ಕೆ ಇವರೆಲ್ಲ ಹಾಡ್ ಹಾಕಿ ಡ್ಯಾನ್ಸ್ ತೋರಿಸ್ತಿದಾರೆ ಗೊತ್ತಾ? ಅದನ್ನ ನೋಡಿಲ್ಲ. ಇರ್ಲಿ ಬಿಡಿ. ಹಾಗೆ ಖುಷಿ ಆಯ್ತು ನಿಮ್ಗೆ. ಈಗ ಮಲ್ಲಮ್ಮ, ನಾನು ಒಬ್ಬೊಬ್ಬರ ಹೆಸರು ಹೇಳ್ಕೊಂಡ್ ಹೋಗ್ತೀನಿ, ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ. ಏನ್ ಅನ್ಸುತ್ತೆ ಅದನ್ನೇ ಹೇಳ್ಬೇಕು. ಇಲ್ಲ ನಾವ್ ಏನ್ ಸರಿ. ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಅವಳು ಒಳ್ಳೆ ಮನುಷ್ಯ, ಚೆನ್ನಾಗಿ ಅದು ನಮ್ ಕೂಡ ಮಾತ್ರ ಚೆನ್ನಾಗಿ, ಯಾರು ಕೂಡ ಹೆಂಗಾರ ಗೊತ್ತಿಲ್ಲ, ನಮ್ ಕೂಡ ಚೆನ್ನಾಗಿದ್ರ, ಒಳ್ಳೆ ಮನುಷ್ಯರ ಅವ್ರು. ಜಾನ್ವಿ ನಾಕಿನ ಚೆನ್ನಾಗಿದ್ರು, ಬಾಳ ಚೆನ್ನಾಗಿದ್ರು. ಧ್ರುವಂತ ಅವ್ನ್ ಕೂಡ ನನ್ ಕೂಡ ಚೆನ್ನಾಗಿದ್ದ ಬಿಡ, ಎಲ್ಲ ಆಟ ಹೇಳ್ಕೊಡ್ತಿದ್ದ. ರಕ್ಷಿತಾ ಆಕಿನೂ ಕ್ಲೋಸ್ ನನ್ ಕೂಡ. ನಾವು ಜಳಕ ಮಾಡಿದ್ರೆ ಇಬ್ರು ಒಮ್ಮೆ ಹೋಗೋ ರೂಮ್ ನಲ್ಲಿ. ಆಕಿನ ಬೇನ್ ನಾವು ಉಜ್ಜಕ್ಕಿ, ನನ್ ಬೇನ್ ಆಕಿ ಉಜ್ಜಕ್ಕಿ. ತಲಿ ಶಾಂಪ ತೊಳ್ಕೊಂಡ್ರೆ ಆಕಿ ತಲಿಗೆ ನಾ ತೊಳಕಿ, ನನ್ ತಲೆಗೆ ಆಕಿ ತೊಳಕಿ. ನಮ್ಮ ಅಜ್ಜಿ ಕೂಡ ಹಿಂಗೆ ಮಾಡ್ತಿದ್ವಿ ನೋಡ, ಅಜ್ಜಿ ಅನ್ನಕ್ಕಿ. ಹೌದಮ್ಮ, ನಾವು ಮೊಮ್ಮಗಳು ಹಿಂಗೆ ಮಾಡ್ತಿದ್ರು, ನಾನ್ ಅನ್ನಕ್ಕಿ. ಅಂದ್ರ ಇಬ್ರು ಕೂಡ ಹೋಗ್ತಿದ್ದೆ ಒಮ್ಮಲಿಗೆ ಬಾತ ಜಳಕ ಮಾಡಲ್ಲ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆದ್ರೂ ಇಬ್ರು ಆತಟ್ಟೆ, ಸ್ನಾನಕ್ ಹೋದ್ರೆ ಅಲ್ಲೇ ಮಾಡ್ತೇವೆ. ಅಷ್ಟು ಚೆನ್ನಾಗಿದ್ರಿ. ಅವಳು ಹಿಂದೊಂದು ಮುಂದೊಂದು ಮಾತಾಡವಳಲ್ಲ ಅಲ್ವಾ? ನಿಜ. ಅಷ್ಟು ಖುಷಿ. ಬೇರೆ ಏನು ನೀವು ರಕ್ಷಿತಾ ಅಲ್ಲಿ ಜಾಲಿ ಮಾಡಿದೀರಾ? ನೆನ್ಪಿದ್ಯಾ ಬೇರೆ ಏನಾದ್ರು? ಊಟ ಮಾಡುವಾಗ ಮತ್ತೆ ಆತಟ್ಟೆ ಕೂತ್ಕೊಂತಿದ್ದೇವ್ರಿ. ಎಲ್ಲೇನು ಕೂತರ ಅಲ್ಲಿ ಮ್ಯಾಲ ಹೋಗಿ ತಟ್ಟೆ ಕುಂದಿರ್ತಿದ್ದೆವು, ಸಿಂಪಲ್ ಕುಂದಿರ್ತಿದ್ದೆವು, ಡ್ಯಾನ್ಸ್ ಮಾಡ್ತಿದ್ದೆವು. ನಾನ್ ಕಲ್ಸಕ್ಕಿ ಹಿಂಗ್ ಮಾಡ್ಬೇಕ ಅಜ್ಜಿ, ಹಿಂಗ್ ಮಾಡ್ಬೇಕ ಅಜ್ಜಿ. ನೀವೊಂದು ಆಟ ಆಡ್ತಿದ್ರಲ್ಲ, ನೀವ್ ಓಡೋದು ಅವ್ರು ಹಿಡಿಯೋದು, ಅವ್ರು ಓಡೋದು ನೀವು ಹಿಡಿಯೋದು, ಅದು
ಯಾರ್ ಜಿಗ್ರು ಓಡ್ತಾರ ಅನ್ನತ್ತ ಏನು ಓಡಕತ್ತಿದ್ರಿ ಬಿಡಿ ಮಲ್ಲಮ್ಮ. ಅಲ್ಲಿ ಒಳಗಡೆ ಅಲ್ಲ ಓ ಲಾಸ್ಟಿಗೆ ನಮ್ಗೆ ಸುಸ್ತಾಗ್ತಿರೋ ಅಂತ ಅನ್ಸ್ತಿತ್ತು, ಹಂಗ್ ಓಡ್ತಿದ್ರಿ ನೀವು ಇಬ್ರು, ಓಡ್ಸೋದಂತೆ ಹಿಡಿಯೋದಂತೆ. ಚೆನ್ನಾಗಿತ್ತು. ಎಸ್, ರಕ್ಷಿತಾ ಶೆಟ್ಟಿ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಗಿಲ್ಲಿನೂ ಇಷ್ಟ, ಅವನು ಇಷ್ಟ. ನನ್ನ ಕೂದಲು ಒಣಗ್ಸವ, ನಾನು ಮೇಕಪ್ ಮಾಡ್ತೀನಿ ಬಾ ಮಲ್ಲಿ ಮಲ್ಲಿ ಅನ್ನವ. ಮಲ್ಲಿ ಅಂತಿದ್ರ? ಮಲ್ಲಿ ಮಲ್ಲಿ ಅಂತಿದ್ದ ಅವ, ಮಲ್ಲಿ ಮಲ್ಲಿ ಅಂತಿದ್ದ, ನಾ ಗಿಲ್ಲಿ ಗಿಲ್ಲಿ ಅಂತಿದ್ದೆ. ಚಂದ ಚಂದ ಚೆನ್ನಾಗಿ ಮಾತಾಡ್ಸ. ಹೌದು. ಆದ್ರೆ ನಾನು ಏನೋ ಜಗಳ ಮಾಡಿದ್ರು ಮನ್ಸಲ್ಲಿ ಇಟ್ಕೊತಿದ್ದಿಲ್ಲ. ಇಲ್ಲ ಇಲ್ಲ, ಹಂಗೆ ಮಾತಾಡ್ಸ, ಮಲ್ಲಿ ಮಲ್ಲಿ ಬಾ ಅಂತ. ಹೊರಗಡೆ ಹಾಕ್ತೀನಿ ಬಾ ಅಂತ ಹೆಣಲ್ ಹಾಕೊಮ್ಮ. ಏಯ್ ಬಿಡು ನನ್ಗೆ ಹೆಣಲು. ಏನೇನು ಹೆಣಲು? ಇವು ಹೆಣಲ್ ಹಾಕ್ತಾರಲ್ಲ ಹಿಂಗೆ 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 ಕೂದ್ಲು ಕಟ್ಟೋದು. ಮುಟ್ಟಿದ್ರು ಕೂದಲು ಕಟ್ಟದ ಮಳೆ ಬಿಡು ಅಂತೇಳಿ ಬಿಚ್ಚಿದೆ. ಮತ್ತೆ ಇಲ್ಲ ಮಲ್ಲಿ ಇಲ್ಲ ಮಲ್ಲಿ ಚೆನ್ನಾಗಿರ್ತದಂತ ನಾವು ಹಾಕ್ತಿದ್ರಾ ಗಿಲ್ಲಿ? ಹಾಕ್ತಿದ್ದ ಒಂದ್ಸಲ ಹಾಕ್ಯಂದಿ. ಹಾಕೊಂಡಿದ್ದೀರಾ? ಚೆನ್ನಾಗ್ ಹಾಕ್ತಾರ? ಚೆನ್ನಾಗ್ ಹಾಕ್ತಾನ. ಹಂಗಂದ್ರೆ ಪ್ರಾಕ್ಟೀಸ್ ಆಯ್ತು ಬಿಡಿ ಗಿಲ್ಲಿಗೆ ಇನ್ ಮುಂದೆ ಅಲ್ವಾ? ಎಸ್, ಗಿಲ್ಲಿ ಈಗ ನೋಡಿ ಹೊರಗಡೆ ಫುಲ್ ಗಿಲ್ಲಿದೆ ಹವಾ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಖುಷಿ ಅನಿಸ್ತಾರೆ. ಖುಷಿ ಎಲ್ಲರೂ ಯಾರವ ಇದ್ರು ಎಲ್ಲರೂ ಖುಷಿನೇ ಅಲ್ವಾ? ಯಾರನ್ನ ಗೆದ್ದು ಬರ್ರಿ, ಎಲ್ಲರಿಗೂ ಗೆದ್ದು ಬರ್ರಿ ಅಂತ ಆಶೀರ್ವಾದ ಮಾಡಿ ಬಂದಿನ್ರಿ. ಹೌದು, ಬರಾಕ್. ಗಿಲ್ಲಿ ಮನೆಯಲ್ಲಿ ಒಂದೊಂದು ಹಾಡು ಹೇಳ್ತಿದ್ರು, ಅದೆಲ್ಲ ನೆನ್ಪಿದ್ಯಾ? ಯಾವ್ದಾದ್ರು ಒಂದು ಹಾಡು? ಅದೇನೋ ಹೇಳ್ತಿದ್ರಿ, ಏನ ಚಿಕ್ಕವ ಚಿಕ್ಕವ ದೋಸೆ ಕೊಡು, ದೊಡ್ಡವ ದೊಡ್ಡವ ಏನಾನ ಚಟ್ನಿ ಮಾಡು, ಅದು ಇದು ಹೇಳ್ತಿದ್ದಾರೆ. ಚಿಕ್ಕವ ಚಿಕ್ಕವ ದೋಸೆ ಕೊಡು, ದೊಡ್ಡವ ದೊಡ್ಡವ ಚಟ್ನಿ ಕೊಡು, ನಮ್ಮಪ್ಪ ರಾಜ, ನಮ್ಮಪ್ಪ ರಾಜ, ಕೊತ್ತಂಬರಿ ಬೀಜ, ಸಾರಿಗೆ ಸೊಪ್ಪು, ದೊಡ್ಡವ ಮಾಡ್ತಾವ ತಪ್ಪು. ಅವ್ರಿಗೆ ಕಿತಾಪತಿ ಹೆಂಗಸ್ರನ್ ಜಾನಗಿ ಚಿನ್ ಮೇಡಮಗ ಹಿಂಗೆ. ಅದ್ ಹೆಂಗೆ ಅಂದ್ರೆ ಗಿಲ್ಲಿಂಗ್ ಕೂತಿದ್ರೆ, ಏ ಕಿತಾಪತಿ ಹೆಂಗ್ಸ್ರೆ, ಕಿತಾಪತಿ ಹೆಂಗ್ಸ್ರೆ. ಬಿಗ್ ಬಾಸ್ ಮನೆಯಲ್ಲಿ ಇಬ್ರು ಕಿತಾಪತಿ ಹೆಂಗಸ್ರ ನಾವು. ಪಾಪ ಅವರು ಸಿಟ್ಟಿಗೆ ಹಚ್ಕೊತಿದ್ರು. ಆದ್ರೆ ಹೊರಗಡೆ ಇದ್ದವ್ರಿಗೆ ಅದು ಎಷ್ಟು ಕಾಮಿಡಿ ಅನ್ಸ್ತಿತ್ತು ಅಂದ್ರೆ, ಬಾಳ್ ಮಜಾ ಇತ್ತು. ನಗಾಡೋರಲ್ಲ, ಬಿದ್ದು ಬಿದ್ದು ನಗೋರು. ಮತ್ತೆ ಹೇಳೋದೆಲ್ಲ ಅಂದ್ರೆ ಬೇಗ ಜನರಿಗೆ ಕನೆಕ್ಟ್ ಆಗ್ತಿತ್ತು. ಇವಾಗ ನೀನು ಏನು ಮತ್ತೊಂದೇನು ಇತ್ತು, ನೀನ್ ಹೊರಗೆ ಹೋಗೋದ್ ಪಕ್ಕ ಅಂತ, ಏನು ಡಮಲ್ ಡಿಮಿಲ್ ಡಕ್ಕ, ನೀನ್ ಈ ಸರಿ ಹೊರಗೆ ಹೋಗೋದ್ ಪಕ್ಕ ಅಂತ ಏನೋ ಒಂದು ಆ ಥರದ್ದೆಲ್ಲ ಇಲ್ಲಿ ಡೈಲಾಗ್ ಎಲ್ಲ ಹೊಡಿತಿದ್ರು. ಯಾರಿಗೆ? ಬೇರೆಯವ್ರಿಗೆ. ಅಶ್ವಿನಿ ಗೌಡ ಎಲ್ಲ ಡಮಿಲ್ ಡಿಮಿಲ್ ಡಕ್ಕ, ನೀವ್ ಹೊರಗೆ ಹೋಗೋದ್ ಪಕ್ಕ ಅಂತ. ಏನೇನಂತ ನಾವ್ ನಂದದ ಬ್ಯಾಸ ಬರಲ್ಲ ಅಲ್ವಾ? ಅದೆಲ್ಲ ಹೆಂಗ ಐಡಿಯಾ ಹೊಳಿತದ ನೋಡ್ರಿ. ಅದ್ ಏನೋ ಒಂದ್ ಇಟ್ಟು ಬಿಡ್ತಾನೆ ಅವ್ರಿಗೆ, ಯಾರಿಗೇನು ಮಾತು ಅಲ್ವಾ? ಅಲ್ಲೇ ಮಾತಾಡಂಗಿಲ್ಲ, ಆಮೇಲೆ ಮಾತಾಡಂಗಿಲ್ಲ, ಗಪ್ಪಿನೇ ಆಗ್ಬೇಕು ಅವ್ರು. ಗಪ್ಪಿನೇ ಆಗ್ಬೇಕು. ಬಿದ್ದು ಬಿದ್ದು ನಗದು ನಿಜ ಮಾತಿಗೆ. ನಿಜ ನಿಜ. ಒಳಗಿನವ್ರು ಯಾಟ್ ನಗ್ತಾರ, ಮತ್ತೆ ಹೊರಗಿನವ್ರು ಎಷ್ಟು ನಗ್ಬೋದು ಅಲ್ವಾ? ಅದು ಗಿಲ್ಲಿ ಎಲ್ರಿಗೂ ಫೇವ್ರೇಟ್ ಇವಾಗ. ಫೇವ್ರೇಟ್ ನಂಗೆ ಯಾರಿಗೆ ಬರಲ್ಲ ಬಿಡ್ರಿ ಮಾತಲ್ಲಿ ಅಲ್ವಾ? ಯಾ ಮಕ್ಕಂಡ್ರು ಕಾಮಿಡಿ, ಅದನ್ನು ಕಾಮಿಡಿ, ಇದನ್ನು ಕಾಮಿಡಿ. ಮಕ್ಕಂಡ್ರ ಸಮಯಕ್ಕೆ ಹಿಂಗೆ ಎದ್ದೆದ್ ನೋಡ, ಮಲ್ಲಿ ಇನ್ನ ಮನಿಗಿಲ್ಲ ಅನ್ನೋ. ಅದಕ್ಕೆ ನೀವೇನ್ ಹೇಳ್ತಿದ್ರಿ? ಗಿಲ್ಲಿ ನಾ ಮಲ್ತೀನಿ ಬಿಡಮ್ಮ ಅಂತನ? ಅವ್ರು ತೆಳಗಿತ್ತು, ನಮ್ದ ಕಡಿಮೆ ಆಗಿತ್ತು. ಗೋಣಿ ಎತ್ತೆತ್ತಿ ಮಲ್ಲಿ ಇನ್ನ ಮನಿಗಿಲ್ಲ ಅನ್ನೋ. ಹೆಂಗಂತಿದ್ರು? ಮಲ್ಲಿ ಉಂಡಿಯಾ, ಮಲ್ಲಿ ಬಂದ್ರ ಹೆಂಗೆ, ಹಂಗೆಲ್ಲ ಅಂತಿದ್ರ? ತುಂಬಾ ಖುಷಿ, ಮನೇಲಿ ಇದ್ದಂಗೆ ಆಗ್ತಿತ್ತು ಅಲ್ಲ ನಿಮಗೆ? ಮನೆಯಲ್ಲಿ ಇದ್ದಂಗೆ ಆಗ್ತಿತ್ತು, ತುಂಬಾ ಖುಷಿ. ರಾಶಿಕಾ ನೆನ್ಪಾಯ್ತಾ? ರಾಶಿಕಾ ಹಾಳಲ್ರಿನ, ಅವಳು ಆಟ ಆಡ್ತಾಳ, ನಮ್ ಕೂಡ ಚೆನ್ನಾಗಿದ್ರು ಬಿಡ್ರಿ ಎಲ್ಲಾರು ಚೆನ್ನಾಗಿದ್ರು. ಸೂರಜ್ ನೀವು ಬಂದ್ಮೇಲೆ ಬಂದಿರೋದು ಬಂದ್ರು, ಅವ್ರ ಮೂವರೊಮ್ಮೆ ಬಂದ್ರು. ರಘು, ಸೂರಜ್ ಮತ್ತೆ ರಿಷಾ. ಕಾವ್ಯ ಕಾವ್ಯನ ಚೆನ್ನಾಗಿ ಆಡ್ಬಿಡು. ಒಂದೆರಡು ಸಲ ಬಂದಳು ನನ್ನ ತಂಟ್ಯಾಕ, ಒಂದ್ಸಲ ಜಾಡ್ಸಿದ್ದೆ ಬಾತ್ರೂಮ್ ಜಲೆಗೆ. ನೋಡಿಬೇಕಲ್ಲ, ನೀವೇನ್ ಬಿಡಲ್ಲ ಬಿಡಿ ಮಲ್ಲಮ್ಮ, ಯಾಕೆ ಅಲ್ವಾ? ನಾವ್ ಯಾರಿಗೆ ಕೇರ್ ಮಾಡಿ. ಮತ್ತೇನು ಬರ್ಲಿಲ್ಲ ನನ್ ಚಂದ್ರಕ್ಕ. ಆಮೇಲೆ ಇಲ್ಲ, ವಿಷಯಕ್ಕೆ ಬಂದಿಲ್ಲ. ಇಲ್ಲ, ವಿಷಯಕ್ಕೆ ಬರ್ಲಿಲ್ಲ. ನಿಜ ನಿಜ. ಚಂದ. ಬೇರೆ ಯಾರು ಬಾಕಿ ಆದ್ರು? ಸ್ಪಂದನ ನನಗದಕ್ಕಿನ ಒಳ್ಳೆಕ್ಕಿನಿ. ಧನುಷನ್ ಒಳ್ಳೆವನೇ ಅವನು. ಇವಾಗ ಇಲ್ಲಿ ತನಕ ನಾನು ತುಂಬಾ ಜನರ ಇಂಟರ್ವ್ಯೂ ಮಾಡಿದ್ದೆ ಮಲ್ಲಮ್ಮ. ಈಗ ಜಾನ್ವಿ ಬಂದಿದ್ರು. ಇಲ್ಲ, ನಾನು ಅಲ್ಲಿ ಮಾತಾಡ್ಸಿದ್ದೆ. ಅಲ್ಲಿಗೆ ನೀವು ಹೇಳಿದ್ರಲ್ಲ ಕಲರ್ಸ್ ಇದೆ ಒಂದು ಆಫೀಸ್ ಇತ್ತಲ್ಲ, ಅಲ್ಲಿ ಮಾತಾಡ್ಸಿದ್ದೆ. ಮತ್ತೆ ಇವ್ರ ಹತ್ರ ಯಾರು ತುಂಬಾ ಜನ, ಅಭಿಷೇಕ್ ಚೆನ್ನಾಗಿ ಮಾತಾಡೋದು. ಕರಿಬಸಪ್ಪ, ಡಾಕ್ ಸತೀಶ್ ಮನೆ ಹೋಗಿದಾರಲ್ಲ ಇದಕ್ಕ ಪಾರ್ಟಿಗೆ. ಅದು ಫೇಲ್ ಆಗಿದ್ದಕ್ ಪಾರ್ಟಿ ಅಂತೆ. ಫೇಲ್ ಆಗಿದ್ ಪಾರ್ಟಿ ಕೊಟ್ಟ ನೋಡ್ರಿ. ಇಲ್ಲ, ಅವನೇ ಮಾಡ್ಸೇನ ಫೇಲು ಇದೆಂತ ನೋಡ್ರಿ. ನಾನು ನಗು ಅಂದ್ರೆ ನಗು ಬಂತು. ಏನ್ರಿ ಅಲ್ಲೇ ಹೋದಲೆ ಕೇಳಿ, ಏನ್ ಸರ್ ಏನು ಪಾಸ್ ಆದ್ರ ಪಾರ್ಟಿ ಕೊಡೋಕೆ ಒದ್ದಾಡ್ತಾರ. ಹೌದಿಲ್ಲ, ಕೊಡಲ್ಲ ಒಬ್ಬೊಬ್ರು. ಹೌದು,
ನೀವು ಇದ್ರ ಫೇಲ್ ಮಾಡಿಸ್ಕೆ ಪಾರ್ಟಿ ಕೊಡ್ತೇನೆ ನೀವೇ ಗಿರಟ್ ಬಿಡಂತೆ ನಾನು. ಏನಂದ್ರು ಅದಕ್ಕೆ? ನಕ್ಕು ನಗ್ಲಕತ್ತ, ಅವ್ ತಂದಿ ನಗ್ಲಕತ್ತ, ಮಗನ್ ನಗ್ಲಕತ್ತ. ಅದು 3 ಸಬ್ಜೆಕ್ಟ್ ಅಲ್ಲಿ ಫೇಲ್ ಅಂತ. ಫೇಲ್ ಅಂದ್ರೆ ನಮ್ಮ ಮನೇಲೆಲ್ಲ ಹೋಗಿತಾರೆ, ಫೇಲ್ ಆಗ್ಬಿಟ್ಯಾ ಅಂತ. ಅವ ನೋಡಿ ಹೀರೋ ಮಾಡ್ತಾನ, ದೊಡ್ಡ ಹೀರೋ ಮಾಡ್ತಾನ. ನಂಬರ್ 2 ಹೀರೋ ಅಂತೆ ಇಡೀ ದೇಶದಲ್ಲಿ. ಅದು ಪಾಸ್ ಆದ್ರೆ ಹೀರೋ ಮಾಡಕ್ ಆಗಲ್ಲ ಅಂತಾರೆ ಅಂತ ಹೇಳ್ತಾರೆ. ಪಾಸ್ ಆದ್ರೆ ಹೆಂಗ್ ಹೀರೋ ಆಗಲ್ಲ? ಇದೊಂದು ಚಿತ್ರ ಅಲ್ಲ ರೀ. ನೋಡಿ ಇಂಥದ್ದು ಇರುತ್ತೆ ನೋಡಿ, ನಾವ್ ಯೋಚನೆ ಮಾಡಕ್ಕೆ ಆಗಲ್ಲ ನೋಡಿ. ಪಾಸ್ ಆದ್ರೆ ಹೀರೋ ಆಗಕ್ ಆಗಲ್ಲ ಅಂತ, ಫೇಲ್ ಆದ್ರೆ ಹೀರೋ ಆಗ್ಬೋದು. ಅದಕ್ಕೆ ಇನ್ನೊಂದು ಈ ಸಲ ಫೇಲ್ ಆಗಿದಪ್ಪ, ಮುಂದಕ್ಕೆ ಪಾಸ್ ಆಗತ್ತೆ. ಮಲ್ಲಮ್ಮ ಹಂಗ ಅನ್ಬೇಡ ಅಂತಾನ ಸುತ್ತಿ ಸೇರು. ನೀವ್ ಹೇಳಿದ್ರ ಈ ಸರಿ ಹೆಂಗೋ ಫೇಲ್ ಆಗ್ಬಿಟ್ಟಿದ್ದಾನೆ, ಬೇಜಾರ್ ಮಾಡ್ಕೋಬೇಡಿ, ಇನ್ನೊಂದ್ಸಲ ಪಾಸ್ ಆಗ್ತಾನೆ ಅಂದ್ರ. ಪಾಸ್ ಆಗಪ್ಪ ಅಂದ್ರ ಮಲ್ಲಮ್ಮ ಹಂಗ ಅನ್ಬೇಡ ಅಂತ ಏನ್ ಮಾಡ. ದುಡ್ಡು ಅವನಿಗೆ. ಅದೇ ದುಡ್ಡದೆ, ಅದೇ ಬಿಡಿ. ಇದು ಅಲ್ಲೆಲ್ಲ ನೀವು ನಾನ್ ವಿಡಿಯೋ ನೋಡ್ದೆ, ಅವರು ಎಲ್ಲ ಕೂಗ್ತಿದ್ರು ಹರ್ಷ ಹರ್ಷ ಅಂತ. ನೀವು ಹರೀಶ ಹರೀಶ ಅಂತ ಹೆಸರು ಬರ್ಬೇಕಲ್ರಿ ಅವ್ರು. ಅದಕ್ಕೆ ವಾಪಸ್ ಇವ್ರು ಸತೀಶ್ ಅವ್ರು ಹೇಳ್ತಿದ್ದಾರೆ ಅದು ಹರ್ಷ ಹರೀಶ ಅಲ್ಲ ಮಲ್ಲಮ್ಮ, ಹರೀಶ ಅಲ್ಲ ಹೇಳಿದ್ರೆ. ಆಮೇಲೆ ನೀವು ಕೂಗಿದ್ರ ಹರ್ಷ ಅಂತ. ಪಾರ್ಟಿ ಚೆನ್ನಾಗಿತ್ತು ಪಾರ್ಟಿ. ಅವ್ರು ಏನೇನೋ ಪಾರ್ಟಿ ಮಾಡ್ತಾರೆ, ಸೋತವ್ರಿಗೊಂದು ಪಾರ್ಟಿ ಅಂತೆ. ನಾವು ಇದು ದೂಸ್ ಕುಡ್ದಕ್ಕೆ ಊಟ ಮಾಡಿ ಬಂದೀವ್ರಿ. ಊಟ ಮಾಡಿ ಬಂದ್ರ? ಚೆನ್ನಾಗಿತ್ತ ಪಾರ್ಟಿ? ಜನ ಸೇರಿದ್ರು? ಅಂತ ಪಾರ್ಟಿಗೆಲ್ಲ ಹೋಗಿದ್ರ ನೀವು ಮುಂಚೆ? ಎಲ್ಲರಿಗೂ ಹೋಗಿಲ್ಲ, ಇದೇ ನೋಡಿ ಫಸ್ಟ್ ಪಾರ್ಟಿ. ಇದೇ ಫಸ್ಟ್ ಪಾರ್ಟಿ? ಅದೇ ಫಸ್ಟ್ ಪಾರ್ಟಿ. ಹೆಂಗಿತ್ತು ಪಾರ್ಟಿ? ಪಾರ್ಟಿ ಚೆನ್ನಾಗಿತ್ತು ಬಿಡ್ರಿ. ಚೆನ್ನಾಗಿತ್ತಾ? ತುಂಬಾ ಜನ ಅಲ್ಲಿ ಎಲ್ಲರೂ ಮಾತಾಡ್ಸಿದ್ರು. ಎಲ್ಲರೂ ಫೋಟೋ ತಕೊಂಡ್ರಿ, ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು. ಫಸ್ಟ್ ವಾದ್ ನಾನು ಪಾರ್ಟಿ. ಖುಷಿ ಅಲ್ವಾ ಅದೊಂದು? ಖುಷಿ ರೀ ಅದೊಂದು. ಅವ್ರ ಹತ್ರ ಎಲ್ಲ ಇಂಟರ್ವ್ಯೂ ಮಾಡಿದ್ದೆ ನಾನು ಮುಂಚೆ, ಅವ್ರ ಹತ್ರನು ಮಾತಾಡ್ಸಿದ್ದೆ. ಅವ್ರೆಲ್ರು ಕೂಡ ಅವ್ರ ಬಗ್ಗೆ ಅವ್ರೆಲ್ಲರೂ ನಿಮ್ ಬಗ್ಗೆ ಎಲ್ರು ಚೆನ್ನಾಗಿ ಹೇಳಿದ್ದಾರೆ. ನೀವು ಅಂದ್ರೆ ಎಲ್ರಿಗೂ ಇಷ್ಟ, ಎಲ್ಲರಿಗೂ ಇಷ್ಟ, ಎಲ್ಲರಿಗೂ ಖುಷಿ. ಅದೇ ಬೇರೆಯವ್ರ ಬಗ್ಗೆ ಎಲ್ಲ ಹೇಳುವಾಗ ಅದಿಷ್ಟ ಆಗಿಲ್ಲ ಇದಿಷ್ಟ ಆಗಿಲ್ಲ ಅಂತ ಹೇಳ್ತಾ ಇದ್ರು. ನೀವ್ ನೋಡಿದ್ರೆ ಎಲ್ರು ಒಳ್ಳೆಯವರು ಎಲ್ರು ಒಳ್ಳೆಯವರು ಎಲ್ರು ಒಳ್ಳೆಯವರು ಅಂತಾನೆ ಹೇಳ್ತಿದ್ರು, ಬೇರೆ ಏನು ಹೇಳ್ತಿಲ್ಲ ನೋಡಿ. ಹೌದ್ರಿ, ನಮ್ಗೆ ಎಲ್ಲಾರು ಒಳ್ಳೆಯವ್ರು, ಮತ್ತೆ ಎಲ್ಲಾರು ಒಳ್ಳೆಯವ್ರು ಅಂತ ಹೇಳಿ ನಮ್ಗೆ ಒಳ್ಳೇದ್ ಮಾಡಿದ್ರೆ ಎಲ್ರು ನಮ್ಗೆ ಒಳ್ಳೆಯವ್ರೆ ಅಲ್ವಾ? ಕೆಟ್ಟದ್ ಹೆಂಗ್ ಹೇಳಕ್ ಬರ್ತದೆ? ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ಹೇಳಕ್ ಬರ್ತದೆ. ನಮ್ಗೆ ಯಾರು ಕೆಟ್ಟದ್ದ ಮಾಡಿಲ್ಲ, ಎಲ್ಲರೂ ಚೆನ್ನಾಗೇ ಇರೋರು. ಚೆನ್ನಾಗಿದ್ರೆ ಅದೇ ಖುಷಿ. ಅದೇ ಖುಷಿ. ಜೊತೆಗೆ ಇದಕ್ಕೆ ಜಾಳಕ್ಕೆ ಕ್ಷಮಿಕೆ ನಾ ಸುಮ್ಮನೆ ನೋಡಮ್ಮ ಜಗಳ ತಕ್ಕೋಬೇಕಾರೆ ನಾವು ಓದ್ತೀನಿ ಅಂದ್ರೆ ನೀವು ಹೋಗಮ್ಮ ಅನ್ನೋರು. ಇನ್ನೇನು ಜಗಳ ತಕ್ಕೋತೀರ ಅವ್ರ ಕೂಡ ಮುಂದಿದ್ದರ ಸಮಯಕ್ಕೆ ಹೋಗಮ್ಮ ನೀ ತಕೋ ಹೋಗನವ್ರು. ಈಗೊಂದು ಚಪಾತಿ ಇದೆ ಅನ್ಕೊಳ್ಳಿ, ಚಪಾತಿ ನಿಮ್ಗೆ ತಿನ್ಬೇಕು ಅಂತ ಅನಿಸ್ತು. ಚಪಾತಿ ನೀವು ಹೋಗಿ ಕೇಳ್ತೀರಾ ನಂಗೆ ಚಪಾತಿ ಬೇಕು ಅಂತ. ಯಾರಾದ್ರೂ ಬೇಡ ಮಲ್ಲಮ್ಮ ನಾನ್ ಹಿಂಗ್ ಚಪಾತಿ ಕೊಡಲ್ಲ ಅಂದ್ರೆ ಜಗಳ ಮಾಡ್ಬೋದು. ತಗೊಳ್ದು ಮಲ್ಲಮ್ಮ ಇನ್ನೊಂದ್ ತಗೊಳ್ಳಿ ಅಂದ್ರೆ ತಗೊಳ್ಳೋನವ್ರು, ಮಾಡ್ಕೊಡ್ತೀನಿ ಅನ್ನೋರು, ಹಾಲು ಕಾಸು ಕೊಡ್ತೀನಿ ಅನ್ನೋರು, ನೀರ್ ಕಾಸು ಕೊಡ್ತೇನೋ ಇದ್ದಲ್ಲಿಗೆ ತರ್ಲಿ ಅಂತ ಕೇಳೋರು. ಯಾರು ಕೂಡ ಜಗಳ ತಕ್ಕೋಬೇಕು. ಗಿಲ್ಲಿ ಅಂದಾಗ ಏನ್ ತರ್ಲಿ ಮಲ್ಲಿ ಅಂತ, ನೀರ್ ತರ್ಲೆ ಕಾಸ್ಕೊಂಡ್ ತರ್ಲೆ ಹಾಲು ತರ್ಲೆ ಅಂತ ಕೇಳೋ ಗಿಲ್ಲಿ. ಮತ್ ಯಾರ ಜೊತೆ ಜಗಳ ಆಡೋಣ? ಯಾರ ಜೊತೆ ಜಗಳ ಆಡಮ್ ಹೇಳ್ರಿ? ಆದ್ರೂ ಹೊರಗಡೆ ಬಂದಾಗ ನಿಮ್ಗೆ ಯಾರಾದ್ರೂ ಹೇಳಿದ್ರ ತುಂಬಾ ಜನ ಮಲ್ಲಮ್ಮ ನೀವ್ ಜಗಳ ಏನಾದ್ರು ಆಡ್ತಿದ್ರೆ ಬಿಗ್ ಬಾಸ್ ಮನೇಲಿ ಉಳಿತಿದ್ರಿ ಅಂತ? ಯಾರು ತುಂಬಾ ಜನ ಅಂದ್ರಿ. ಏನ್ ಜಗಳ ನೋಡ್ರಿ ಅಲ್ಲಿ ನೀವೇ ಯಾರು ಕೂಡ ಜಗಳ ಆಡ್ಬೇಕು? ನಾನ್ ಸ್ವಲ್ಪ ಹಿಂಗ್ ಜಗಳ ಅಂತ ಹೋದ್ರೆ ಮಲ್ಲಮ್ಮ ಕೂತ್ಕೊಳ್ಳಿ ಮಲ್ಲಮ್ಮ ಅಂತ ಅಂದ್ಬಿಡ್ತಿದ್ವಿ. ಸಾರಿ ಅನ್ನೋರು. ಮತ್ತೆ ನೀವ್ ಹೇಳ್ಬೇಕಿತ್ತು. ಐಕಿ ಬಂದಿದ್ರ ಮಂಜು ಬಾಸಿನಿ, ಅವ್ರು ಬಂದಿರಲ್ಲ? ಮಂಜು ಭಾಷಿನಿ ಸಿಕ್ಕಿಲ್ಲ ನಮ್ ಮಾತಾಡಕ್ಕೆ. ಮಂಜು ಭಾಷಿನಿ, ಅಶ್ವಿನಿ, ಕಾಕ್ರೋಚ್ ಸುದಿ, ಅಶ್ವಿನಿ ಅಂತ ಇನ್ನೊಬ್ರು ಇದ್ರಲ್ಲ, ಇನ್ನೊಂದು ಜಂಟಿ ಆಗಿದ್ರಲ್ಲ, ಅವರೆಲ್ಲ ಸಿಕ್ಕಿಲ್ಲ ಮಾತಾಡಕ್ಕೆ. ಕಾಕ್ರೋಚ್ ಸುದಿ ಅವರು ಸಿಕ್ಕಿಲ್ಲ ನಮ್. ಕಾಕ್ರೋಚ್ ಸುದಿನೂ ಸಿಕ್ಕಿಲ್ಲ? ಇಲ್ಲ, ಅವರೆಲ್ಲ ಬಿಸಿ ಇದಾರೆ ಅನ್ಸುತ್ತೆ. ಫೋನ್ ಮಾಡಿದ್ರೆ? ಫೋನ್ ಮಾಡ್ದೆ. ನಾ ಇಬ್ರಿಗೆ ಕೊಟ್ಟಿ ನಮ್ಮ ಇಂಟ್ರಿ ನಾನು ಕೊಡಕ್ ಆಗಿಲ್ಲ ಅಂತ ಹೇಳಿದ್ರ ಬಂದಿದ್ದ ಪಾರ್ಟಿಗೆ. ಹೌದಾ? ಅವರೆಲ್ಲ ಕೊಟ್ಟಿಲ್ಲ, ನೀವೆಲ್ಲ ಬಂದಿರಲ್ಲ, ಬಾರಿ ಖುಷಿ ಆಯ್ತು ನಮ್ಗೆ. ಅದೇ ಹೇಳ್ತಾರಿ, ನಾನು ಎರಡೇ ಸಲ ಕೊಟ್ಟಿ ನಮ್ಮ ಇಂಟ್ರಿ ಅಂತ ಹೇಳಿದಾರ. ಅದೇ ಹುಷಾರಿಲ್ಲ ಏನೋ ಅಂತಿದ್ರು ಹಂಗೆ. ಅದು ಹುಷಾರಿದ್ರು, ಮನೆ ಬಂದಾಗ ಹುಷಾರಿದ್ರು. ಹೌದಾ? ಪಾರ್ಟಿಗೆಲ್ಲ ಬಂದಿದ್ರಲ್ಲ, ಜಾಲಿ ಮಾಡಿದ್ರು. ಕರಿಬಸಪ್ಪ ಅವ್ನು ಇಬ್ರೇ ಬಂದಿದ್ರು. ಹೌದಾ? ಕರಿಬಸಪ್ಪ ಮನೆಗೆಲ್ಲ ಹೋಗಿದ್ವಿ ನಾವು. ಹೋಗಿದ್ರೆ? ಅವ್ರ ಮನೆಗೆ ಹೋಗಿ. ಎಲ್ರಿ ಅವ್ರ ಮನೆ? ಅವ್ರೆಲ್ಲಿ ಎಲ್ಲೋ ಇದೆ, ನಾವ್ ಮನೆಗೆ ಹೋಗಿದ್ವಿ ಅವ್ರದ್ದು. ಮನೇಲಿ ವಿಡಿಯೋ ಮಾಡಿದ್ವಿ ನಾವು. ಈಗ ಬಿಗ್ ಬಾಸ್ ಮನೇಲಿ 1 ತಿಂಗಳಿದ್ರಿ ನೀವು. ಬಿಗ್ ಬಾಸ್ ಮನೆಯ ಇತಿಹಾಸದಲ್ಲೇ ಇರ್ಲಿಲ್ಲ ಅಷ್ಟು ಚೆನ್ನಾಗಿ ಯಾರನ್ನಾದ್ರೂ ಮನೆಯಿಂದ ಹೊರಗಡೆ ಕಳ್ಸ್ಕೊಡೋದು ಅಂದ್ರೆ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಖುಷಿ ಜನರಿಗೆ, ಎಲ್ಲರಿಗೆ, ಇಡೀ ಕರ್ನಾಟಕ ಅದೊಂದು ಖುಷಿ ಆಗ್ಬಿಟ್ಟದ ನೋಡಿ ಅಲ್ವಾ? 12 ಸೀಸನ್ದಲ್ಲಿ ಯಾರಿಗೆ ಕಳ್ಸಿಲ್ ಮಲ್ಲಮ್ಮ ನಿನ್ಗೆ ಚಂದ ಮಾಡಿ ಕಳ್ಸಿದ್ರಂತ ಅದೇ ಒಂದು ಖುಷಿ ನೋಡ್ರಿ. ಹೆಂಗ ಅವರೇ ಗಾಬರಿ ಆದ್ರಿ. ಅಶ್ವಿನ್ ಮೇಡಮ್ ಅದು ಎಲ್ಲ ಅಲ್ಲಿ ಎಲ್ಲರೂ ಇದ್ರು. ಹೌದು. ಓ ಮಲ್ಲಮ್ಮ
ಇದ್ರಂಗೆ ಯಾರಿಗೂ ಮಾಡಿಲ್ಲ, ನಿನಗೆ ಹೆಂಗ್ ಮಾಡಿ ಅಲ್ಲಿ ಬಂದಿನ ಜರ ಖುಷಿ ಆಯ್ತ್ರಿ. ಖುಷಿ ರೀ ನಿಜ. ಯಾಕಂದ್ರೆ ನಿಮ್ಗೆ ಹೆಂಗ್ ಅನ್ಸ್ತು? ಅಯ್ಯೋ ಹಿಂಗೆಲ್ಲ ಅಂತಿದ್ರಿ ನೋಡೋವಾಗ ನಿಮ್ಗೆ ಏನ್ ಖುಷಿ? ಖುಷಿ ಆಯ್ತ್ರಿ. ಖುಷಿ ಆಯ್ತಾ? ಸುದೀಪ್ ಸರ್ ಹತ್ರ ಏನ್ ಹೇಳಿದ್ರಿ ಆಮೇಲೆ ಬಂದು? ಒಂದೇನು ಖುಷಿ ಆಯ್ತ್ರಿ ನಮ್ ಚೆನ್ನಾಗಿ ಮಾಡಿ ಕಳ್ಸಿದ್ದಕ್ಕ. ಮತ್ತೆ ನಿಮ್ ಅಲ್ಲಿ ಬಿಗ್ ಬಾಸ್ ಮನೇಲಿ ಒಂದು ಪ್ರೆಸ್ ಮೀಟ್ ತರ ಮಾಡಿದ್ರು, ನೆನ್ಪಿದ್ಯಾ? ಆಂಕರ್ ಪ್ರೆಸ್ ಮೀಟ್, ಅದೇ ಕ್ವಶನ್ ಕೇಳೋದು, ಈ ಕಡೆ ಎಲ್ಲ ತುಂಬಾ ಜನ ಕೂತ್ಕೊಂಡು ನೀವಲ್ಲಿ ಮೈಕ್ ಎಲ್ಲ ಇಟ್ಟಿರ್ತಾರೆ, ಅಲ್ಲಿ ನೀವು ಹೇಳ್ಬೇಕು ಆನ್ಸರ್, ನೆನ್ಪಿದ್ಯಾ? ಅವಾಗ ಒಂದು ವಿಡಿಯೋ ನೋಡಿದ್ವಿ ನಾವು. ಯಾವಾದ್ರೆ ಅದೇ ಹಿಂಗ್ ಕೂತಿರ್ತೀರಾ, ಅಶ್ವಿನಿ ಅವರೆಲ್ಲ ಪ್ರಶ್ನೆ ಕೇಳ್ತಾರೆ, ಅವಾಗ ಹೇಳ್ದೇವಲ್ಲ ಅವಾಗ. ಅದೇ ಆ ತರ ಪ್ರಶ್ನೆ ಕೇಳುವಾಗ ನೀವು ಹೆಂಗ ಆನ್ಸರ್ ಕೊಡ್ತಿದ್ರಿ, ಚೆನ್ನಾಗಿ ಉತ್ತರ ಕೊಟ್ಟಿದೀರಿ. ಚೆನ್ನಾಗಿ ಕೊಟ್ಟಿನಲ್ರಿ. ಹೆಂಗೆ ಖಡಕ್ ನೀನೇ ಹೇಳ್ತೀಯ ಅದಕ್ಕೆ ಆನ್ಸರು, ಹೆಂಗೆ ಅದೆಲ್ಲ? ಮತ್ತೆ ಹಂಗೆ ಬರೋದ್ರಿ, ಹಂಗೆ ಬರೋದು. ಆನ್ಸರ್ ಕೇಳಿದಾಗ ಮತ್ತೆ ಆನ್ಸರ್ ಬರ್ತದಲ್ರಿ. ಅವರೆಲ್ಲ ಹೇಳ್ತಿದ್ರು ಮಲ್ಲಮ್ಮ ನೀವ್ ಆಟ ಆಡ್ತಿಲ್ಲ, ಅವಾಗ ನಾನು ಆಟ ಇನ್ನ ಸ್ಟಾರ್ಟ್ ಮಾಡ್ತೀನಿ, ನೀವು ನಾಮಿನೇಟ್ ಸರಿಯಾಗಿ ಮಾಡ್ತಿಲ್ಲ ಅಂತಾಗ ನಾನ್ ಇವಾಗ ಮಾಡ್ತಿರೋದು ಸರಿನೇ ಅಂತೆಲ್ಲ ಅಂದಿರಿ. ಚೆನ್ನಾಗ್ ಮಾತಾಡಿದ್ರಲ್ಲ, ಹೆಂಗೆ ಅದೆಲ್ಲ ಗೊತ್ತಿತ್ತಾ? ಹಂಗೆ ಬರೋದ್ರಿ, ಮತ್ತೆ ಮಾತಿಗೆ ಮಾತಾಡ್ತದಾಗ ಬರೋದೇ ಅಲ್ರಿ. ಈಗ ನೀವು ಕೇಳ್ದಾಗ ನಿಮ್ಗೆ ಆನ್ಸರ್ ಮಾಡಬೇಕಲ್ಲ. ಹೌದು. ಈಗ ನಾ ಕೇಳ್ದಾಗ ನೀವು ಹೇಳಬೇಕಲ್ಲ ಉತ್ತರ, ಅವ್ ತಾನೇ ಬರ್ತಾವ್ರಿ ಅವು. ಹೌದ್ರಿ. ಕಲ್ಕೋಬೇಕನ್ನೋದಿಲ್ಲ, ಅವು ಬಂದೇ ಬರ್ತಾವ, ಮಾತಿಗೆ ಮಾತಾವ್ ಬಂದೇ ಬರ್ತಾವ. ಹೌದು. ಈಗ ನಿಮ್ದು ಯಾದಗಿರಿ ಅಲ್ವಾ, ನಿಮ್ ಭಾಷೆಯಲ್ಲಿ ಕೆಲವು ವಸ್ತುಗಳಿಗೆ ಬೇರೆ ಹೆಸರು ಇರುತ್ತೆ. ಈಗ ನಮ್ಮ ಊರಲ್ಲಿ ಅಂದ್ರೆ ನಾವು ಮಾಮೂಲಿ ಕನ್ನಡದಲ್ಲಿ ಒಂದು ಬೇರೆ ವಸ್ತು ಇರುತ್ತೆ, ಹೆಸರು ಬೇರೆ ಬೇರೆ ಚೇಂಜ್ ಇರುತ್ತೆ. ಆ ತರದೊಂದು ಗೇಮ್ ಆಡೋಣ ನಾವು. ನಾನು ಕೆಲವು ಪದ ಹೇಳ್ತೀನಿ, ಅದಕ್ಕೆ ನಿಮ್ಮ ಸ್ಲ್ಯಾಂಗ್ ಅಲ್ಲಿ ಏನ್ ಹೇಳ್ತೀರಾ, ನಿಮ್ ಊರ್ ಕಡೆ ಏನ್ ಹೇಳ್ತೀರಾ ಅನ್ನೋದನ್ನ ಹೇಳ್ಬೇಕು. ಓಕೆನಾ? ಓಕೆ. ಮೊದ್ಲು ಈ ಬ್ಲೌಸ್ ನಮ್ ಕಡೆ ರವಿಕೆ ಅಂತೀವಿ, ನಿಮ್ ಕಡೆ ಏನಂತಾರೆ? ನಮ್ ಕಡೆ ಇದಕ್ಕೆ ಜಂಪರ್ ಅಂತೀವಿ ನಾವು. ಜಂಪರ್? ಇದಕ್ಕೆ ಜಂಪರ್ ಅಂತೀವಿ ನಾವು. ಜಂಪರ ಬೇರೆನೇ ಪದ. ಹಳ್ಳಿ ಕಡೆ ಜಂಪರ್ ಅಂತೀವಿ. ಮತ್ತೆ ಕುಪ್ಪಸ ಅಂತೀವಿ ಕನ್ನಡದಲ್ಲಿ ನಾವು. ಕುಬ್ಸ ಅಂದ್ರೆ ಅವು ಬೇರೆ, ಮುದುಕುರ್ ಕುಬ್ಸ. ಮುದ್ಕರ್ಗ ಇರೋದು ಕುಬ್ಸ ಅಂದ್ರೆ ಇಲ್ಲಿ ಒಂದೇ ಗುಂಡಿ, ಇದು ಒಂದೇ ಗುಂಡಿ ಹಾಕೋದು, ಇಲ್ಲಿ ಮುಂದೆ ಇದು ಕಟ್ಟೋದು, ಅದಕ್ಕೂ ಕುಬ್ಸ ಅಂತಾರೆ. ಮತ್ತೆ ಇಲ್ಲಿ ಹಿಂಗಿರುತ್ತಾ? ಇಲ್ಲಿ ದಡಿ ಇರ್ತದೆ, ಇಷ್ಟುದ್ದ ಇರ್ತದೆ ದಡಿ. ಒಳಗ ಚಿತ್ರಮಾಲೆ ಅವಕ್ಕೆ ಹೆಸರು ಇರ್ತಾವ್ರಿ, ಚಿತ್ರಮಾಲಿ, ರುಂಡ್ಮಾಲಿ, ಹಿಂಗೆ ಹೆಸರು ಇರ್ತಾವ್ರಿ ಅವಕ್ಕ. ನಿಮ್ಗೆ ಯಾವ್ದು ಇಷ್ಟ ಅದ್ರಲ್ಲಿ? ಅಂದ್ರೆ ಅವು ರೇಷ್ಮೆ ಇಷ್ಟ. ರೇಷ್ಮೆ, ರುಂಡ್ಮಾಲಿ, ಚಿತ್ರ, ಹಂಗೆಲ್ಲ ಇರುತ್ತೆ. ಅವು ಕುಬ್ಸದ ಹೆಸರು ಇರ್ತಾರ. ಅಂದ್ರೆ ಇವಾಗ ನಮ್ಗೆ ಗೊತ್ತಾಯ್ತು, ಕುಪ್ಪಸ ಅಂದ್ರೆ ಬೇರೆ. ಕುಬ್ಸ ಈ ಕಡೆ ಉಡಲ್ಲ ಯಾರೋ, ಉಡಲ್ಲ ಈ ಕಡೆ ಗೊತ್ತಿಲ್ಲ ಅವ್ ಕುಬ್ಸ ಅಂದ್ರ. ನಮ್ ಕಡೆ ಉಡ್ತಾರ ಮುದ್ಕಿಯರ್. ಅದ್ಯಾಕ್ ಮುದ್ಕಿಯರ್ಗ್ ಮಾತ್ರ ಅದು? ಅವ್ರು ಹಂಗೆ ಉಡ್ತಾರೆ, ಅವ್ರಿಗೆ ಅದೇ ಇಷ್ಟ. ಅಂದ್ರೆ ಜಂಪರ್ಕಿಂತ ತುಟ್ಟಿರಿ ಅವು. ಹೌದಾ? ಕಡಿಮೆಗೆ ಸಿಗುತ್ತೆ? ಕಡಿಮೆ ಸಿಗಲ್ಲ, ಜಾಸ್ತಿ ರೇಟ್ ಅದಕ್ಕ. ಅವ್ ತುಟ್ಟಿ ಅಂದ್ರೆ ಜಾಸ್ತಿ. ತುಟ್ಟಿ. ನಾನು ಜಂಪರ್ಗಿಂತ ತುಟ್ಟಿರಿ ಯಾವ ಅಂದ್ರೆ ಅನ್ಕೊಂಡಾಗ ತುಟ್ಟಿ ಅಂದ್ರೆ ಕಡಿಮೆ ಅಂತ ಅನ್ಕೊಂಡೆ ನಾನು. ಅಯ್ಯೋ ಅಲ್ಲ, ಜಾಸ್ತಿನಾ? ಯಾಕೆ? ರೊಕ್ಕ ಜಾಸ್ತಿ ಅವಕ್ಕ. ಏನಕ್ಕೆ? ಯಾಕಂದ್ರೆ ಅವಕ್ ಜಾಸ್ತಿ. ಈಗ ಒಂದ್ ಜೋಡ್ ತಗೋಬೇಕಾದ್ರೆ 300 ರೂಪಾಯಿ ಬೇಕು ಅವಕ್ ಈಗ. ಹೌದಾ? 300-200 ರೂಪಾಯಿ ಕೊಂದು ಅವು. ರೇಷ್ಮೆ ಅಂತ ಇನ್ನೂ ತುಟ್ಟಿ. ರೇಷ್ಮೆ ಇರ್ತಾವ, ಗಟ್ಟುಂಡಿ ಹಂಗಿರ್ತಾವ್ರ ಹೆಸರು. ಗಟ್ಟುಂಡಿ ಅಂದ್ರೆ ಸುಮಾರ ಗಟ್ಟಿಂಡಿ. ಅವು 100 ರೂಪಾಯಿ ಕೊಂದು ಕೊಡ್ತಾರ. ಇವ್ ರೇಷ್ಮೆ ಅಂದ್ರ ಅವು 200 ರೂಪಾಯಿ ಕೊಂದು. ಬಾಳ ಐತೆ. ಮತ್ ಜಂಪರ್ಕಿಂತ ಜಾಸ್ತಿ ಆಗ್ಲಿಲ್ಲ ನಾವು. ಮತ್ತ ಜಾಸ್ತಿ ಅಲ್ವೇನ್ರಿ ಅಷ್ಟೆಲ್ಲ? ಚೆನ್ನಾಗಿದೆ ಬಿಡಿ ಜಂಪರ್. ಅವ್ ಕುಬ್ಸ ಮಾತ್ರ ನಾನೇ ಹೊಲಿತೀನಿ. ನಾವು 10 ರೂಪಾಯಿ ತಂದ್ ಬಿಡ್ತಾರ. ನೀವು ಹೊಲಿತೀರಾ ಕುಬ್ಸ ಹೊಲಿತೀನಿ, ಸಾದಾ ಹೊಲಿತೀನಿ ನಾನು. ಜಂಪರ್ ಹೊಲಿತೀರಾ? ಓ ಟೈಲರ್ ಮೇಡಮ್, ಗೊತ್ತಿದೆ ನಿಮ್ಗೆ. ನಮ್ ಕಡೆ ಸಾರಿ, ಸೀರೆ ಅಂತೀವಿ. ನಾವು ಸೀರೆ ಅಂತೀವ್ರಿ. ಸೀರಿ ರೀ ಅಂತೀವಿ. ಸೀರಿ ನೋಡಿ, ಸೀರಿ ಚೆನ್ನಾಗಿದೆ. ಇದಕ್ಕೆ ಲಂಗ ಸ್ಕರ್ಟ್ ಹಾಕ್ತಿವಲ್ಲ, ಗಗ್ರಿ ಅಂತೀವ್ರಿ ಒಳಗ. ಗಗ್ರಿ ಚೆನ್ನಾಗಿದೆ, ಗಗ್ರಿ. ಓಕೆ. ನಮ್ಮಲ್ಲಿ ಇದು ಸ್ಯಾಂಡಲ್, ಚಪ್ಪಲಿ ಅಂತೀವಿ. ನಾವು ಇದು ಮೆಟ್ ಅಂತೀವ್ರಿ. ಮೆಟ್ ಅಂದ್ರ ನಂಗೆ ನೆನ್ಪಂತು, ಮುಂಚೆ ಎಲ್ಲ ಯಾರಾದ್ರೂ ಬೈವಾಗ ನಿಂಗ್ ಮೆಟ್ ತಕೊಂಡ್ ಬೈತೀನಿ ಅಂತ, ಅಲ್ಲ ಮೆಟ್ ತಕೊಂಡ್ ಹೊಡಿತೀನಿ ಅಂತ ಅಂತಿದ್ರಲ್ಲ, ಹಂಗ ಜಗಳ ಅಂತಿದ್ರಲ್ಲ. ಜಗಳ ಆಡುವಾಗ ಹಂಗ ಅಂತಿದ್ರಲ್ವ? ಅವು ತೊಗಲಿನ ಬರ್ತಿದ್ರ ಅವಾಗ. ತೊಗಲಿ ಅಂದ್ರೆ? ತೊಗಲಂದ್ರೆ ಈ ಎಮ್ಮಿಗಳು ಸಾಯ್ತಾವಲ್ಲ, ಆದ್ರ ಹಸುವಿನ ಮಾಡಂಗಿಲ್ಲ, ದನಗಳು ಎತ್ತುಗಳು ಮಾಡಲ್ಲ. ಅವು ಕಾಲಿಗೆ ಮೆಟ್ಟಬಾರ್ದಂತ ಎತ್ತುಗಳು ಇರ್ತಾವಲ್ರಿ, ಎತ್ತುಗಳು. ಅವ್ ಕುರು ಹಸು ಇರ್ತಾವ, ಹಾಲು ಕೊಡ್ತಾವಲ್ಲ, ಅವ್ ಕುರು ಮಾಡಲ್ಲ. ಎಮ್ಮಿ ಅಂತ ಇರ್ತಾವಲ್ರಿ, ಎಮ್ಮಿ ಮಾತ್ರ ಮಾಡ್ತಿದ್ರು. ಹೌದಾ? ಅದು ಸತ್ ಮೇಲ ಇವು ಅವು ಕುರ್ಲೆ ಚಪ್ಲಿ ಮಾಡ್ತಿದ್ರು, ಅವ್ ಚಪ್ಲಿ ಅಂತಿದ್ದೇವ್ ನಾವು. ಚಪ್ಲಿ ಮೆಟ್ಟು. ಈ ಬಸವಣ್ಣ ಅಂತ ಬಸವಣ್ಣ ಮಾಡಂಗಿಲ್ಲ ಅವು.
ಅವ್ರಿಗೊಂಥರ ಅವಕ್ಕೂ ಮಣ್ಣು ಮಾಡ್ತಾರೆ ಮಣ್ಣು ಮಾಡ್ತಾರೆ. ಮಣ್ಣು ಮಾಡ್ತಾರೆ. ನೋಡಿ ಮಲ್ಲಮ್ಮ ಹಳ್ಳಿಲಿದ್ರು ಹಳ್ಳಿ ಜನ ಎಷ್ಟು ಒಳ್ಳೆಯವರು ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ಹಸುದು ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಅಷ್ಟು ಪ್ರೀತಿ ಅದು. ಖಂಡಿತ ಹಾಲು ಕೊಡ್ತಾವ, ಹಾಲು ಕೊಡ್ತಾವ. ಮತ್ತ ಅವ್ಕರ್ಲಿಂದ ಎಲ್ಲ ನಾವು ಭೂಮಿ ಬೆಳೆಯೋದು, ಗಳೆ ಹೊಡಿಯೋದು ಅವ್ಕರ್ಲಿಂದ ಎಲ್ಲ. ಅವು ಬಸವಣ್ಣ ಅಂತ ಅವಕ್ಕೆ ಅವು ಏನಾನ ಆಗಿದ್ದು ಅದನ್ನು ಅವಕ್ಕೆ ಮಣ್ಣು ಮಾಡೋದು. ಹೌದು ಹೌದು ಹೌದು, ಮಣ್ಣು ಮಾಡ್ತೀವಿ. ಚೆನ್ನಾಗಿದೆ. ಎಸ್. ಈಗ ರೂಮ್ ಎಲ್ಲ ಹೇಳ್ತೀವಿ ನಾವು, ರೂಮ್ ಕೋಣೆ ಅಂತ ಹೇಳ್ತೀವಿ. ನೀವೇನ್ ಹೇಳ್ತೀರಾ? ನಾವೊಂದು ಕೋಲಿ ಅಂತೀವಿ. ಕೋಲಿ? ಕೋಳಿ. ನಮ್ಮಲ್ಲಿ ಕೋಳಿ ಬೇರೆ ಅಲ್ವಾ? ಕೋಳಿ ಅವಕ್ಕೆ ಕೋಳಿ ಅಂತೀವ್ರಿ. ಇದು ಕೋಲಿ. ಕೋಲಿ ಅಂದ್ರೆ ಈಗ ನಮ್ಮ ಮನೇಲಿ 2 ಕೋಲಿ ಇದೆ ಅಂತ ಹೇಳೋದಾ? ಹಿಂಗಾವಲ್ಲ ಇವಕ್ಕೆ ಅವ್ ಹಳ್ಳಿ ಭಾಷೆಲಿ ಕೋಲಿ. ಮಲ್ಲಮ್ಮ ಇಲ್ಲೆಲ್ಲ ರೂಮ್ ಎಲ್ಲ ಹುಡ್ಕಕ್ ಹೋಗುವಾಗ ಬೆಂಗಳೂರಲ್ಲಿ 1 BHK 1 RK 2 BHK 3 BHK ಈ ತರ ಸ್ಟೈಲ್ ಆಗಿ ಹೇಳ್ತೀವಿ. ಅಲ್ಲಂದ್ರೆ 3 ಕೋಲಿ 3 ಕೋಲಿ 3 ಕೋಲಿ. ನಮ್ಮ ಮನಿ ಅಂತೀವಿ ನಾವು. ಮನಿ. ಈಗ ಮನಿ ಎಲ್ಲ ನಿಮ್ ರೂಮ್ಗಳೆಲ್ಲ ಅಂತ ನೀವಂತ್ರಿ, ನಿಮ್ ಮನಿ ಎಲ್ಲ ಅಂತ ಹಳ್ಳಿ ಭಾಷೆಲಿ ಕೇಳ್ತ. ನೈಸ್ ನೈಸ್. ಓಕೆ, ನೆಕ್ಸ್ಟ್ ಅದೇ ಹಾಲ್ಗೆ ಏನಂತೀರಾ? ಈಗ ರೂಮಿಗೆ ಕೋಲಿ ಅಂತೀರಿ. ಕೋಳಿ ಅಂತೀವಿ. ಅದು ಪಡಿಸಲಿ ಮುಂದಿರ್ತಾವಲ್ಲ ಕೋಲಿ ಮುಂದ ಅವು ಪಾಡಿಸಲಿ. ಭತ್ತಕ್ಕೆ ಏನಂತೀರಿ? ಭತ್ತಕ್ಕ ಕವಳಿ ಅಂತೀವಿ ನಾವು. ಕವಳಿ ಬೆಳಿತೀವಿ ಅಂತೀವಿ. ಮತ್ತೆ ಅದೇನು ಕೌದಿ ಅಂತ ಒಂದು ಬಟ್ಟೆ ಹೊಲಿತಾರ ನಿಮ್ ಕಡೆ? ಇಲ್ಲ ಅಲ್ಲ? ಹೊಲಿತೀವ್ರಿ. ಹೆಂಗದು ಕೌದಿ? ಕೌದಿ ಅಂದ್ರ ಇಂಥವು 2 ಸೀರೆ ಜತಾಸರಿ ದಡಿ ಹಚ್ಚಿ ಹೊಲಿ. ಅದು ದಡಿ ಅಂದ್ರೆ ಇವು ಇದನ್ನ ಹಚ್ಚಿ ಹೊಲಿ. ಅದು ಕೌದಿ. ಅವು ಇದು ಮಾಡ್ಬೇಕಾದ್ರ ಕಟ್ ಮಾಡಿ ಹಚ್ಚಿ ಹೊಲಿಯೋದು ಇಲ್ಲ. ಮೊದ್ಲು ತಳ ಹಚ್ಬೇಕಲ್ರಿ. ದಡಿ ಹಚ್ಚಿ ದೊಡ್ಡದ್ ಮಾಡ್ದ 5 ಮೊಳ. 5 ಮೊಳ ಮಾಡಿ ಹಿಂಗಟ್ಟ ಅಡಾಲ ಹಾಸದ. ಅದು ಹಾಸಿ ಅದಕ್ಕ ಮತ್ತ ದಪ್ಪನ ಬಟ್ಟೆ ಹಾಕದ್ರಿ. ಒಂದ್ ದರ್ಪ ಅದಕ್ ಮತ್ತೊಂದ್ ಇನ್ನೊಂದ್ ದುರ್ಪ ಹಾಕ್ಬೇಕು. ದರ್ಪ ಅಂದ್ರೆ ಮ್ಯಾಲ ಮತ್ತೊಂದು ಬೇರೆ ದಪ್ಪ ಆಗ್ಬೇಕಲ್ಲ. ಮತ್ತ ಅದ್ರ ಮ್ಯಾಲ ಹೊಟ್ಟಿ ಮುಚ್ಬೇಕಾರ ಮತ್ತೊಂದ್ ಅದ್ರಟ್ಟು ಅಡಾಲ್ ಮಾಡ್ಬೇಕು. ಅದ್ರಟ್ಟು ಅಡಾಲ್ ಮಾಡಿ ಅದಕ್ಕ ಹಾಕ್ಬೇಕು ಹೊಲಿಗಿ. ಹಿಂಗ್ ಉದ್ದ ಸುತ್ತ ಹಾಕ್ಬೇಕು. ಸುತ್ತ ಹಾಕಿ ಅದ್ ಮತ್ತೇನದ ಸಣ್ಣಗೆ ಹೊಲಿಬೇಕು. ಸಣ್ಣಗೆ ಹೊಲಿಬೇಕು ಅಂದ್ರೆ ಬಿಡ್ಸ್ಕೋಬಾರ್ದು ಅಂತ. ಇಷ್ಟೇ ಹಾಕ್ಬೇಕು ದಾರ ಹೊಲಿಗೆ ಹಿಂಗ್ ಉದ್ದಕ್ಕ. ನೀವ್ ನೋಡಿಲ್ಲ? ಇಲ್ಲಿ ಮನೆಯಲ್ಲಿ ಅದಾವ. ನಾವ್ ಬರ್ತೀನಿ, ಯಾವಾಗ ನಂಗೆ ತೋರ್ಸಿ. ಯಾವಾಗ ಬರ್ತಿ ತೋರಿಸ್ತೀನಿ. ಅದು ಇದು ಹೊತ್ಕೊಳಕ್ಕೆ ಹಾಸಕ್ಕೆ ಎಲ್ಲ ಅದನ್ನೇ ಬಳಸೋದಾ? ಹೊಸಗೊಳಕ ಅದನ್ನೇ ಬಳಸೋದು. ಅಂದ್ರೆ ತಂಡಿ ಹಿಡಿಯಲ್ಲ, ಅದು ದಪ್ಪ ಇರ್ತಾವಲ್ಲ. ದಪ್ಪ ಇರುತ್ತೆ. ಮತ್ತೆ ಅದು ಒಗಿಯೋದೆಲ್ಲ ಹೆಂಗೆ? ಒಗ್ಯೋದು ಇಬ್ಬಿಬ್ರು ಹಿಡ್ದು ಒಗ್ಯೋದು. ಯಾವಾಗ ಹಬ್ಬ ಉಣ್ಣಿ ಬರ್ತದಲ್ಲ ಅವಾಗ ಒಗ್ಯೋದು. ಇಬ್ಬಿಬ್ರು ಹಿಡ್ದು ಬಡಿಯೋದು. ಕೌದಿ ಅಂತ ಅಂತಾರಲ್ಲ ಅದಕ್ಕೆ. ಇದಕ್ಕೆ ಭತ್ತಗೆ ಕೌಳಿ ಅಂತಾರ. ಚಂದ. ಇದು ಕಾಳಿದ್ದೆಲ್ಲ ಪಲ್ಯ ಮಾಡಿದ್ರೆ ಈಗ ಕಾಳು ಪಲ್ಯ ಅಂದ್ರ ಒಣಗಿ ಕಾಳದ್ದು ಒಣಗಿ ಮಾಡಿದ್ರೆ ಏನ್ ಒಣಗಿ ಮಾಡಿದ್ರೆ ಕಾಳು ಒಣಗಿ ಮಾಡಿ. ಏನ್ ಒಣಗಿ ಇವತ್ತು ಮಲ್ಲಮ್ಮ ಅಂತ ಕೇಳ್ಬೇಕಾ? ಕಾಳು ಪಲ್ಯ ಒಣಗಿ ಮಾಡಿ ಅನ್ನೋದು. ಈ ಪಲ್ಯ ರಾಜರ ಪಲ್ಯ, ಈ ಸೊಗಸಿ ಪಲ್ಯ, ಈ ಮೆಂತ್ಯ ಪಲ್ಯ, ಈ ಪಲ್ಯ ದಿನ್ಸ್ ಮಾಡ್ತೀವಲ್ಲ ಅದು ಪಲ್ಯ ಮಾಡಿ ಅನ್ನೋದು. ಇವತ್ತು ಈ ಪಲ್ಯ ಮಾಡಿ, ರಾಜರ ಪಲ್ಯ ಮಾಡಿ, ಕೃಷ್ಣನ್ ಪಲ್ಯ ಮಾಡಿ ಅನ್ನೋದು. ನಮ್ಮೂರ್ ಕಡೆ ಅಂದ್ರೆ ಅಡಿಯಾಗ ಇರ್ತಾರೆ ಕರ್ಚಿಕಾಯಿ. ಅವು ತುಂಬಾ ಚೆನ್ನಾಗಿರ್ತಾವ. ಇಷ್ಟಿಷ್ಟು ಬೆಳ್ಳಿ ಇರ್ತಾವ, ಇಷ್ಟಿಷ್ಟು ಕರ್ಚಿಕಾಯಿ ಅಂತಾವ್. ಎಳ್ಳು ಕರ್ಚಿಕಾಯಿ ಅಡವಿ ಕರ್ಚಿಕಾಯಿ ಅಂತ ಇರ್ತಾವ. ಅವು ತುಂಬಾ ಚೆನ್ನಾಗಿರ್ ಬಿಸಿ ರೊಟ್ಟೆ ಮಾಡ್ಕೊಂಡು ಹೋಗ್ತಾರ. ಹೌದಾ? ಅವು ಏನ್ ಬಿತ್ತಲ್ಲ ಮಾಡಲ್ಲ, ಸುಮ್ ತಾಯಿ ಹೇಳ್ತಾರ ಬೆಳ್ಳಿಗಳು. ಹೌದಾ? ಇಷ್ಟು ಧರಿತಾವ. ಅದಕ್ಕ ಇಷ್ಟು ಇಲ್ಲಿಗೊಂದು ಸಾರ್ಕ ಮುತ್ತು ಕುಣ್ಸಂಗ ಆತಾರ. ಅವು ತುಂಬಾ ಇಷ್ಟ. ಚೆನ್ನಾಗಿರುತ್ತಲ್ಲ? ಚೆನ್ನಾಗಿರ್ತದೆ. ಈಗ ನಾವೆಲ್ಲ ಸ್ನಾನ ಮಾಡ್ತೀವಿ ಅಂದ್ರೆ ಸ್ನಾನ ಮಾಡ್ತೀವಿ ಅಂತ ಅಂತೀವಿ. ನೀವೇನಂತೀರಾ? ನಾವು ಮೈ ತೊಳ್ಕೊತೀವಿ ಅಂತೀವಿ. ನಿಂದ್ರ ಎಲ್ಲಿಗೆ ಹೋದ್ರೆ ಯಾರ ಕರ್ತಾರೆ, ನಿಂದ್ರ ಇನ್ನ ಮೈ ತಕೊಂಡಿಲ್ಲ, ಮೈ ತಕೊಂಡ್ಬರ್ತೀನಿ ಒಂದ್ 2 ಚರ್ಗಿ. 2 ಚರ್ಗಿ ಅವಸರದಲ್ಲಿ ಆದ್ರ 2 ಚರ್ಗಿ. ಚರ್ಗಿ ಅಂದ್ರೆ ಇದಾ? ಅವು ಕುಡಿತೀವಲ್ಲ ನೀರು. ಚಂಬು ಚರ್ಗಿ ಗ್ಲಾಸಲ್ಲಿ ಕುಡಿತೀರಿ. ಚರ್ಗಿಯಲ್ಲಿ ಕುಡಿತೀರಿ. ಏನ್ ಮಾಡ್ತೀರಿ? ನಮ್ಗೆ ಇಟ್ಟಿರ್ತಾವ ಚರ್ಗಿಗಳು. ಗೊತ್ತಾಯ್ತು. ಚೊಂಬ್ತರ 2 ಚರ್ಗಿ ತಕೊಂಡ್ಬರ್ತೀನಿ ಹೋಗಮ್ಮ ಅಂತೀವಿ. ಹುಯ್ಕೊಂಡ್ಬರ್ತೀನಿ ಅಂತೀರಾ? 2 ಚರ್ಗಿ ಹುಯ್ಕೊಂಡ್ಬರ್ತೀನಿ. 2 ಚರ್ಗಿ ನಿಂದ್ರ ತೊಳ್ಕೊಂಡ್ಬರ್ತೀವಿ ಮೈಯ. ಮುಖ ತೊಳಿ ಅಂದ್ರೆ? ಮುಖ ತೊಳಿದ್ರೆ ಮಾರಿ ತೊಳಿ. ಮಾರಿ ತೊಳ್ಕೊಂಡ್ ಬಾ. ಅಲ್ಲಿ ಉಜ್ಕೊಂಡು ಮೈ ತೊಳಿ ಮಾರಿ ತೊಳಿ ಬಾ. ಚೆನ್ನಾಗಿರುತ್ತೆ. ಇದು ಕಿವಿಯೊಲೆಗೆ ಏನಂತೀರಿ? ಬೆಂಡಲಿ. ಇದು ಬೆಂಡೋಲಿ. ಮತ್ತೆ ಇದು ತಾಲೂಕ. ಇಲ್ಲಿಡೋದು ತಾಲೂಕ್. ಇದು ತಾಲೂಕನೇ ಕಿವಿಲಿ ಇಡ್ತೀರಾ ನೀವು? ತಾಲೂಕ್ ಅಂತೀರ. ಅದು ಇದಕ್ಕೆ ತಾಲೂಕ ಅಂತೀರಾ? ತಾಲೂಕ್ ಅಂತೀವಿ. ಇಲ್ಲಿ ಇನ್ನೊಂದ್ ಬರ್ತದ. ಇಲ್ಲಿ ಇನ್ನೊಂದ್ ಬರುತ್ತೆ. ಅದಕ್ಕ ಕತ್ರ ಬೋಲಿ. ಅದು ಕತ್ರ ಬೋಲಿ ಅಂದ್ರೆ ಮುರಿನ್ ಗತ್ತಿರ್ತಾವ, ಸುತ್ತ ಮುತ್ತಿರ್ತಾವಲ್ಲ ಕತ್ರ ಬೋಲಿ ಅಂತೀವಿ. ಇಲ್ಲಿ ಅನ್ನೋದು ಬುಗುಡಿ.
ಬುಗುಡಿ ಬುಗುಡಿ ಕಡ್ಡಿ ಬುಗುಡಿ ಅಂತೀವಿ. ಬುಗುಡಿ ಕಡ್ಡಿ ಅಂತೀರಾ? ನಿಮ್ ಕಡೆ ಇಲ್ಲೆಲ್ಲ ಜಾಸ್ತಿ ಅಲ್ಲ ಈ ತರ ಎಲ್ಲ ಜಾಸ್ತಿ ಜರಾನ ಸಂದಿರಲ್ಲ ಅಷ್ಟು ಚುಚ್ಕೋತಾರ. ಯಾಕದು ಅದರ ಅದಕ್ಕೀಗ ಏನಾದ್ರು ಸಂಪ್ರದಾಯ ಇದೆ, ಇಲ್ಲಿ ಕಿವಿ ಚುಚ್ಚಿಸಿದ್ರೆ ಇದು ಒಳ್ಳೇದು ಅಂತ ಇರುತ್ತೆ. ಮತ್ತೆ ಬಂಗಾರ ರೊಕ್ಕ ಜಾಸ್ತಿ ಇದ್ರೆ ಬಂಗಾರ ಮಾಡಿ ಇಟ್ಕೋತಾರ ಕಿವಿಯಲ್ಲಿ ಚಂದ ಕಾಣ್ತದ ಅಂತ. ನಮ್ಮ ಊರ್ ಕಡೆ ನೋಡಿದ್ರೆ ಎಷ್ಟು ಇಟ್ಕೊಂತಾರ. ನೋಡಿದೀನಿ ನಾನು. ಇಲ್ಲೆಲ್ಲ ಬೆಂಗಳೂರ್ ಕಡೆ ಊರ್ ಕಡೆ ಇಲ್ಲಿನು ಚುಚ್ಕೋತಾರ, ಇಲ್ಲಿ ಶಂಕೆ ಚುಚ್ಕೋತಾರ. ನೋವಾಗಲ್ವಾ? ಏನ ನೋವು ಆಗ್ತದ ಮತ್ತೆ ನೋವು ಆಗ್ಲಾರ್ದೆ ಹಂಗ್ರಿ ಗಟ್ಟಿ ಇದೆ ಇಲ್ಲಿ ನೋಡಿ ಗಟ್ಟಿ ಇರುತ್ತೆ. ಇದು ಗಟ್ಟಿ ಇರ್ತದ್ರಿ. ಅಂದ್ರೆ ಸಣ್ಣವ್ರಕ್ಕೆ ಚುಚ್ಕೋತಾರ, ಎಳಿ ಇರ್ತಾವಲ್ರಿ ಅವಾಗ ಚುಚ್ಕೋತಾರ. ಈಗಾದ್ರ ಬಿರ್ಸಾಗಿರ್ತಾವ ಬ್ಯಾನೆ. ನೀವ್ ಯಾಕೊಂದು ಚುಚ್ಕೊಂಡಿಲ್ಲ? ನಾವು ಚುಚ್ಕೊಂಡಿಲ್ಲ, ಇಲ್ಲಿ ಚುಚ್ಕೊಂಡೆ ಇದೊಂದು. ಹೌದಾ? ಬುಗುಡಿ ಅಂದ್ರೆ ತಾಲೂಕು ಒಂದು ಚುಚ್ಕೊಂಡಿವಿ. ತೆಗ್ಬಿಟ್ರಾ? ಇಷ್ಟ ಆಗಲ್ವಾ? ಇಷ್ಟ ಏನಾಗ ಬಂಗಾರ ಬೇಕಲ್ಲ? ಬಂಗಾರ ಬೇಕಲ್ಲ, ಬಡವ್ರು ಎಲ್ಲಿ ಇಟ್ಕೋಬೇಕು. ಬಡವ್ರ ಮಕ್ ಬೆಳಿಬೇಕು. ಅದೌದು. ತಾಳಿ ಸರಕ್ಕೆ ಎಲ್ಲ ಬೇರೆ ಬೇರೆ ಸರ ಇರುತ್ತಾ? ಬರೀ ಕರ್ಮಣಿ ಇರ್ತಾವಲ್ಲ, ಅವ್ ಗಂಡ ಕಟ್ಟಿರ್ತಾನ ಕರ್ಮ ತಾಳಿ ಅಂತೀವಿ. ಅವ್ ಇನ್ನೊಂದು ಜೀರಮಣಿ, ತಾಳಿ ಸಾಮನಿ, ಬೋರ್ಮಾಳ, ಗುಂಡ ಇಂಥವೆಲ್ಲ. ಗುಂಡದ ಗುಂಡು ಇರ್ತಾವ್ರಿ ಬಂಗಾರದ ಮಣಿ. ಗುಂಡ ಅಂತೀವಿ. ಅವು ತಾಳಿ ಸಾಮಾನ್ಯ ಅಂದ್ರೆ ಇಟ್ಟು ಹಳ್ಚಿ ಅದ್ರಾಗ ನಾನಾ ತರ ಇರ್ತಾವ್ರಿ, ಅವಾಗ ತಾಳಿ ಸಾಮಾನ್ಯ ಅಂತೀವಿ. ಹೌದಾ? ಆ ಜೀರಮಣಿ ಅಂದ್ರೆ ಇಲ್ಲಿಗೆ ಬರ್ತದ ನೋಡ್ರಿ, ಹಿಂಗೆ ಕಪ್ಪು ಮತ್ತೆ ದೊಡ್ಡ ದೊಡ್ಡ ಮಣಿ, ಚಿನ್ನದ ಮಣಿ ತರ. ಗೊತ್ತಾಯ್ತು. ಅದು ಇಲ್ಲಿ ಕಟ್ಟದ ಕರ್ಮಣಿ ಟಿಕ್ಕೆ ಅದ್ರಿ, ಒಳಗ್ ಕರ್ಮಣಿ ಹಾಕಿರ್ತಾವ ನೋಡ್ರಿ, ಅವ್ ಕರ್ಮಣಿ ಟಿಕ್ಕೆ ಇಷ್ಟೇ ಬರ್ತದ. ಅದು ಜೀರಮಣಿ. ಚೆನ್ನಾಗಿರುತ್ತೆ. ಹೆಸರು ಒಂದೊಂದೊಂದೇ ಹೆಸರು. ಹೌದು. ಈಗ ಬಾಗ್ಲಿಗ್ ಬೀಗ ಹಾಕು ಅಂದ್ರೆ ಬೀಗ ಹಾಕಂತ ಬಾಗ್ಲು ಮುಚ್ಚಿ ಕೀಲಿ ಹಾಕು. ಕೀಲಿ ಹಾಕು. ಕಿಲಿ ಅಂತೀವಿ ನಾವು. ಕೀಲಿನಂತೀರಿಲ್ಲ? ಕಿಲಿನೇ ಅಂತೀವಿ. ಇದ್ ಕನ್ನಡಕ್ಕೆ ಹಾಕ್ತಾರಲ್ಲ ಗ್ಲಾಸ್ ಅಂದ್ರ ಇದು ಏನಂತೀರ ಏನು ಅಂದ್ರಿ ನೀವು ಅವಾಗ? ಹೌದು. ಮತ್ತೆ ಚಾಳಿಸ್ ಏನು? ಚಾಳೇಸು. ಚಾಳಿಸ್ ಹಾಕ ಚಾಳಿಸ್ ಹಾಕೊಂಡ್ರ ಅಂತ ಕಣ್ ಕಾಣಲ್ವಾ? ಚಾಳೇಸ್ ಹಾಕು ಅಂತನ? ಅವಾಗ ಎಲ್ಲಿ ನಾವು ಸಣ್ಣವ್ರಿದ್ದಾಗ ಯಾರು ಹಾಕೋತಿದ್ರು? ಸಣ್ಣವ್ರಿದ್ದಾಗ ಯಾರು ಮುದುಕರು ಹಾಕೋತಿದ್ರು. ಇವಾಗ್ಲೂ ನನ್ನ ಅಜ್ಜಿ ಹಾಕಲ್ಲ, ಬಟ್ ನನ್ನ ಮನೆಯಲ್ಲಿ ನಮ್ಮ ಅಪ್ಪ ಎಲ್ಲ ಹಾಕ್ತಾರೆ. ಸಣ್ಣವ್ರು ಇಟ್ಟಿದ್ದಕ್ಕೆ ಹಾಕ್ತಾರ. ಆವಾಗ ಮುದುಕರು ಹಾಕ್ತಿದ್ರು. ಈಗ ಎಲ್ಲರಿಗೂ ಬಂದಾರಿ ಚಾಳಿಸ್ಗಳು. ಎಲ್ರಿಗೂ ಬಂದ್ಬಿಟ್ಟಿದೆ, ಚಿಕ್ಕ ಮಕ್ಳಿಗೂ. ಚಿಕ್ಕ ಮಕ್ಳಿಗೆ ಬಂದಾರ. ಏನು ಆಗಿನ ಕಾಲನೇ ಬೇರೆ ಈಗಿನ ಕಾಲನೇ. ಈಗ ಏನಂದ್ರೆ ಟಿವಿ ನೋಡಿ ಇಂತ ಬೆಳಕಿಗಿದ್ದು ಕಣ್ಣು ಜಲ್ದಿ ಇದು ಆತಾವ. ಮುಂಚೆ ಎಲ್ಲ ಚಿಮ್ನಿ ಇದ್ ಬೆಳಕ, ಅದ್ರ ಬೆಳಕು ನಮ್ ಕಣ್ಣಿಗೆ ಏನ್ ಹಾರ್ಮ್ ಇರ್ಲಿಲ್ಲ, ಅಂದ್ರೆ ಕಣ್ಣಿಗೇನು ಇದು ಆತಿದ್ದಿಲ್ಲ. ಅದು ಇವಾಗ ಇದೆಲ್ಲ ಲೈಟ್ ಯುಗ. ಎಲ್ಲ ಲೈಟ್ ಹೋದ್ರೆ ಕತ್ತಲೈತಂದ್ರೆ ಏನು ಕಾಣಂಗಿಲ್ಲ. ಹೌದು. ಅವಾಗ ಚಿಮ್ಣದ ಬೆಳಕಿಗೆ ಚಿಮ್ಣ ಇದಾದ್ರೆ ಕಾಣ್ತಿತ್ತು ಅವಾಗ. ಅಲ್ಲ ನಿಮ್ಗೆ ಯಾಕೆ ಶಾಲೆಗೆ ಹೋಗಕ್ ಬಿಟ್ಟಿಲ್ಲ? ಅವಾಗ ಎಲ್ಲಿ ಹೆಣ್ಮಕ್ಳಿಗೆ ಎಲ್ಲಿ ಕಲ್ಸಿದ್ರಿ? ಕಲಿಸ್ತಾನೆ. ಹೆಣ್ಮಕ್ಳು ಅಂದ್ರೆ ಆಶ್ಚರ್ಯ. ಅವಾಗ ಬರೀ ಗಂಡ್ಮಕ್ಳಿಗೆ ಅಟ್ಟೆ ಕಲ್ಸೋದು. ಹಳ್ಳಿ ಕಡೆ ನಮ್ದು ಹಳ್ಳಿ ಊರ ಸಾಲಿ ನಮ್ಗನ ಗೊತ್ತಿಲ್ಲ. ಈ ಬೆಂಗ್ಳೂರ್ ಬಂದಿದ್ ಸಾಲಿ ಬಗ್ಗೆ ಏನನ್ನೋದು ಈಗ ಗೊತ್ತಾಗ್ಯದ. ಹೌದಾ? ಅದಕ್ಕೆ ಕಲಿಸ್ತಾರ ಬೆಂಗ್ಳೂರ್ ಮಂದಿ ಸಾಲಿ ಅಂತ. ಮುಂಚೆ ಎಲ್ಲ ನೀವು ಅದನ್ನ ಯೋಚನೆ ಮಾಡಂಗೆ ಇರ್ಲಿಲ್ಲ ಶಾಲೆ ಎಲ್ಲ. ನಿಮ್ ಮನೇಲಿ ಯಾರು ಕಲ್ತವ್ರು? ಜಾಸ್ತಿ ಕಲ್ತವ್ರು ಅಂದ್ರೆ ಯಾರು? ಎಷ್ಟು ಕಲ್ತಿದಾರೆ? ನಮ್ ಸಣ್ಣ ಮಗ ಒಂದ್ 12 ಕಲ್ತಾನ್ರಿ. ದೊಡ್ಡ ಮಗ ಒಂದ್ 10 ನಿತ್ಯ ಕಲ್ತಾನ. ಅಷ್ಟೇ? ಅದೇ ಜಾಸ್ತಿ? ಅಷ್ಟೇ. ಅದೇ ಕಲಿಲಿಲ್ಲ ರೀ. ಹಳ್ಳಿ ಹುಡುಗರು ಎಲ್ಲಿ ಕಲಿತಾವ್ರಿ? ಆಟ ಐತಲ್ಲ, ಅದು ಐತಲ್ಲ, ಇದು ಐತಲ್ಲ, ಓಡಾಡೋದಲ್ಲ, ಅಷ್ಟೇ ಕಲ್ಸಿದ್ದೆ ಜಾಸ್ತಿ. ನೀವ್ ಏನ್ ಹೇಳ್ತೀರಾ? ವಿದ್ಯೆ ಎಷ್ಟು ಇಂಪಾರ್ಟೆಂಟ್ ಅಂತ? ಇದ್ದೇ ಇಂಪಾರ್ಟೆಂಟ್ ಬಿಡ್ರಿ. ಕಲಿಬೇಕು. ಎಷ್ಟಾಗತ್ತೆ ಅಷ್ಟು ಕಲಿಬೇಕು. ಎಷ್ಟ್ ಆತ ಕಲಿಬೇಕು. ಈಗ ಈಗ ಕಲಿತಾರ ಈಗ ಅಲ್ವಾ? ಹಳ್ಳಿಯಾಗೂನು ಕಲಿತಾರ ಈಗ. ಗೊತ್ತಾಯ್ತಲ್ರಿ ಈಗ ಎಲ್ಲ ಬೆಂಗ್ಳೂರ್ ತಿರ್ಗಾಡಕತ್ತಾರಲ್ಲ. ಅವಾಗ ಎಲ್ಲಿ ಬೆಂಗ್ಳೂರ್ ಯಾರು ಓದ್ತಿದ್ರಿ? ಯಾರು ಗೊತ್ತಿಲ್ಲ ಬೆಂಗ್ಳೂರ್ಗಿ. ಹಳ್ಳಿನವ್ರಿಗೆ ಏನ್ ಗೊತ್ತ್ರಿ? ಅವಾಗ ನಾವ್ ಸಣ್ಣವ್ರಿಗಿದ್ದಾರ ಸಾಲಿ ಅಂತ್ರಿ. ನಮ್ಮವ್ರಿಗೆ ಯಾರಂತ್ರ ಅವಾಗ ಯಾರು ಕಲ್ತಿಲ್ಲ ಹೆಣ್ಮಕ್ಳು. ನಿಮ್ಗೆ ಯಾವ ವಯಸ್ಸಲ್ಲಿ ಮದ್ವೆ ಆಗಿರೋದು? ನಿಮ್ಗೆ? ನಮ್ಗೆ 15 ವರ್ಷ. 15 ವರ್ಷ? ಅಷ್ಟ್ ಚಿಕ್ಕ ವಯಸ್ಸಲ್ಲಿ ಅಷ್ಟೇ. ಮದ್ವೆ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ. ಏನ್ ಮಾಡ್ತಾರೆ ನಮ್ ಕಡೆ ಹಂಗೆ ದೊಡ್ಡವರಾದಾಗ ಹಂಗೆ ಮದ್ವಿ ಮಾಡಿ ಕೊಡ್ಬೇಕಂತಾರ. ದೊಡ್ಡವರಾದ ತಕ್ಷಣ ಮದ್ವೆ ಮಾಡ್ಕೊಡ್ಬೇಕು. ಮತ್ತೆ ಇಟ್ಕೋಬಾರ್ದು ಹೆಣ್ಮಕ್ಳು ದೊಡ್ಡವರಾದಿಂದ. ಹೌದಾ? ಅದೊಂದು ಸಂಪ್ರದಾಯ ಕಡಿ. ನಿಮ್ಗೆ ಹುಡ್ಗನೆಲ್ಲ ತೋರಿಸ್ತಿದ್ರಾ? ಇಲ್ಲ, ಏನು ತೋರ್ಸಿಲ್ಲ. ಮದ್ವೆ ಆದಾಗ ಅಷ್ಟೇ. ಮದ್ವೆ ಆದಾಗ ನೋಡ್ಬೇಕಾ? ಮದ್ವೆ ಆದ ದಿನಾನೇ ನೋಡಿದ್ದೇವ್ ನಾವು. ನಿಮ್ಗೆ ಇಷ್ಟ ಇಲ್ಲ ಅಂತ, ನಿಮ್ಗೆ ಇಷ್ಟ ಇಲ್ಲ ಆತರ ಎಲ್ಲ ಏನು ಕೇಳಿಲ್ಲ ನಮ್ಗ. ಅವ್ರವ್ರಿಗೆ ನಮ್ಮ ಹಿರಿಯರಿಗೆ ಅವ್ರೇ ನೋಡ್ಕೊಂಡ್ ಬರೋದು. ಮತ್ತೆ ಈಗ ಶ್ರೀಮಂತರು ಬಡವರು ಮನೆ ಹೇಗಿದ ಅವ್ರದ್ದು ನಮ್ಮ ಹೆಣ್ಮಗ್ಳನ್ನ ಕೊಡ್ತೀವಿ. ಏನ್ ಹೆಚ್ಚಿನ ಇದ್ದಿಲ್ಲ ಅದು. ಒಟ್ಟು ಮದ್ವೆ ಮದ್ವಿ ಮಾಡಿ ಕೊಡ. ಜಾತಿ ನೋಡ್ಕೊಡ್ತಿದ್ರಾ? ಜಾತಿ ನೋಡು. ನಮ್ದು ಅವ್ರದ್ದು ಜಾತಿ ಒಂದೇ ಇದ್ರ ಕೊಡೋದು. ಒಂದೇ ಊರಲ್ಲ ಬೇರೆ ಊರ? ಬೇರೆ ಊರ. ಸಿಂದಗಿರಿ ತವ್ರ ಮನಿ. ಕೊಟ್ಟದ್ ಕನ್ನಳ್ಳಿ.
ಓಕೆ. ಸಿಂದಗಿ ಅಂದ್ರೆ ಗೊತ್ತಲ್ಲ ಅದು, ಇಜಾಪುರ ಸೈಡ್ ಕೇಳಿದೀನಿ. ಅದು ಆ ಕಡೆ ತವ್ರ ಮನಿ. ಅಂದ್ರೆ ನೀವು ನಿಮ್ಗೊಂದ್ ವೇಳೆ ಇಷ್ಟ ಆಗಿಲ್ಲ ಅಂದ್ರೆ ಹುಡ್ಗ ಇಷ್ಟ ಆಗಿಲ್ಲ ಅಂದ್ರೆ ಹಂಗೆ ಇರೋದ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಮದುವೆ ಐತಂದ್ರೆ ಹಂಗೆ ರೀ, ಅಲ್ಲೇ ಹೊಂದ್ಕೊಂಡು ಹೋಗ್ಬೇಕು. ಇಷ್ಟ ಆಗಿಲ್ಲ ಅಂದ್ರೆ ಬಿಡಪ್ಪಲೇ ಇಲ್ಲ. ಈಗಿನ ಹುಡುಗಿರೆಲ್ಲ ಹೇಳ್ತಾರಲ್ಲ, ನನ್ನ ಹುಡ್ಗ ನನ್ನ ಹಾಗೆ ನೋಡ್ಕೋಬೇಕು, ನನ್ನ ಹುಡ್ಗ ಹಿಂಗ್ ನೋಡ್ಕೋಬೇಕು, ನಾನು ಹೇಳಿದ್ ಕೇಳ್ಬೇಕು, ನಂಗೆ ಇಷ್ಟ ಗಿಫ್ಟ್ ತಂದ್ ಕೊಡ್ಬೇಕು ಅಂತ. ನಿಮ್ಗೆ ಅದೆಲ್ಲ ಆಸೆ ಇರ್ಲಿಲ್ವೇನ್ರಿ? ಅದೆಲ್ಲ ಇಲ್ರಿ ನಮ್ಗ, ಅದೆಲ್ಲ ಆಸೆ ಇಲ್ಲ ರೀ. ಇರ್ಲಿಲ್ಲ? ಏನ್ ನಿಮ್ಗೊಂದ್ ಚೆನ್ನಾಗಿರೋ ಗಿಫ್ಟ್ ತಂದ್ ಕೊಟ್ಟಿದ್ರು ನಿಮ್ ಗಂಡ? ನೆನಪಿದ್ಯಾ? ಏನು ಗಿಫ್ಟ್ ಏನ್ ಕೊಡ್ತಾರೆ ಅವ್ರು? ಏನು ಕೊಟ್ಟಿರ್ಲಿಲ್ಲ? ಏನಿಲ್ಲ. ಒಂದು ಮಳ್ಳಿಗೆ ಏನಿಲ್ಲ, ಹೂವಪ್ಪ ಏನಿಲ್ಲ. ಸೀರೆ ಅವ್ ಎಲ್ಲಿದ್ರಿ? ಸೀರೆ ತರ್ತಿದ್ದ ಬಿಡ್ರಿ, ಸೀರೆ ಅನ್ನು ಉಟ್ಕೊಳ್ಳೋವು ಉಟ್ಕೊಳಕ ಅಂತ ತರ್ತಿದ್ರು ಅಷ್ಟೇ. ಸಿನಿಮಾ ಏನಾದ್ರು ನೋಡಕ್ ಹೋಗಿದ್ರ? ಎಲ್ಲಿ ಸಿನಿಮಾ ಇಲ್ಲ, ಏನಿಲ್ಲ ನಾವು. ನೀವೇನಾದ್ರು ಹೇಳಿದ್ರ ನಂಗೆ ಸಿನಿಮಾ ಕರ್ಕೊಂಡೋಗಿ, ನಂಗೆ ಎಲ್ಲಾದ್ರೂ ಕರ್ಕೊಂಡೋಗಿ ಅಂತ? ಏನು ಕೇಳಿದ್ರಿ, ಅವ್ ಯಾವ್ದು ಇದ್ದಿರಲ್ಲ ರೀ. ಮತ್ತೆ ಬರೇ ದುಡಿಯೋದು ಒಂದೇ. ಹೊಲಕ್ಕೆ ಹೋಗ ಮನ್ಯಾಗ ಮನಿಗೆ ಬರೋದು, ರೊಟ್ಟಿ ಮಾಡೋದು, ಅಡಿಗೆ ಮಾಡೋದು, ಹೊಲಕ್ಕೆ ಹೊಡೆದು ಹೊಲ್ದಂತ ತಗದ ಮಾಡೋದು, ಮನಿಗೆ ಬರೋದು, ಅಷ್ಟು ಬಿಟ್ರೆ ಮತ್ತೇನು ಇದ್ದಿಲ್ಲ. ವಾಪಸ್ ಬೇಯಿಸಿ ಹಾಕೋದು, ಉಣ್ಣೋದು, ಮತ್ತೆ ಹೊಲಕ್ಕೆ ಹೋಗೋದು ಮುಂಜಾನೆ 9 ಗಂಟೆಗೆ. ಒಂದಿಂದ ಹೊಲನೇ ಮಾಡಿ ನೋಡಿ. ಅದೇ ಜೀವನ, ಅದೇ ಜೀವನ. ಮತ್ತೇನ್ ಮಾತಾಡಂಗೆ ಇಲ್ಲ. ನಿಮ್ಗೆ ಅನ್ಸ್ತಿತ್ತ ಈ ತರ ಕೇಳ್ಬೇಕು, ನಂಗೂ ಸುತ್ತಾಡಕ್ ಹೋಗ್ಬೇಕು ಅಂತ? ಆವಾಗ ಇಲ್ಲಮ್ಮ, ಅವಾಗ ಎಲ್ಲಿ ಹೊಟ್ಟೆ ತುಂಬಿದ್ರು ಸಾಕು ಅನ್ನಂಗಿತ್ತು ಅವಾಗ ಎಷ್ಟು 5 ರೂಪಾಯಿ ಕೂಲಿ. ನಾವು ಕ್ಯಾನಲ್ ಮಾಡಿದಾಗ ಕ್ಯಾನಲ್ ಮಾಡೋರಿಗೆ 5 ರೂಪಾಯಿ ಕೊಡ್ತೀವಿ. ನಾವು ಹೊಸ್ದಂಗೆ ಮದಿಯಾದಾಗ ರೀ, ಹೊಲ ಮನಿಗೆ 3 ರೂಪಾಯಿ, 3 ರೂಪಾಯಿ ಕೂಲಿ. ಅವಾಗ ನಮ್ಮ ಮದುವೆ ಆದ ವರ್ಷ ನಾವು ಇಲ್ಲಿ ಗಂಡ ಮನಿ ಬಂದಾಗ ಕ್ಯಾನಲ್ಗೆ ಆದ್ರೆ 5 ರೂಪಾಯಿ ಮಣ್ಣು ಹೊರೋದು. ಕ್ಯಾನಲ್ ಅಂದ್ರೆ ನೀರು ಬರ್ತಾವ ನೋಡ್ರಿ, ಬಿಡ್ಗಾವ್ಲಿ, ಅದಕ್ಕೆ ಹೋದ್ರೆ 5 ರೂಪಾಯಿ. ಗಂಡು ಮಕ್ಳಿಗೆ 10 ರೂಪಾಯಿ, ಹೆಣ್ಮಕ್ಳಿಗೆ 5 ರೂಪಾಯಿ. ಟ್ರಾಗಿ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಮಾಡ್ಬೇಕು, ಎಲ್ಲಿಗೆ ಬಿಡ್ಬೇಕ್ರಿ. ಹೊಟ್ಟೆ ತುಂಬಿದ್ರೆ ಸಾಕನಂಗಾಗಿತ್ತು ಅವಾಗ ಅಲ್ವಾ? ಏನು ಬೇಡಪ್ಲೇನೇ ಇದ್ದಿದ್ದಿಲ್ಲ. ಏನು ಬೇಡ್ಬೇಕ್ರಿ ಅವಾಗ? ಕಷ್ಟ ಅಂದ್ರೆ ಕಷ್ಟ, ತುಂಬಾ ಕಷ್ಟ. ಅಲ್ಲಿ ಈಗ ಚಿಕ್ಕ ಮಕ್ಳು ದೊಡ್ಡವ್ರು ಆಗ್ತಿದ್ರಲ್ಲ, ನೀವ್ ಅದ್ರ ವಿಚಾರ ಹೇಳಿದ್ರಿ, ಅದೇ ಪೀರಿಯಡ್ಸ್ ಅಂತ ಇವಾಗ ಹೇಳ್ತಾರೆ. ಅವಾಗೆಲ್ಲ ಅದನ್ನ ಯಾರ ಹತ್ರನು ಹೇಳ್ಬಾರ್ದು, ಮುಚ್ಚಿಡ್ಬೇಕು, ಆಮೇಲೆ ಅವರು ದೇವ್ರ ಮನೆಗೆ ಹೋಗ್ಬಾರ್ದು, ಹಂಗೆಲ್ಲ ಇತ್ತಾ? ಯಾವಾಗ್ರಿ? ಪೀರಿಯಡ್ಸ್ ಆದಾಗ ಈಗ ಮುಟ್ಟಾಕ್ತಾರಲ್ಲ, ದೇವ್ರ ಮನೆಗೆ ಗೊತ್ತಿಲ್ಲ, ದೇವ್ರ ಮನೆಗೆ ಪೂಜೆ ಮಾಡ್ತಿಲ್ಲ ರೀ. 5 ದಿನ ತನ 5 ದಿನ ಮನೆ ಒಳಗಡೆ ಇರ್ಬೇಕಿತ್ತ, ಹೊರಗಡೆ ಇರ್ಬೇಕು? ಇಲ್ಲ, ಮನೆಗೂ ಒಳಗಡೆ ಇರಬಾರ್ದು. ಅಂದ್ರೆ ದೇವ್ರ ಸನಿಯಕ್ಕೆ ಹೋಗ್ಬಾರ್ದ್ರಿ. ದೇವರ ಜಾಗಕ್ಕೆ ಹೋಗ್ಬಾರ್ದು, ದೇವ್ರ ಪೂಜೆ ಮಾಡ್ಬಾರ್ದು ಅವ್ರು. ಅವಾಗ್ಲೂ ಯಾರಿಗೂ ಹೇಳ್ಬಾರ್ದು, ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಆ ತರ ಎಲ್ಲ ಇತ್ತಾ ನಿಮ್ ಕಾಲದಲ್ಲೂ? ಅಂದ್ರೆ ಯಾರಿಗೂ ಹೇಳಲ್ಲ, ಗಂಡಸರಿಗೆ ಹೇಳ್ತಿರ್ಲಿಲ್ಲ ಅದ್ರ ಬಗ್ಗೆ? ಗಂಡ್ ಮಕ್ಳಿಗೆ ಹೇಳ್ತಿರ್ಲಿಲ್ಲ. ಇದು ಸಣ್ಣ ಮಕ್ಳು ಮುಟ್ಟಿಸ್ಕೊತಿದ್ಲ. ಸಣ್ಣ ಮಕ್ಳು ಜಡಿ ಇರ್ತಾವಲ್ರಿ, ಜಡಿ ಇದ್ದ ಮಕ್ಳಿಗೆ ಮುಟ್ಟಿಸ್ಕೊಳ್ತಿದ್ದಿಲ್ಲ. ಹಂಗೆಲ್ಲ ಇತ್ತು. ಹಂಗೆಲ್ಲ ಇತ್ತು. ಈಗಾದ್ರ ಈಗ ಆದ ಮತ್ತ ಅವ್ರು ಮುಡ್ಸ್ಕೊಳ್ಳೋರು ಏನ್ ಮಾಡ್ತೀರಿ? ಮುಡ್ಸಬಾರ್ದು. ಅದನ್ನೇ ಅವ್ರಿಗೆ ಇದಾಯ್ತಂದ್ರ ಮಕ್ಳಿಗೆ ತೊಂದ್ರೆ. ಯಾಕೆ ತೊಂದ್ರೆ ಆಗುತ್ತೆ? ಅದು ಇದು ಆಗಿಬಿಡ್ತಾರಿ, ಅದು ಸ್ವಲ್ಪ ತಟ್ಟಿ ಬಿಡ್ತಾರೆ. ಅದು ಅಂದ್ರ ಅದು ಚಲೋ ಇಲ್ಲಾರ್ದವ್ರು ತಟ್ಟಿ ಬಿಡ್ತದ. ಅದೇ ಸರಿಗೆ ಅವ್ರಿಗೆ ಇದಾಯ್ತಂದ್ರ, ಗರ್ಭಿಣಿ ಆದ್ರಂದ್ರ ಆ ಮಕ್ಳಿಗೆ ಜರ ತೊಂದ್ರೆ. ಹೌದಾ? ಅದಕ್ಕ ಮುಡ್ಸಿಕೊಳ್ತಿದ್ದಲ್ಲ. ಹಂಗ ಹೇಳ್ತಿದ್ರ ಅವಾಗ? ಹೇಳ್ತಿದ್ರು ಅವಾಗ. ಅದೇ ಇವಾಗ ನಮ್ಗನ್ ಗೊತ್ತಾಗ್ತಿತ್ತಲ್ಲ ಮುಡ್ಸಬಾರ್ದಂತ, ಗೊತ್ತಾಗ್ತಿತ್ತ. ಹೌದು. ಅಂದ್ರೆ ಅದೇ ಅಂದ್ರೆ ಸಣ್ಣ ಆಗ್ತಿರ ಅವ್ರು, ಡೆಲಿವರಿ ಆಗತ್ತಾನ ಸಣ್ಣ ಆಗೋದು, ಹುಷಾರಿಲ್ದಂಗ ಆಗೋದು, ಹುಚ್ಕೊಳ್ಳೋದು, ಹಿಂಗ್ ಮಾಡ್ತಿದ್ರು. ಹಿಂಗೆಲ್ಲ ಆಗ್ತಿತ್ತು ಮಕ್ಳಿಗೆ, ಹಿಂಗೆಲ್ಲ ಆಗ್ತದ. ಅವಾಗೆಲ್ಲ ಆತರ ಎಲ್ಲ ಮೊದ್ಲ ಬಾರಿ ಆಗ್ತಾರಲ್ಲ, ಫಸ್ಟ್ ಆಗ್ತಾರಲ್ಲ ಮೊದ್ಲು, ಅವ್ರಿಗೆಲ್ಲ ಈ ತರ ಇದೆಲ್ಲ ಮಾಡ್ತಿದ್ರ, ತಿನ್ನಕ್ ಕೊಡೋದು, ಆಮೇಲೆ ಮದುಮಗಳ ತರ ರೆಡಿ ಮಾಡೋದು, ಅದೆಲ್ಲ ಊರಲ್ಲಿ ಇತ್ತ? ನಿಮ್ ಊರಲ್ಲೂ ಇತ್ತ? ಹಂಗೆ ಎಲ್ಲ ನೀರ್ ಹಾಕ್ತಿದ್ರು, ಕುಂದ್ರಸ್ತಿದ್ರು, ಪದ ಆಡಿಸ್ತಾರ ನಿಮ್ ಕಡೆ. ಹೌದಾ? ಆದಾಗ ಎಲ್ಲಿಗೆ ಕಳ್ಸಂಗಿಲ್ಲ ತಿಂಗಳ ತನ. ಫಂಕ್ಷನ್ ಮಾಡ್ತಾರೆ, ಕುಂದ್ರಸ್ ದಿನ ಚೈ ಮಾಡಿ ಪದ ಆಡ್ತಾರೆ. ಅಂದ್ರೆ ಈ ಕಡೆ ಮಾಡಲ್ಲ. ಇಲ್ಲ, ನಮ್ ಕಡೆ ಮಾಡ್ತಾರೆ. ಈಗ ಅದೆಲ್ಲ ಅದೇ ಹೊಟ್ಟೆ ನೋವೆಲ್ಲ ಬಂದ್ರೆ ಏನ್ ಮಾಡ್ತಿದ್ರು? ಹೊಟ್ಟೆ ನೋವೆಲ್ಲ ಬರ್ತಿರ್ಲಿಲ್ವಾ ಅವಾಗ? ಹೊಟ್ಟೆ ನೋವು ಬರ್ತಿತ್ತಲ್ಲ ಕೆಲವ್ರಿಗೆ. ಬರ್ತಾರೆ, ಅದೇ ಹಾಸ್ಪಿಟ್ಲಿಗೆ ತೋರ್ಸೋದು. ಅದು ಗೌಟಿ ಔಷಧಿ ತಗೋಬೇಕ್ರಿ. ಹಾಸ್ಪಿಟ್ಲಿಗೆ ಹೊಟ್ಟೆ ನೋವಿಗೆ ಗೌಟಿ ಔಷಧಿ ಹಚ್ಚಲ್ಲ. ಗೌಟಿ ಔಷಧಿ ಅಂದ್ರೆ ನಾಟಿದು? ನಾಟಿ. ಅವ್ರೊಬ್ರು ಕುಡ್ಸೋರು ಇರ್ತಾರ, 3 ದಿನ ತನ ಕುಡಿಸ್ತಾರ. ನಮ್ಗನ್ ಇತ್ತು ಮೊದಲ, ಹಂಗೆ ಮಾಡಿದ್ವಿ ನಾವು. ಹೌದಾ? ಹೊಟ್ಟೆ ನೋವು ಇತ್ತ ಬಾಳ? ಅದು ಮತ್ತ ಅದ ಒಂದ್ಸಲ ಔಷಧ ಕುಡ್ಸಂಬಂದ್ರ ನಮ್ಮ ಅವ್ವಾರ 3 ದಿನ ತನ. ಅವ ಮ್ಯಾಗ ಹೋಯ್ತು. 3 ದಿನ ಉಪ್ಪಿಲ್ದ ಸಪ್ಪನ್ ಉಣ್ಬೇಕು. ಹೌದಾ? ಸಪ್ಪನೆ ಉಣ್ಬೇಕು ಕುಡ್ದ್ಮೇಲ. ಅದೆಲ್ಲ ಮಾಡಿದ್ವಿ. ಅದೆಲ್ಲ ಮಾಡ್ತೀವಿ. ಈಗೇನ ಅದು ಗೋಟಿ ಹಾಕ್ಸಿದ್ ಬಿಟ್ರಿ, ಈಗೇನ್ ಹಾಸ್ಪಿಟಲ್ ತೋರಿಸ್ತಾರ? ಅದ್ ಯಾರು ನಂಬ್ತಾರ ಈಗ?
ಹೌದಲ್ಲ. ನಂಬ್ತಾರೆ. ಯಾಕಂದ್ರೆ ಈಗ ಸ್ವಲ್ಪ ಜನ ಅದೇ ಔಷಧಿಗೆ ನಂಬ್ತಾರೆ. ಈಗ ಇಂಗ್ಲಿಷ್ ಮದ್ದು ಸ್ವಲ್ಪ ಬಿಡ್ತಿದ್ದಾರೆ ಜನ, ಅವ್ರಿಗೆ ಗೊತ್ತಿದೆ ಸೈಡ್ ಎಫೆಕ್ಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ, ಅದಕ್ಕಿಂತ ಇದು ಒಳ್ಳೇದು ಅನ್ನೋದು, ಆಯುರ್ವೇದ ಒಳ್ಳೇದು, ನಾಟಿ ಔಷಧಿ ಒಳ್ಳೇದು ಅಂತ ಎಲ್ರಿಗೂ ಜನರಿಗೂ ಈಗ ಸ್ವಲ್ಪ ಗೊತ್ತಾಗಿದೆ. ಬಟ್ ನಿಮ್ ಕಾಲದಲ್ಲೆಲ್ಲ ಬಾಳ್ ಚೆನ್ನಾಗಿತ್ತು ಬಿಡಿ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಮಲ್ಲಮ್ಮ, ನೀವು ಬಿಗ್ ಬಾಸ್ಗೆ ಟೆನ್ಷನ್ ಕೊಟ್ರಿ ಒಂದ್ಸಲ, ಒಗಟ್ಗೆ ಹೇಳಿ. ಹೋಗ್ಬಿಟ್ಟು ಕೇಳಿ. ಇವಾಗ ನಾನು ಎಷ್ಟು ಉತ್ತರ ಕೊಡ್ತೀನೋ ಇಲ್ವಾ ನನಗಂತೂ ಗೊತ್ತಿಲ್ಲ, ಯಾಕಂದ್ರೆ ಬಿಗ್ ಬಾಸ್ಗೆ ಉತ್ತರ ಕೊಡಕ್ಕಾಗಿಲ್ಲ, ಇನ್ನು ಸಮೀಕ್ಷೆಯಲ್ಲಿ ಉತ್ತರ ಕೊಡೋದು. ಆದ್ರೂ ಒಂದು 4-5 ಒಗಟ್ ಕೇಳಿ, ನೀವು ಡೈರೆಕ್ಟ್ ಕೇಳಿ. ನಂಗೆ ಉತ್ತರ ಗೊತ್ತಿದೆ ನಾನು ಹೇಳ್ತೀನಿ, ನನಗೆ ಗೊತ್ತಿಲ್ಲ ಅಂದ್ರೆ ನಮ್ ಜನ ಇದಾರಲ್ಲ ಅವ್ರ ಉತ್ತರ ಹೇಳ್ತಾರೆ. ಈಗ ನಾವು ಒಂದು ಒಗಟಿನ ರೌಂಡ್ ಅಂತ ಮಾಡೋಣ. ನಿಮ್ಗೆ ಗೊತ್ತಿರೋ ಒಗಟೆಲ್ಲ ಹೇಳ್ಬಿಡಿ. ನಿಮ್ಗೆ ಎಷ್ಟು ಗೊತ್ತಿದೆ ಒಗಟ್ ಅಷ್ಟು ನಾನು ಉತ್ತರ ಕೊಡಕ್ ಟ್ರೈ ಮಾಡ್ತೀನಿ. ನನಗ್ ಗೊತ್ತಿಲ್ಲ ಅಂದ್ರೆ ನಮ್ ಜನ ಕೊಡ್ತಾರೆ. ಡೀಲ್. ನನ್ಗೂ ಮಲ್ಲಮ್ಮಗೂ ಕಾಂಪಿಟೇಷನ್. ರೆಡಿ? ರೆಡಿ. ಓಕೆ, ಮೊದಲನೆಯ ಒಗಟು. ಮೊದಲೇ ಒಗಟ ಬಿಗ್ ಬಾಸ್ ಹೇಳಿದ್ದೆ ಹೇಳ್ತೀನಿ. ಸರಿ. ಬಿಳಿ ಹೊಲ ಕರಿ ಬೀಜ ಬಿತ್ತವಲ್ಲ ಜಾಣ. ಇದ್ ನಂಗೆ ಆನ್ಸರ್ ಗೊತ್ತು, ಬಿಗ್ ಬಾಸ್ ಅಲ್ಲೇ ಹೇಳಿದ್ರು. ಎಳ್ಳು ಅಲ್ಲ. ಬಿಳಿ ಹೊಲ ಕರಿ ಬೀಜ ಬಿತ್ತವಲ್ಲ ಜಾಣ. ಬಿತ್ತವನೆ ಬಳಿ ಹತ್ತಿ ಅಲ್ಲ. ಬಿಗ್ ಬಾಸ್ ಅದೇ ಹೇಳಿದ್ರೆ ನಾ ಬಿಗ್ ಬಾಸ್ ನೋಡಿನೂ ವೇಸ್ಟ್, ಹೇಳಕ್ ಆಗ್ತಿಲ್ಲ ನೋಡಿ. ನೀವ್ ಅದಕ್ಕೆ ಆನ್ಸರ್ ಹೇಳಿದ್ರಿ. ನಂಗೆ ಕ್ಲೂ ಕೊಡಿ ಮಲ್ಲಮ್ಮ, ಪ್ಲೀಸ್ ಮಲ್ಲಮ್ಮ. ಕುಳು ಕೊಟ್ರೆ ಯಾರಾದ್ರೂ ಹೇಳ್ತಾರ. ಯಾರಾದ್ರೂ ಹೇಳ್ತಾರಾ? ಹಂಗೆ ಹೇಳ್ಬೇಕು ಅಂದ್ರೆ ಬುದ್ಧಿವಂತ, ಬುದ್ಧಿವಂತಿ, ಬುದ್ಧಿವಂತ, ಬುದ್ಧಿವಂತಿ. ಕಣ್ಣು ಅಲ್ಲ. ಬಿಳಿ ಹೊಲ ಕರಿ ಬೀಜ, ಬಿಳಿ ಹೊಲ ಕರಿ ಬೀಜ. ನೀವೇ ಹೇಳಿ. ಬೇಡ ಬೇಡ, ನಮ್ಮ ಆಡಿಯನ್ಸ್ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೀವ್ ಹೇಳ್ಬೇಕು ಪ್ಲೀಸ್. ಈಗ ನೆಕ್ಸ್ಟ್ ಒಗಟು ಮಲ್ಲಮ್ಮ. ಮರದಾಗ ಮರ ಹುಟ್ಟಿ ನಕ್ಷತ್ರಕಾಯಿ ತಿಲ್ಲಾರ್ದಣ್ಣು ಬೆಳೆಸೈ. ಮರದಾಗ ಮರ ಹುಟ್ಟಿ ನಕ್ಷತ್ರ ಕಾಯಿ ಆಯ್ತು, ತಿಲ್ಲಾರ್ದಣ್ಣು ಬೆಳೆಸೈ. ತಿನ್ಲಾರ್ದಂಗ ಬೆಳೆಸ್ತಾರೆ. ತಿಲ್ಲಾರ್ದ ಹಣ್ಣ ರುಚಿ. ತಿನ್ನಲಾರದ ಹಣ್ಣದ ರುಚಿ. ರುಚಿ. ತಿನ್ನಕ್ಕಾಗಲ್ಲ ಅದು ರುಚಿ. ತಿನ್ನಕ್ಕಾಗಲ್ಲ ಅದು ರುಚಿ. ನಕ್ಷತ್ರ ಅಲ್ಲ. ಇನ್ನೊಂದ್ಸಲ ಹೇಳಿ ಮಲ್ಲಮ್ಮ. ಮರದಾಗ ಮರ ಹುಟ್ಟಿ ನಕ್ಷತ್ರಕಾಯಾಗಿ ತಿಲ್ಲಾರ್ದ ಹಣ್ಣು ಬಲೆ ರುಚಿ. ಸೈ ಅಂದ್ರೆ ಗೊತ್ತಾಗಲ್ಲ ನಿಮ್ಗ, ರುಚಿ ಅನ್ಬೇಕು ನೀವು. ಆಡಿಯನ್ಸ್ ಪ್ಲೀಸ್ ಕಮೆಂಟ್ ಬಾಕ್ಸ್ ನಿಮ್ದೆ, ಕಮೆಂಟ್ ಮಾಡ್ಕೊಳ್ಳಿ. ನಾವ್ ಮರ್ಯಾದೆ ಹೋಗ್ಬಾರ್ದು, ನಾವ್ ವಿನ್ ಆಗ್ಬೇಕು ಅಲ್ವಾ? ಈಗ ನಾನು ಮತ್ತೆ ಆಡಿಯನ್ಸ್, ಮಲ್ಲಮ್ಮ ಕ್ವಶನ್ ಕೇಳೋದು. ಈಗ ಆಡಿಯನ್ಸ್ ಸರಿಯಾಗಿ ಉತ್ತರ ಕೊಟ್ರೆ ನಾನು ವಿನ್ ಆದಂಗೆ. ಓಕೆ ಮಲ್ಲಮ್ಮ, ಬೇರೆ ಒಗಟು. ಬೇರೆ ಒಗಟ. ಕಟ್ಟಿಗೆ ನನ್ ಗಂಡ, ಕಚೇರಿಗೆ ನನ್ ಗಂಡ, ನೀರಾಗ ನನ್ ಗಂಡ, ಅಳಬುರ್ಕ. ಅರ್ಥ ಆಗ್ಲಿಲ್ಲ. ಕಟ್ಟಿಗೆ ನನ್ ಗಂಡ, ಕಟ್ಟಿಗೆ ನನ್ ಗಂಡ, ಕಚೇರಿಗೆ ನನ್ ಗಂಡ, ಕಚೇರಿಗೆ ನನ್ ಗಂಡ, ನೀರಾಗ ನನ್ ಗಂಡ, ಅಳಬುರ್ಕ. ನೀರಾಗ ನನ್ ಗಂಡ, ಅಳಬುರ್ಕ. ಕಪ್ಪೆ ಅಲ್ಲ. ಅವ್ರು ಕಟ್ಟಿಗೆ ಕಚೇರಿಗೆ ಬರ್ತಾರ. ಕಪ್ಪೆ. ಕಟ್ಟಿಗೆ ಪತ್ರ. ಕರೆಕ್ಟ್. ಪತ್ರ ಏನಂತ ಅಂದ್ರೆ ಕಟ್ಟಿಗೂ ಬೇಕು, ಕಚೇರಿಗೂ ಬೇಕು. ಅದು ಎಲ್ಲೊಟ್ಟು ಬರ್ದಕ್ಕೆ ನೀರಾಗ ಹಾಕಿದ್ರ ಅದು ಗೊತ್ತಾಗಲ್ಲ. ಅಳಬುರ್ಕ. ಅಬ್ಬಾ, ನಾನೊಂದು ಮರ್ಯಾದೆ ಉಳಿಸಿದೆ. 2 ಕ್ವಶನ್ ನೀವು ಈಗ ಆನ್ಸರ್ ಮಾಡ್ಬೇಕು. ಇನ್ನೆರಡು ಹೇಳಿ ಹೋಗ್ಬಿಟ್ಟು ಮಲ್ಲಮ್ಮ. ಇನ್ನೊಂದು ಹೇಳ್ಬೇಕ್ರೆ, ಒಂದ್ ಹಿಡಿದ್ರೆ 2 ಅಳಿಗಾಡ್ತಾವ. ಒಂದ್ ಹಿಡಿದ್ರೆ 2 ಅಳಿಗಾಡ್ತಾವ. ಹಂಗಂದ್ರ ಅರ್ಥ ಇದು ಒಡಗತಿ. ಇದು ಒಂದ್ ಹಿಡಿದ್ರೆ 2 ಅಳಿಗಾಡ್ತಾವ ಅನ್ನೋದು ನೀವು ಆನ್ಸರ್ ಮಾಡ್ಬೇಕು. ವೀಕ್ಷಕರೇ ದಯವಿಟ್ಟು ಆನ್ಸರ್ ಮಾಡಿ. ನಿಮ್ಗಾಗಲ್ಲ. ನಂಗೆ ಐಡಿಯಾನೇ ಬರ್ತಿಲ್ಲ, ನಂಗೆ ಗೊತ್ತೇ ಆಗ್ತಿಲ್ಲ. ಓಕೆ, ಇನ್ನೊಂದು ಇನ್ನೊಂದು ಹೇಳ್ಬೇಕಾ? ಹೆಚ್ಚು ಮಾಡಿ ತಡಿ. ಹಾಳ್ದಾಗಿರೋದು ಹಾದ್ರಗಿತ್ತಿ, ಕಂಟೆಗಿರೋದು ಕುಂಟ್ಲಿಗಿತ್ತಿ, ತೋಟದಾಗಿರೋದು ತಾಟಗಿತ್ತಿ. ಎಲ್ಲಿ? ಇನ್ನೊಂದ್ಸಲ ಮಲ್ಲಮ್ಮ. ಹಳದಾಗಿರೋದು ಹಾದ್ರಗಿತ್ತಿ. ಹಳ್ದ ಅಂದ್ರೆ ಹಳ್ಳ ಅಂದ್ರೆ ಹಳ್ದಾಗಿರೋದು ಹಾದ್ರಗಿತ್ತಿ. ಕಂಟೆಗಿರೋದು ಕುಂಟ್ಲಿಗಿತ್ತಿ. ಹಾ. ತೋಟದಾಗಿರೋದು ತಾಟಗಿತ್ತಿ. ಹಾವು ಅಲ್ಲ. ವೀಕ್ಷಕರೇ ಟೈಮ್ ವೇಸ್ಟ್ ಮಾಡಲ್ಲ, ಆನ್ಸರ್ ಅನ್ನ ಕಮೆಂಟ್ ಮಾಡಿ. ಈಗ ನಾವು ವೀಕ್ಷಕರಿಗೆ 2 ದಿನ ಟೈಮ್ ಕೊಡೋಣ. ಸರಿಯಾಗಿ ಆನ್ಸರ್ ಕೊಡ್ತಾರಲ್ಲ, ಯಾರು ಸರಿಯಾಗಿರೋ ಆನ್ಸರ್ ಕೊಡ್ತಾರೆ ಅವರಿಗೆ ನಾವು ಒಂದು ಪ್ರೈಸ್ ಕೊಡೋಣ. ಪ್ರೈಸ್ ಏನ್ ಹೇಳಿ?
ಪ್ರೈಸ್ ಏನೋ ಗಿಫ್ಟ್. ಪ್ರೈಸ್ ಏನಂದ್ರೆ ಮಲ್ಲಮ್ಮ ಅವರಿಂದ ಅವ್ರಿಗೊಂದು ವಿಡಿಯೋ ಮಾಡ್ಸೋಣ. ಹಾ 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 ಯಾರು ಅವ್ರಿಗೊಂದು ವಿಡಿಯೋ ಮಾಡ್ಸೋಣ, ಡೀಲ್ ಅಲ್ಲ? ಡೀಲ್. ಎಸ್. ಸೊ ಈಗ ಆಡಿಯನ್ಸ್ ನೀವು ರೆಡಿ ಇರಿ, ಒಗಟಿಗೆ ಸರಿಯಾಗಿ ಉತ್ತರ ಯಾರು ಕೊಡ್ತೀರೋ ಅವರಿಗೆ ಸಿಗ್ತಾ ಇದೆ ಮಲ್ಲಮ್ಮ ಅವ್ರ ಕಡೆಯಿಂದ ಒಂದು ಬೆಸ್ಟ್ ವಿಶಸ್. ಸೊ ಆ ವಿಶಸ್ ವಿಡಿಯೋ ಕೂಡ ನಾವು ನಮ್ಮ ಈ ಮಾಯ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಡೀಲ್ ಅಲ್ವಾ? ಎಸ್. ಥ್ಯಾಂಕ್ ಯು ಸೋ ಮಚ್ ಮಲ್ಲಮ್ಮ, ತುಂಬಾ ತುಂಬಾ ಖುಷಿ ಆಯ್ತು. ಎಸ್, ಈಗ ನಿಮ್ಮ ಫೇವ್ರೆಟ್ ಪಲ್ಲವಿ ಮತ್ತು ಮನೋಜ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೆ ತುಂಬಾ ಖುಷಿ ಆತಾರಿ. ಮನೋಜ್ ಸರ್ ಅವ್ರು ಈಡೆ ಮಾಡಿ ಹಾಕಿದ್ದು ಒಂದು ಲೇವಂಟಿಲಿಂದ ಇಷ್ಟು ಮ್ಯಾಲ್ಕ್ ಹೋದೇವ್ ನೋಡ್ರಿ. ಲೇವಂಟಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಮನೋಜ್ ಸರ್ಗ, ಪಲ್ಲವಿ ಮೇಡಮ್ಗ, ರಾಜೇಶ್ ಸರ್ಗ, ಆಯ್ತಾ ಇವ್ರಿಗೆ ಮನೋಜ್ ಸರು, ಈಕಿ ಪ್ರಿಯಾ ಮೇಡಮು, ಇವರೆಲ್ಲರೂ, ಇದು ಮಾಸ್ಟ್ರು ಅಮೀರ್ ಖಾನ್, ಇವರೆಲ್ಲರೂ ನಮ್ಗೆ ಸಹಾಯ ಮಾಡ್ಯಾರ ನೋಡ್ರಿ. ನಿಮ್ಮ ಅಮೀರ್ ಖಾನ್ ಬಗ್ಗೆ ನನ್ಗೆ ಗೊತ್ತು. ಇವರು ಹೆಸ್ರೇನ್ರಿ ಇಲ್ಲ ಡ್ರೈವರ್ ಬಂದಾರ ಪಾಪ, ಇವ್ರು ಎಲ್ಲ ಕಡೆ ಕರ್ಕೊಂಡ್ ತಿರ್ಗಾಡ್ರಿ. ಇವ್ರ ಹೆಸ್ರ ಕಸನೆ ಬರಲ್ರಿ. ಇವ್ರ ಹೆಸ್ರ ಏನು ಅಂತಾರ ನೋಡ್ರಿ, ಅವ್ರ ಹೆಸರು ಏನಂತಾರ ನೆನ್ಪು ಮಾಡ್ಕೊಳ್ಳಿ. ಜೇಪ್. ಜೇಪ್ ಎಲ್ಲ ಕಡೆ ದವಾಖಾನೆ ಅಲ್ಲಿ ಇಲ್ಲಿ ರಕ್ತ ಚೆಕ್ ಮಾಡ್ಲಕ್ ಇವರೇ ಕರ್ಕೊಂಡ್ ಹೋಗ್ಯಾರ. ಹೌದಾ? ಮಾಸ್ಟರ್ ಅವ್ರು ಕರ್ಕೊಂಡ್ ತಿರ್ಗಾಡ್ಯಾರ. ಒಂದ್ 8-10 ಮಂದಿ ಕಷ್ಟಪಟ್ರ ನೋಡ್ರಿ ಅಲ್ವಾ? ನಮ್ಮ ಪುಟ್ಟಿ ಮೇಡಮ್ ಅವ್ರ ಮಗಳು, ಅವರು ಕಂಪ್ಯೂಟರ್ ಅಲ್ಲಿ ಯಾರಿಗ್ ಮಾಡಕ್ ಬಂದಿಲ್ಲ, ಅವ್ರು ನಮ್ ಪುಟ್ಟಿ ಮಾಡ್ಯಾರ್ರಿ. ಅದು ಏನೇನೋ ಮಾಡಿ ಕಳ್ಸ್ಬೇಕಂತ. ಹೌದಾ? ಅವರು ಕಷ್ಟಪಟ್ರಿ. ನಮ್ಮ ಸರ್, ನಮ್ಮ ಮೇಡಮ್ ಅವ್ರ ವೈಫು, ಅವರು ತುಂಬಾ ಸಹಾಯ ಮಾಡ್ರಿ ಎಲ್ಲಾರು. ಮೇಡಮ್ ಅವ್ರ ಹಸ್ಬೆಂಡ್. ಮೇಡಮ್ ಅವ್ರ ಹಸ್ಬೆಂಡ್ ಹೊಲಕ್ ಬರಲ್ರಿ. ಇಲ್ಲ ಖುಷಿ ಆಯ್ತು ನನ್ಗೆ. ಅದಕ್ಕೆ ನಿಮ್ಗೆ ಇದನ್ನೇ ಹಾಕ್ತೀನಿ ಆಯ್ತಾ? ಇದನ್ನ ಅದನ್ನ ತೆಗಿತೀನಿ ನಾನು. ಚೆನ್ನಾಗಿದ್ದು ಹಾಕ್ತೀನಿ. ಅವ್ರು ರಾಜೇಶ್ ಸರ್ ಅವ್ರು ಅಲ್ಲಿ ವಸೀಲ್ ಹಚ್ಕೊಟ್ಟಿದ್ದು ಅವ್ರೆ. ರಾಜೇಶ್ ಸರ್ ಫೋನ್ ಮಾಡಿದ್ದು ಇದೆಲ್ಲ ರೆಡಿ ಮಾಡಿದ್ ನಮ್ಮ ಮೇಡಮ್ ಅವರು. ಇವ್ರು ನಮ್ಗೆ ಫೇಮಸ್ ಮಾಡಿದ್ದು ಈಡದಾಗ ಮನೋಜ್ ಸರ್. ಎಸ್. ವಿಡಿಯೋ ಮಾಡಿದ್ರೆ ನಮ್ಗೆ ಗೊತ್ತಾನೆ ಇದ್ದಿಲ್ಲ, ಅವರೇ ಮಾಡಿ ಫೇಮಸ್ ಮಾಡಿ ಚಂದ. ಮೇಡಮ್ ಅವ್ರೇನ್ ಬಿಗ್ ಬಾಸ್ ಕಳ್ಸಿದ್ರು ನಾವು. ಬಿಗ್ ಬಾಸ್ಗೆ ಹೋಗ್ ಬಂದ್ರಿ. ನಿಜ, ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರಂತೆ ಮೇಡಮ್ ಬೊಟಿಕ್ ಅಲ್ಲಿ. ಇದು ಬಟ್ಟೆ ತೆಗಿತೀನಿ, ಬಟ್ಟೆ ಮಾಡ್ಸಿಡ್ತೀನಿ ಅಂತ. ನೀವು ಸೆಲೆಬ್ರಿಟಿ ಅಲ್ವಾ? ಸೆಲೆಬ್ರಿಟಿ ಅಂದ್ರೆ ನಮ್ದು ಮೊದಲಿಂದ ಬಿಡ್ಬಾರಲ್ರಿ. ಮೊದಲಿನ ಆದಿ ಅಲ್ರಿ, ನಮ್ಗೆ ಅದೇ ಅನ್ನ ಕೊಟ್ಟಿದ್ದೇವ್ರು. ಅದಕ್ಕೆ ನೀವ್ ಇಷ್ಟ ಆಗೋದ್ ಮಲ್ಲಮ್ಮ. ಎಲ್ರಿಗೂ ನೀವ್ ಇಷ್ಟ ಆಗೋದ್ ಇದೇ ಕಾರಣಕ್ಕೆ. ಅದು ಮಾಡ್ತೀರಿ ಹಂಗ್ರಿ, ಏನೋ ಅರ್ಸನ್ ಕಂಡು ಪುರುಷನ್ ಮಾಡ್ತಾರಂತ. ಅರ್ಸನ್ ಕಂಡ್ರೆ ಪುರುಷನ್ ಮಾಡ್ತಾರಂತೆ. ಮರಿಬಾರ್ದಂಗ ಮೊದಲಿನ ಪುರುಷರು ಮರಿಬಾರ್ದು ಅಲ್ಲ ರೀ? ಹೌದು. ಹೊರಗಡೆಯಿಂದ ಬಂದಾಗ ಎಷ್ಟು ಸನ್ಮಾನ ಮಾಡಿಸ್ಕೊಂಡ್ರಿ? ಊರ್ ಕಡೆ ಎಲ್ಲ ಏನ್ ಹೇಳ್ತಾರೆ ಜನ? ತುಂಬಾ ಖುಷಿ ಆಯ್ತ್ರಿ. ನಮ್ಮ ತಾಲೂಕಕ್ಕೆ ಮರದಿ ತಂದಮ್ಮ, ಒಂದ್ ಹೆಮ್ಮೆ ಆಯ್ತು ಅಂತ ಎಲ್ಲರೂ ತುಂಬಾ ಸುತ್ತಿಲೂರವ್ರನು ಕರೆದು ಸನ್ಮಾನ ಮಾಡಿದ್ರಿ. ನಮ್ಮೂರಾಗ್ನು ಚೆನ್ನಾಗಿ ಮಾಡಿದ್ರಿ. ಖುಷಿ ಆಗುತ್ತೆ. ಇನ್ನ ಬರಿ ಅಂತಾರ, ನಮ್ಗ ಹೋಗೋದಾಗಲ್ದ ಅಲ್ವಾ? ತುಂಬಾ ಖುಷಿ, ಅವ್ರಿಗೂ ಖುಷಿ, ನಮ್ಗನು ಖುಷಿ. ಖುಷಿ ಹಿಂಗೆ ಖುಷಿ ಆಗಿರಿ. ಮುಂಚೆ ಎಲ್ಲ ಮಲ್ಲಮ್ಮ ಹೊರಗಡೆ ಆರಾಮ್ಸೆ ತಿರ್ಗಾಡ್ತಿದ್ರು, ಯಾರು ಗುರ್ತಿರ್ತಿರ್ಲಿಲ್ಲ. ಇವಾಗ ಹೆಂಗೆ ಹೊರಗಡೆ ಹೋಗ್ತೀರಾ? ಈಗ ಹೊರಗಡೆ ಹೋದ್ರಿ ಏನ್ರಿ, ಎಲ್ಲರೂ ಸೀಟ್ ಬಿಟ್ಟು ಕೊಡ್ತಾರ. ಡ್ರೈವರ್ಗಳು ಇಲ್ಲಿ ಕುಂದ್ರ ಅಂತಾರ. ಎಲ್ಲರೂ ಫೋಟೋ ತಕೊಳ್ಳೋದ ಎಲ್ಲರೂ ನಾಡಿಗೆ ಪರಿಚಯ ಆಯ್ತು ನೋಡಿ. ನಾಡಿಗೆ ಪರಿಚಯ. ಎಲ್ಲಿ ಕರ್ನಾಟಕದ ಯಾವ ಮೂಲೆಗೆ ಹೋದ್ರು ಮಲ್ಲಮ್ಮ. ಏನ್ 6 ವರ್ಷದ ಮಕ್ಳು ಮೊದಲು ಮಾಡಿ ಬಾಯಾಗ ಮಲ್ಲಮ್ಮ. ಅಷ್ಟು ಎಲ್ಲರಿಗೂ ಇಷ್ಟ ನೋಡಿ ನಾನು ಅಲ್ವಾ? ಹೀಗೆ ಏನು ಕಾಂಡ್ರ ಏನು ನನ್ನ ಹತ್ರ ನನ್ನಂದ್ರೆ ಇಷ್ಟ. ಎಲ್ಲಾದ್ರೂ ಮಲ್ಲಮ್ಮ ಅಂತಾರ ನೋಡ್ರಿ. ಚಂದ. ಹೀಗೆ ಇರಿ ಮಲ್ಲಮ್ಮ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಮಾತಾಡಿದ್ರಿ. ನಂಗೆ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಮ್ಗ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ರಿ. ನನ್ಗೂ ಖುಷಿ ಆಯ್ತು ಮಲ್ಲಮ್ಮ. ಎಲ್ಲರ ಜನರಿಗಿನ ಖುಷಿ, ಎಲ್ಲರಿಗೂ ಖುಷಿ. ಎಸ್. ಈಗ ನಿಮ್ಗೋಸ್ಕರ ನಿಮ್ಮ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ನಿಮ್ಮನ್ನ ಪ್ರೀತಿಸೋರು, ನಿಮ್ಮನ್ನ ಇಷ್ಟಪಟ್ಟೋರು, ನಿಮ್ಗೆ ಸಪೋರ್ಟ್ ಮಾಡೋರು, ಅವ್ರಿಗೆಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋದಂದ್ರೆ ಹೇಳಿ. ತುಂಬಾ ಎಲ್ಲರಿಗೂ ಥ್ಯಾಂಕ್ಸ್ ರೀ, ಧನ್ಯವಾದಗಳು. ನಿಮ್ಮ ಎಲ್ಲ 5 ವಾರ ನಮ್ಗೆ ಅಲ್ಲಿ ಇರ್ಸಿದ್ಕ, ನಮ್ಗೆ ಓಟಾಗಿ ಗೆಲ್ಸಿದ್ಕ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ನಿಜ ಅವ್ರ ಆ ಮುಗ್ಧತೆನೆ ಎಲ್ರಿಗೂ ಇಷ್ಟ ಆಗೋದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಯಾಕಂದ್ರೆ ಇವತ್ತು ಮಲ್ಲಮ್ಮ ಜೊತೆ ಮಾತಾಡಿ ನನಗೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾವ್ ಎಷ್ಟು ಆರಾಮ್ ಮಾತಾಡಿದ್ವಲ್ಲ ಇವತ್ತು. ತುಂಬಾ ಖುಷಿ ಆಯ್ತಲ್ಲ? ತುಂಬಾ ಖುಷಿ ಆಯ್ತು. ನಂಗೂ ಕೂಡ ತುಂಬಾ ಖುಷಿ ಆಯ್ತು. ನಿಮ್ಗೂ ಕೂಡ ತುಂಬಾ ಖುಷಿ ಆಗಿದ್ರೆ ನೀವೇನ್ ಮಾಡ್ಬೇಕು? ವಿಡಿಯೋನ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಕಮೆಂಟ್ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್.